ನಂಬಿಕೆಗೆ Recording is ಮಹಾತ್ಮಿಕ on. ದೃಷ್ಟಾಂತಗಳು ಹೇಗೆ ಅಂತ ಹ್ಮ್ ತುಂಬಾ ಅದು ಶಿರೋನಾಮೆನೇ ತಿಳಿಸುತ್ತೆ ಅಂಕಲ್ ನಮ್ಗೆ ಅದು ಹೌದು ನಂಬಿಕೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದು. ಹ್ಮ್ ಅದು ಒಬ್ಬೊಬ್ರ ಜೀವಿತನೂ ನಾವು ಧ್ಯಾನ ಮಾಡಿ ಮೆಲ್ಕ್ ಹಾಕಿದ್ರೆ ಎಷ್ಟೋ ನಮ್ ನಂಬಿಕೆ ಜೀವನ ಹೆಚ್ಚುತ್ತೆ. ಕ್ರಿಸ್ತನಿಗೋಸ್ಕರ ಬದುಕುವಂತ ಪ್ರತಿಷ್ಠೆ ಹೆಚ್ಚುತ್ತೆ. ಕೆಲವೊಂದು ಅಂಕಲ್ ಕ್ರಿಸ್ತನಿಗೋಸ್ಕರ ನಂಬಿಕೆಯಿಂದ ಕೆಲವೊಮ್ಮೆ ಕೆಲವು ತೀರ್ಮಾನಗಳನ್ನು ಮಾಡುವಾಗ ಅದು ನಮ್ಮನ್ನ ಪುಷ್ಟಿ ಕೊಡ್ತದೆ. ಯಾಕಂದ್ರೆ ಅವರೆಲ್ಲರೂ ಅಲ್ಲಿದ್ದಂತ ಇರುವಂತ ಭಕ್ತರು ನಂಬಿಕೆಯನ್ನು ಅಭ್ಯಾಸಿಸುವಾಗ ಕ್ರಿಸ್ತನಿಗೋಸ್ಕರ ದೇವರನ್ನ ಮಹಿಮೆ ಪಡಿಸುವುದಕ್ಕೋಸ್ಕರ ಬಹಳಷ್ಟು ಅವರು ನಂಬಿಕೆಯಿಂದ ಕೆಲವೊಂದು ತೀರ್ಮಾನಗಳನ್ನ ಮಾಡಿದ್ರು. ಅದು ನಮ್ಗೆ ಬಹಳಷ್ಟು ಒಂದು ಪ್ರೋತ್ಸಾಹ. 6ನೇ ವಚನದಲ್ಲಿ ಅಂಕಲ್, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಅದು ತುಂಬಾ ಇದಾಗಿದೆ ಅಂಕಲ್ ಅದು. ಸೂಪರ್, ಥ್ಯಾಂಕ್ ಯು. ಹಲೋ ಸ್ಯಾಮ್, ಗುಡ್ ಈವ್ನಿಂಗ್. Not able to recollect. Can you please switch on your video and then switch off? I just want to see your face, or you can tell about yourself. Sam, you just joined now. ದಯಮಾಡಿ ನಿಮ್ ಪರಿಚಯ ಮಾಡ್ಕೊಳ್ತೀರಾ? ಸ್ಯಾಮ್, ಎಲ್ಲಿಂದ ಜಾಯಿನ್ ಆಗಿದ್ದೀರಾ? ಇನ್ನೊಬ್ರು ಫೆಲೋ ಜಿಟ್ಸ್ಟರ್ ಜಾಯಿನ್ ಆದ್ರಿ, ತಮ್ಮ ಹೆಸರು ಹೇಳಿ. ಓಕೆ, ಪ್ರಾರಂಭ ಮಾಡ್ಕೊಳ್ಳೋಣ. ಆರಂಭದ ಪ್ರಾರ್ಥನೆಯನ್ನ ಯಾರು ಮಾಡ್ತೀರಾ? ಮಾಡ್ತೀನಿ ಅಂಕಲ್. ಮಾಡಿಪ್ಪ, ಥ್ಯಾಂಕ್ ಯು. ಎಲ್ಲರಿಗೂ ಯೇಸು ಕ್ರಿಸ್ತನಲ್ಲಿ ವಂದಿಸ್ತೇನೆ. ಆರಂಭದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಪ್ರೀತಿಯಲ್ಲಿ ಹೆಸರುವಂತಾದ ಯೇಸು ಸ್ವಾಮಿ, ಕರುಣಾಮಯನೇ, ಕರುಣಾಸಾಗರನೇ, ಅಪ್ಪ ತಂದೆಯಾದ ಸ್ವಾಮಿ, ಈ ಸಮಯ ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಾನು ಕೋಟಿ ಸ್ತೋತ್ರ ಸ್ವಾಮಿ. ತಂದೆಯ ಕರ್ತನೆ, ಈ ವಾರದ ಇಡೀ 6 ದಿನವೂ ಕರ್ತನೆ ನಮ್ಮನ್ನು ಕಾದು ಕಾಪಾಡಿ ನಮ್ಮನ್ನು ಎಲ್ಲದರಲ್ಲೂ ರಕ್ಷಿಸಿ ನಮಗೆ ಆರೋಗ್ಯವನ್ನು, ಟೈಮ್ಗೆ ಅನ್ನವನ್ನು, ಮನ್ನವನ್ನು, ಆತ್ಮಿಕ ಮನ್ನವನ್ನು ಕೊಟ್ಟು ಕಾಪಾಡಿ ಇಲ್ಲಿ ತನಕ ನಮ್ಮನ್ನ ಕರೆತಂದಿದೆಯಾ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯಾದ ಕರ್ತನೆ ಸ್ವಾಮಿ, ಇವತ್ತು ಭಾನುವಾರ ಸ್ವಾಮಿ, ಸಬ್ಬತ್ ದಿನ ಸ್ವಾಮಿ, ಈ ಸಂಜೆಯ ವೇಳೆಯಲ್ಲಿ ಕರ್ತನೆ ನಿನ್ನನ್ನು ಆರಾಧಿಸುವಂತ, ನಿನ್ನನ್ನು ಕೊಂಡಾಡುವಂತ ಈ ಕೃಪಾ ಭಾಗ್ಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ತಂದೆಯಾದ ಕರ್ತನೆ ಸ್ವಾಮಿ, ಇವತ್ತು ಕರ್ತನೆ 6 ಗಂಟೆಗೆ ಸಬ್ಬತ್ ದಿನದಲ್ಲಿ ಯೌವನಸ್ಥರ ಕೂಟ ಜೆಸ್ಟಿ ಮೀಟಿಂಗ್ ನಲ್ಲಿ ಕರ್ತನೆ ಎಲ್ಲರೂ ಕರ್ತನೆ, ಎಲ್ಲಾ ಅಂಗ ಸಭೆಯಿಂದ ಹಿಡಿದು ಎಲ್ಲಾ ಯಲಹಂಕ ಸಭೆ, ಯಾದಗಿರಿ ಸಭೆ, ಎಲ್ಲ ಕಡೆ ಸಭೆಗಳಿಂದ ಕರ್ತನೆ ಜಾಯಿನ್ ಆಗಿ ಕರ್ತನೆ ನಿನ್ನ ಸತ್ಯದ ವಾಕ್ಯಗಳನ್ನು ಕರ್ತನೆ ಯೌವನಸ್ಥರ ಕರ್ತನೆ ಒಂದು ಕೂಟದಲ್ಲಿ ಕರ್ತನೆ ನಾವು ಧ್ಯಾನಿಸುವಾಗ ನೀನು ನಮ್ಮೊಟ್ಟಿಗೆ ಇದ್ದು ಮಾತನಾಡಪ್ಪ ಅಂತ ನೀನು ಲೆಂಗಲಾಚಿ ಬೇಡ್ತೇವೆ ಸ್ವಾಮಿ. ತಂದೆದ ಕರ್ತನೆ ಸ್ವಾಮಿ, ಅಭಿ ಅಂಕಲ್ ಕರ್ತನೆ ಅವರು ಕರ್ತನೆ ಯೌವನಸ್ಥರಿಗೋಸ್ಕರ ಕರ್ತನೆ ನಮಗೋಸ್ಕರ ಈ ಸಮಯವನ್ನು ಕರ್ತನೆ ನಿಗದಿಪಡಿಸಿ ಕರ್ತನೆ ಎಲ್ಲರೂ ಜಾಯಿನ್ ಆಗಿ ಕರ್ತನೆ ಎಲ್ಲರೂ ಸತ್ಯದ ವಾಕ್ಯವನ್ನು ತಿಳಿಬೇಕೆನ್ನುವ ಉದ್ದೇಶದಲ್ಲಿ ಕರ್ತನೆ ನೀನು ಆ ಮಗನನ್ನು ಆರಿಸಿಕೊಂಡು ಕರ್ತನೆ ನಮಗೋಸ್ಕರ ನೀನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ ಅಭಿ ಅಂಕಲ್ಗೆ ಹೆಚ್ಚಿನ ಜ್ಞಾನವನ್ನು, ತಿಳುವಳಿಕೆಯನ್ನು ನೀನು ಕೊಟ್ಟು ಕರ್ತನೆ ಅವರೊಟ್ಟಿಗೆ ನೀನ್ ಏನ್ ಮಾತನಾಡ್ಬೇಕಂತಿದೀಯೋ, ನಮಗೆ ಏನು ಅವರು ನಿನ್ನ ಚಿತ್ತ ಏನಿದೆ ಸ್ವಾಮಿ ಅವರ ಮುಖಾಂತರ ತಿಳಿಸುವ ಮುಖಾಂತರ ನಮಗೆ ಅರ್ಥ ಮಾಡಿಸುವಂತ ಪ್ರಯತ್ನದಲ್ಲಿ ಕರ್ತನೆ ನಮಗೆ ಈ ಸಮಯವನ್ನು ಕೊಟ್ಟಿದ್ಯಾ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯಾದ ಕರ್ತನೆ ಸ್ವಾಮಿ, ಇವತ್ತು ನಾವು ಅಧ್ಯಯನ ಮಾಡುವಾಗ ಕರ್ತನೆ ನಮ್ಮೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ನಮಗೆ ಏನೇನು ಸತ್ಯದ ತಿಳಿಬೇಕು ಅಂತಿದೀವೋ, ನಾವು ಇನ್ನು ಯಾವ್ದು ಪಾಪಗಳನ್ನು ಬಿಡಬೇಕಂತಿದೀವೋ, ನಮಗೆ ಶೋಧನೆಗಳಿಗೆ ಯಾವ ರೀತಿ ಜಯಿಸ್ಬೇಕಂತಿದೀವೋ ಕರ್ತನೆ, ಇವತ್ತಿನ ಅಧ್ಯಾಯದಲ್ಲಿ ನಮಗೆ ಏನೇನು ತಿಳಿಸ್ಬೇಕಂತಿದೆಯೋ ಕರ್ತನೆ ದಯಮಾಡಿ ನಮಗೆ ತಿಳಿಸ್ಕೊಡಪ್ಪ ಅಂತ ಅಂಗ್ಲಾಚಿ ಬೇಡ್ತೇವೆ ಸ್ವಾಮಿ. ತಂದೆದ ಕರ್ತನೆ ನಮಗೆ ತಿಳಿದಿರುವ ನಿನ್ನ ಸತ್ಯದ ವಾಕ್ಯಗಳನ್ನು ಕರ್ತನೆ ನಾವು ಮರೆತು ಇಲ್ಲೇ ಹೋಗದ ಹಾಗೆ ಕರ್ತನೆ ಅದನ್ನು ನಮ್ಮ ಹೃದಯದಲ್ಲಿ ನಾಟಿ ಕರ್ತನೆ ಅದನ್ನ ನಾವು ಪೋಷಿಸಿ ಕರ್ತನೆ ನಾವು ನಿನ್ನಲ್ಲಿ ಬೇರೂರಿಕೊಂಡು ಕರ್ತನೆ ನಿನ್ನ ವಾಕ್ಯದಲ್ಲಿ ನಡೆಯುವಂತೆ ಕರ್ತನೆ ನಿನ್ನ ಸತ್ಯದ ಮಾರ್ಗದಲ್ಲಿ ನಡೆಯುವಂತೆ ಕರ್ತನೆ ನಮಗೆ ಕೃಪೆ ಕೊಟ್ಟು ನಡ್ಸಪ್ಪ ಅಂತ ಅಂಗ್ಲಾಜಿ ಬೇಡ್ತೇವೆ ಸ್ವಾಮಿ. ಯಾಕೆಂದ್ರೆ ಕರ್ತನೆ ಸೈತಾನನು ಕಾಯ್ತಾ ಇರ್ತಾನೆ ಸ್ವಾಮಿ, ಯಾವ ಗಳಿಗೆಯಲ್ಲಿ ಇಲ್ಲಿ ನನ್ನ ಪ್ರಿಯ ಮಕ್ಕಳು ನೀನು ಯೇಸುವನ್ನ ಹೆಚ್ಚು ಅಂಗೀಕರಿಸ್ತಾರೋ, ಹೆಚ್ಚು ನಂಬಿಕೆ ಇಡ್ತಾರೋ, ಅಲ್ಲಿ ಅಲ್ಲೇ ಸೈತಾನನು ಕರ್ತನೆ ದಾರಿ ಹುಡುಕ್ತಾರೆ ಸ್ವಾಮಿ. ಹೇಗೆ ಇವನನ್ನ
ಯಾವುದು ಇವನಲ್ಲಿ ಶೋಧನೆ, ಯಾವುದು ಇವನಲ್ಲಿ ಬಲಹೀನತೆ, ಯಾವುದು ಇವನಲ್ಲಿ ಹೆಚ್ಚಿನ ಮಹತ್ವವುದು ಅದನ್ನ ಸೈತಾನಿಗೆ ಒಳಪಡುವಂತದನ್ನ ಹುಡುಕಿ ಅದರಲ್ಲಿ ನಮಗೆ ಶೋಧನೆ ಕೊಡ್ತಾನೆ ಸ್ವಾಮಿ. ಆ ಎಲ್ಲಾ ಶೋಧನೆಗಳನ್ನು ಕರ್ತೇನೆ ನೀನು ನಮಗೆ ಜಯಗೊಳಿಸುವಂತೆ, ಎದುರಿಸುವಂತೆ ನೀನು ನಮಗೆ ಹೆಚ್ಚು ಪ್ರಮಾಣದಲ್ಲಿ ನಮಗೆ ನಿನ್ನ ಸತ್ಯದ ವಾಕ್ಯದಲ್ಲಿ ನಮಗೆ ಪರಿಹಾರ ಕೊಡಪ್ಪ ಅಂತ ಅಂಗ್ಲಚ್ಚಿ ಬೇಡ್ತೇವೆ ಸ್ವಾಮಿ. ನಮ್ಮ ಕರ್ತನೆ ಸ್ವಾಮಿ, ಎಲ್ಲಾ ಸೈತಾನ ಕಾರ್ಯಗಳನ್ನು ಕರ್ತನೆ ನೀನು ನಿನ್ನ ಬೇಲಿಯಲ್ಲಿ ಕಟ್ಟಿ ಹಾಕಿ ಕರ್ತನೆ ಯವನಸ್ಥರ ಕೂಟವನ್ನು ಕರ್ತನೆ ಪ್ರತಿಯೊಂದು ಮಕ್ಕಳನ್ನು ಕರ್ತನೆ ನೀನು ಪೋಷಿಸಪ್ಪ ಅಂತ ನೀನು ಅಂಗ್ಲಾಚಿ ಬೇಡ್ತೇವೆ ಸ್ವಾಮಿ. ಯಾಕೆಂದ್ರೆ ಸ್ವಾಮಿ ವಿದ್ಯಾಭ್ಯಾಸದಲ್ಲಿ ಕರ್ತನೆ ಕಾಲೇಜುಗಳಲ್ಲಿ ಸ್ವಾಮಿ ಈಗ ಈ ಪರಿಸ್ಥಿತಿಯಲ್ಲಿ ನೋಡ್ಬೇಕಾದ್ರೆ ಸ್ವಾಮಿ ಎಷ್ಟೋ ಕರ್ತನೆ ಒಂದು ಕಷ್ಟ ಸ್ವಾಮಿ, ನೋಡಲಿಕ್ಕೂ ಅಸಾಧ್ಯ, ಹೇಳಲಿಕ್ಕೂ ಅಸಾಧ್ಯ ಸ್ವಾಮಿ, ಆ ಪರಿಸ್ಥಿತಿಯಲ್ಲಿದೆ ಸ್ವಾಮಿ. ಯಾಕಂದ್ರೆ ಸ್ವಾಮಿ ಕಲಿಯುಗ ಸ್ವಾಮಿ ಸೈತಾನನು ತುಂಬಾ ಆಳ್ವಿಕೆ ಮಾಡ್ತಿದ್ದಾನೆ ಸ್ವಾಮಿ. ಆದ್ರೆ ನಿನ್ನನ್ನು ಆರಿಸಿಕೊಂಡ ಮಕ್ಕಳು ಸ್ವಾಮಿ, ನಿನ್ನಲ್ಲಿ ಬೇರೂರಿದ ಮಕ್ಕಳು ಸ್ವಾಮಿ ನೋಡಿದ್ರೆ ಎಷ್ಟೋ ಮಧುರ ಸ್ವಾಮಿ. ಯಾಕೆಂದ್ರೆ ಸ್ವಾಮಿ ನಿನ್ನ ಭಯ ಭಕ್ತಿಯಲ್ಲಿ ನಾವು ಬೆಳೆಯುವಾಗ ನಿನ್ನ ವಾಕ್ಯವನ್ನು ಕೇಳಿ ನಾವು ನಿನ್ನ ಭಯ ಭಕ್ತಿಯಲ್ಲಿರುವಾಗ ಸ್ವಾಮಿ ನಮಗೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಅರಿವು ನಮಗೆ ಮೂಡುತ್ತೆ ಸ್ವಾಮಿ. ಯಾಕಂದ್ರೆ ನಿನ್ನ ವಾಕ್ಯವು ಅಷ್ಟು ಅಮೂಲ್ಯವಾದದ್ದು ಸ್ವಾಮಿ, ಈ ಬಾಯಿ ಕತ್ತಿಯ ಹಾಗೆ ಸ್ವಾಮಿ ಎಲ್ಲರೊಟ್ಟಿಗೆ ಅದು ನುಗ್ಗಿ ಹೋಗುತ್ತೆ ಸ್ವಾಮಿ. ಹಾಗೆ ಸ್ವಾಮಿ ಸೈತಾನನ್ನು ಎದುರಿಸುವಾಗ ಸ್ವಾಮಿ ನಮಗೆ ನಿನ್ನ ಶಕ್ತಿ, ನಿನ್ನ ಒಂದು ಬಲ ಬೇಕು ಸ್ವಾಮಿ ನಮಗೆ. ಯಾಕಂದ್ರೆ ಸ್ವಾಮಿ ಈ ಕಲಿಯುಗ ಸ್ವಾಮಿ ನೀನು ನೀನು ಮುಂದಣ ಬರುವಂತ ಸಮಯ ಬಂದಿದೆ ಸ್ವಾಮಿ. ಯಾಕೆಂದ್ರೆ ಸ್ವಾಮಿ ಈ ನೋಡ್ಬೇಕಾದ್ರೆ ಕರ್ತನೆ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಕರ್ತನೆ ಎಷ್ಟೋ ಮಕ್ಕಳಿಗೆ ಸ್ವಾಮಿ ವಿದ್ಯಾಭ್ಯಾಸದಲ್ಲಿ ಡಿಸ್ಟರ್ಬೆನ್ಸು, ಕಾಲೇಜ್ಗೆ ಹೋಗುವ ಮನಸ್ಸಿಲ್ಲ, ಬೇರೆ ಕಡೆ ಆಲೋಚನೆ, ಲೌಕಿಕ ಜ್ಞಾನದ ಕಡೆ ಹೆಚ್ಚು ಗಮನ ಸ್ವಾಮಿ, ಫ್ರೆಂಡ್ಸ್, ಪರ್ಸನಲ್ ಇಶ್ಯೂಸ್, ಸಮಥಿಂಗ್ ಸ್ವಾಮಿ. ಸೈತಾನನು ಕೊಡುವ ಒಂದೊಂದು ಆ ಆಸೆಗಳು ನೋಡಿದರೆ ಕರ್ತನೆ ಹಾಗೆ ಅವ್ರ ಶೋಧನೆಯೊಳಗೆ ಬೀಳುವ ಹಾಗೆ ಹೊರಟು ಹೋಗ್ತಾರೆ ಸ್ವಾಮಿ. ಆದ್ರೆ ಕರ್ತನೆ ನಿನ್ನನ್ನು ಆಧರಿಸಿಕೊಂಡಂತ ಮಕ್ಕಳನ್ನು ಕರ್ತನೆ ಎಲ್ಲರೂ ನೀನು ಆಶೀರ್ವದಿಸು. ಯಾಕಂದ್ರೆ ಕರ್ತನೆ ಮಕ್ಕಳು ನೀನು ಆರಿಸಿಕೊಂಡಂತ ಮಕ್ಕಳಲ್ಲಿ ಕರ್ತನೆ ನೀನು ಸುಮ್ಮನೆ ಆರಿಸಿಕೊಳ್ಳುವುದಿಲ್ಲ ಸ್ವಾಮಿ. ಅವರಲ್ಲಿ ಏನೋ ಒಂದು ನಿರೀಕ್ಷೆ, ಅವರಲ್ಲಿ ಏನೋ ಒಂದು ಉದ್ದೇಶ, ಎಲ್ಲವನ್ನು ನೀನು ಕರ್ತನೆ ನೋಡಿ ಆ ಮಕ್ಕಳನ್ನು ನೀನು ಆರಿಸಿಕೊಂಡಿದ್ದೀಯಾ. ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ನೀನು ಆರಿಸಿಕೊಂಡಿದ್ದೀಯಾ, ಸ್ತೋತ್ರ ಕರ್ತನೆ. ನಮ್ಮನ್ನು ಆರಿಸಿಕೊಳ್ಳುವ ಉದ್ದೇಶ ಏನು ಸ್ವಾಮಿ, ಅದನ್ನ ನಮಗೆ ತಿಳಿಸಿಕೊಡು ಸ್ವಾಮಿ. ಯಾಕಂದ್ರೆ ಸ್ವಾಮಿ ನಿನ್ನ ಉದ್ದೇಶ ನೆರವೇರಿಸುವುದಕ್ಕಾಗಿ ಕರ್ತನೆ ನಾವು ರೆಡಿ ಸಿದ್ಧರಾಗಿರ್ಬೇಕು ಸ್ವಾಮಿ. ರಕ್ಷಣೆ ಹೊಂದಿದ ಒಬ್ಬೊಬ್ಬರು ಸ್ವಾಮಿ ನಿನ್ನ ಉದ್ದೇಶಕ್ಕಾಗಿ ಕಾಯಬೇಕು ಸ್ವಾಮಿ. ಅವ್ರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಅವ್ರ ನೀನು ಪೋಷಣೆ ಮಾಡು ಸ್ವಾಮಿ. ಅವರಲ್ಲಿ ನಿನ್ನ ಹೆಚ್ಚು ನಿನ್ನ ಬಳಿಗೆ ಬರುವಂತೆ ಆಸೆ ಕೊಡು ಸ್ವಾಮಿ. ಕರ್ತನೆ ಯವನಸ್ಥರನ್ನು ಕರ್ತನೆ ಹೆಚ್ಚಾಗಿ ನೀನು ವೃದ್ಧಿಪಡಿಸಪ್ಪ. ಯಾಕೆಂದ್ರೆ ಈಗಿನ ಮಕ್ಕಳ ಸ್ವಾಮಿ ಮುಂದಿನ ಇಲ್ಲಿ ಪೀಳಿಗೆಯಲ್ಲಿ ಸ್ವಾಮಿ ನಿನ್ನಲ್ಲಿ ಕರ್ತನೆ ಬೆಳೆಯುವಂತೆ ಕೃಪೆ ಕೊಡು ಸ್ವಾಮಿ. ಯಾಕಂದ್ರೆ ಸ್ವಾಮಿ ಈಗ ನಾವು ಹೆಚ್ಚು ಸಮಯ ನಿನ್ನಲ್ಲಿ ಕೊಟ್ಟರೆ ಸ್ವಾಮಿ ಹಾಗೆ ಅದು ಕಂಟಿನ್ಯೂ ಆಗ್ತಾ ಹೋದ್ರೆ ಅದು ಇನ್ನೂ ಹೆಚ್ಚು ಉತ್ತೇಜನ ಆಗುತ್ತೆ ಸ್ವಾಮಿ ನಿನ್ನ ಬೆಳೆಯೋದಿಕ್ಕೆ ಸ್ವಾಮಿ. ಇನ್ನೂ ಹೆಚ್ಚು ಜ್ಞಾನ ಬರುತ್ತೆ ಸ್ವಾಮಿ, ನಮಗೆ ಇನ್ನೂ ಹೆಚ್ಚು ತಿಳುವಳಿಕೆ ಬರುತ್ತೆ ಸ್ವಾಮಿ. ಆ ವಿವೇಕ, ತಿಳುವಳಿಕೆಯನ್ನು, ಜ್ಞಾನವನ್ನು ನಮಗೆ ಕೊಡು ಸ್ವಾಮಿ. ಕೊಟ್ಟಿರೋ ಸಮಯವನ್ನು ಸದುಪಯೋಗ ಕೊಡದಾಗೆ ಕರ್ತನೆ ಉಪಯೋಗ ಮಾಡಿಕೊಂಡು ಕರ್ತನೆ ಅದನ್ನ ಅರ್ಥಗರ್ಭಿತವಾಗಿ ತಿಳಿದುಕೊಂಡು ಜೀವನದಲ್ಲಿ ನಾವು ಉಪಯೋಗಿಸಿಕೊಳ್ಳುವಂತೆ ನಮಗೆ ಕೃಪೆ ಕೊಡು ಸ್ವಾಮಿ. ಕರ್ತನೆ ಸ್ವಾಮಿ ನಮಗೆ ಸಭೆ ಹಿರಿಯನ್ನು ಕೊಟ್ಟಿದೀಯಾ, ನಿನಗೆ ಸ್ತೋತ್ರ ಸ್ವಾಮಿ. ಸಭೆಗಳನ್ನು ಕೊಟ್ಟಿದೀಯಾ, ಸ್ತೋತ್ರ ಸ್ವಾಮಿ. ಆ ಸಭೆಗಳನ್ನು ಕರ್ತನೆ ನಾವು ಉಳಿಸಿಕೊಂಡು ಕರ್ತನೆ ಅನ್ಯೋನ್ಯತೆಗಳಲ್ಲಿ ನಾವು ಬೆಳೆದುಕೊಂಡು ಕರ್ತನೆ ಒಬ್ಬರಿಗೊಬ್ಬರು ಕರ್ತನೆ ಪ್ರೀತಿಸಿ ಕರ್ತನೆ ದ್ವೇಷಿಸದೆ ಒಬ್ಬರೊಬ್ಬರು ಪ್ರೀತಿಸಿ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಕರ್ತನೆ ನಿನ್ನಲ್ಲಿ ನಾವು ಸಹಬಾಳ್ವೆ ಬಾಳುವಂತೆ ನಮಗೆ ಕೃಪೆ ಕೊಟ್ಟು ನಡ್ಸಪ್ಪ ಕರ್ತನೆ ಸ್ವಾಮಿ. ಕರ್ತನೆ ಇಲ್ಲೆಲ್ಲವನ್ನು ಸೇರುವ ಒಂದೊಂದು ಆತ್ಮಗಳಲ್ಲಿ ಹಸ್ತಕ್ಕೊಪ್ಪಿಸ್ತೇವೆ ಸ್ವಾಮಿ. ಅವರವರ ಆತ್ಮದಲ್ಲಿ ಕರ್ತನೆ ನೀನು ಕಾರ್ಯ ಮಾಡು ಸ್ವಾಮಿ. ಅವರವರ ಯಾವ ಶೋಧನೆಯಲ್ಲಿದ್ದಾರೋ, ಅವರವರ ಕಷ್ಟದಲ್ಲಿದ್ದಾರೋ, ಯಾರ ಅನಾರೋಗ್ಯದಲ್ಲಿದ್ದಾರೋ ಎಲ್ಲರೂ ನೀನು ಮುಟ್ಟು ಸ್ವಾಮಿ. ಎಲ್ಲರಿಗೂ ನೀನು ಕೃಪೆಯನ್ನು ಕೊಡು ಸ್ವಾಮಿ. ನೀನು ಬಿಟ್ರೆ ಯಾರು ಇಲ್ಲ ಸ್ವಾಮಿ. ನಮಗೆ ತಂದೆ ಅಂತ ಕರೆಯೋದು ಇನ್ನೊಬ್ಬನ್ನೇ ಸ್ವಾಮಿ ನಾವು. ಯಾಕಂದ್ರೆ ಕರ್ತನೆ ನೀನು ಪರಿಶುದ್ಧನು ಸ್ವಾಮಿ. ಕರ್ತನೆ ಸ್ವಾಮಿ ಅಪ್ಪ ಸೇಸು ಸ್ವಾಮಿ. ತಂದೆದ ಕರ್ತನೆ ಸ್ವಾಮಿ ಈ ಮುಸ್ಸಂಜೆ ವೇಳೆಯಲ್ಲಿ ಕರ್ತನೆ ನೀನನ್ನು ಕರ್ತನೆ ಕೊಂಡಾಡುವಂತ ಭಾಗ್ಯ ಕೊಟ್ಟಿದ್ಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ತಂದೆದ ಕರ್ತನೆ ಸ್ವಾಮಿ ಎಲ್ಲ ಯವನಸ್ಥರು ಕರ್ತನೆ ಈ ಸಮಯಕ್ಕೆ ಸರಿಯಾಗಿ, ಯಾಕಂದ್ರೆ ಸ್ವಾಮಿ ನೀನು ಸಿಪಾಯಿ ಸ್ವಾಮಿ. ಮೊದಲನೇದಾಗಿ ಹೇಳಿದ ಶಿಸ್ತು ಸ್ವಾಮಿ. ಸಮಯ ಸ್ವಾಮಿ, ನಿಗದಿಪಡಿಸಿದ ಸಮಯಕ್ಕೆ ತಕ್ಕಂತೆ ನಾವು ಕರ್ತನೆ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಕರ್ತನೆ, ಯಾಕೆಂದ್ರೆ ಸ್ವಾಮಿ ಇಡೀ 6 ದಿವಸ 24/7 ಎಲ್ಲ ಕೆಲಸ ನಾವು ಮಾಡ್ತೀವಿ. ಆದ್ರೆ ನಿನಗೆ ಕೊಡುವ ಸಮಯದಲ್ಲಿ ಕರ್ತನೆ ನಾವು ನಿಷ್ಠೆಯಾಗಿ ನೀತಿವಂತರಾಗಿ ಜಾಯ್ನ್ ಆಗಿ ಕರ್ತನೆ ಅದನ್ನು ನಾವು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ನಡೆಯುವಂತೆ ನಮಗೆ ಕೃಪೆ ಕೊಡಪ್ಪ. ಕರ್ತನೆ ಇರುವಾಗ ಎಲ್ಲ ಕೆಲಸ ಕಾರ್ಯಗಳನ್ನು ಎಲ್ಲರಿಗೂ ಕರ್ತನೆ ನೀನು ಅವ್ರು ಸಫಲ ಮಾಡಿ ಅವರು ನಿನ್ನಲ್ಲಿ ಬೆಳೆಯುವಂತೆ ಅವ್ರಿಗೂ ನೀನು ಕೃಪೆ ಕೊಟ್ಟು ನಡ್ಸಪ್ಪ. ಅವ್ರು ನಿನ್ನಲ್ಲಿ ಬೆಳೆಯೋಕೆ ಅವರಲ್ಲಿ ಆಸಕ್ತಿ ಬರುವಂತೆ ನೀನು ಮೂಡಿಸು ಸ್ವಾಮಿ. ಯಾಕಂದ್ರೆ ಸ್ವಾಮಿ ನೀನಲ್ಲಿ ನಾವು ಬೇರೆಯವ್ರಿಗೆ ಕೊಂಡು ಬೆಳೆದರೆ ಸ್ವಾಮಿ ಎಷ್ಟೋ ನಾವು
ಮಹೋನ್ನತರು ಸ್ವಾಮಿ. ಯಾಕಂದ್ರೆ ನೆಕ್ಸ್ಟ್ ನಾವು ನಮ್ಮ ಫ್ರೆಂಡ್ ಸರ್ಕಲ್, ನಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲಿ ನಾವು ಹೇಳ್ಕೊಳ್ಳುವಾಗ ಸ್ವಾಮಿ, ಹ್ಮ್ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದಾಗಿ ಅವರು ನಮ್ಮ ಬಗ್ಗೆ ಹೇಳುವಾಗ ಹ್ಮ್ ಕರ್ತನೆ, ಅದು ನಿನಗೆ ಮಹಿಮೆ ಉಂಟಾಗುತ್ತದೆ ಸ್ವಾಮಿ. ಹ್ಮ್ ಆ ರೀತಿ ನಮ್ಮನ್ನು ಬೆಳೆಸಪ್ಪ ಕರ್ತನೆ ಸ್ವಾಮಿ. ನಿನ್ನ ಅಂಗ್ಲಾಚಿ ಬೇಡ್ತೇವೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ. ಸ್ವಾಮಿ, ಎಲ್ಲವನ್ನು ಸ್ವಾಮಿ ಈ ಚಿಕ್ಕ ಪ್ರಾರ್ಥನೆ ಸ್ವಾಮಿ ಯೇಸುವಿನ ಜೀವ ನಾಮದಲ್ಲಿ ಬೇಡಿ ಹೊಂದಿದ್ದೇನಪ್ಪ. ಆಮೇನ್. ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಲಿ. ಸೇರಿರ್ತಕ್ಕಂಥವ್ರೆಲ್ಲರನ್ನ ದೇವರು ಬಲಪಡಿಸ್ಲಿ. ಮೋಸ್ಟ್ಲಿ ಫೆಲೋ ಜಿಟ್ಸ್ಟರ್ ಅಂತ ಜಾಯ್ನ್ ಆಗಿರ್ತಕ್ಕಂಥವ್ರು ಯಾದಗಿರಿ ಎಂಬುದಾಗಿ ನೆನೆಸ್ತೇನೆ. ದೇವರು ನಿಮ್ಮನ್ನ ಬಲಪಡಿಸ್ಲಿ. ಆ ಅನೇಕರು ಸೇರಿರುವಂತ ಆ ಒಂದು ಹಿನ್ನೆಲೆಯಲ್ಲಿ ನಾನು ನಿಮಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಹಿರಿಯರಿಂದ ಮೊದಲುಗೊಂಡು ಬಹು ದೂರ ದೂರ ಬೇರೆ ದೇಶದಿಂದ ಸೇರಿರ್ತಕ್ಕಂಥವರನ್ನು ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ರೆಗ್ಯುಲರ್ ಆಗಿ ಸೇರಿರ್ತಕ್ಕಂಥವರನ್ನು ಕೂಡ ನಾನು ವಂದಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಕೀಪ್ ಅಪ್ ದ ಸೇಮ್ ಸ್ಪಿರಿಟ್. ಜೀಸಸ್ ಕ್ರೈಸ್ಟ್ ಲವ್ಸ್ ಡಿಸಿಪ್ಲಿನ್. He loves discipline. So also he expects discipline from his disciples. Disciple means discipline. ಸಂತೋಷ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ದೇವ್ರು ನಿಮ್ಮನ್ನ ಬಲಪಡಿಸ್ಲಿ. ಈ ಒಂದು ಯವನಸ್ಥರ ಶಿಷ್ಯತ್ವದ ಸತ್ಯವೇದದ ಅಧ್ಯಯನದ ಹಿನ್ನೆಲೆಯಲ್ಲಿ ನಿಮಗೆಲ್ರಿಗೂ ಈಗಾಗಲೇ ಮನದಟ್ಟಾಗಿರುವ ಹಾಗೆ ನಾವು ಆತ್ಮೀಕವಾಗಿ ನಾವು ಆರಿಸಿಕೊಳ್ಳುವಂತ ಒಂದು ಭಾಗ ಜ್ಞಾನೋಕ್ತಿ ಪುಸ್ತಕ. ಸೊಲೊಮೋನನು ಬರೆದಂತ ಜ್ಞಾನೋಕ್ತಿ ಪುಸ್ತಕ. ಯವನಸ್ಥರಿಗೆ ಕಡ್ಡಾಯವಾಗಿ ನನ್ನ ಒಂದು ಸಣ್ಣ ಆತ್ಮಿಕ ಅನುಭವದಿಂದ ಪದೇ ಪದೇ ಕೇಳಿಕೊಳ್ಳುವಂಥದ್ದು, ತಿಳಿಸುವಂಥದ್ದು, ಭಿನ್ನವಿಸುವಂಥದ್ದು. ಯು ಮಸ್ಟ್ ಆಲ್ ರೀಡ್ ಪ್ರಾವರ್ಬ್ಸ್ ಅಕಾರ್ಡಿಂಗ್ ಟು ದಿ ಡೇಟ್. ಆ ದಿನಾಂಕಕ್ಕೆ ತಕ್ಕಂತೆ ಆ ಅಧ್ಯಾಯವನ್ನ ಓದಿರಿ. ಕಾರ್ಡ್ ಪ್ರಕಾರ ಒಂದು ಅಧ್ಯಾಯ ಓದಿದ ಮೇಲೆ ಜ್ಞಾನೋಕ್ತಿಯನ್ನು ಕೂಡ ನೀವು ಆ ಒಂದು ಧ್ಯಾನದ ಜೀವಿತಕ್ಕೆ ಅಳವಡಿಸಿಕೊಳ್ಳ್ರಿ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ತಾರೀಕು 16. ಹಾಗಾಗಿ 16ನೇ ಅಧ್ಯಾಯವನ್ನ ಇವತ್ತು ನಾನು ಸ್ವಲ್ಪ ನಿಮಿಷಗಳು ನಿಮ್ಮ ಮುಂದೆ ನನ್ನ ಪ್ರಕಟಣೆ, ಪರಿಶುದ್ಧಾತ್ಮನು ನನಗೆ ತಿಳಿಸಿದಂಥದ್ದನ್ನ ನಿಮ್ಮ ಮುಂದೆ ಹಂಚಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಮೊದಲು ನಿಮ್ಮೆಲ್ಲರನ್ನು ನಾನು ಕೇಳಿಕೊಂಡ ಹಾಗೆ ಒಂದು 5-10 ನಿಮಿಷ ಮಾತನಾಡ್ಕೊಳ್ಳೋಣ. ಅನೇಕರು ಈಗಾಗಲೇ ಇದನ್ನ ಓದಿ ಈ ಅಧ್ಯಾಯದಲ್ಲಿ ಇರ್ತಕ್ಕಂಥ ಗುಣ ಹಾಗೂ ನಡತೆ ಬಗ್ಗೆ ಪ್ರಸ್ತಾಪಿಸಲ್ಪಟ್ಟಂತ ವಚನಗಳನ್ನ, ಪದಗಳನ್ನ ನೀವು ಗುರುತಿಸಬೇಕೆಂಬುದಾಗಿ ಕೇಳ್ಕೊಂಡಿದ್ದೆ. ಕಾರಣ ಇಷ್ಟೇ, ನಿಮಗೆ ಯಾಕೆ ನಾನು ಜ್ಞಾನೋಕ್ತಿಯನ್ನ ಓದಿ ಎಂಬುದಾಗಿ ಕೇಳ್ಕೊಳ್ತೇನೆ ಅನ್ನುವಂಥದ್ದು, ವಿವಿಧ ಸಂದರ್ಭಗಳಲ್ಲಿ ವಿವಿಧ ಸತ್ಯವೇದದ ಅಧ್ಯಯನದಲ್ಲಿ ವಾಕ್ಯಗಳನ್ನು ಹಂಚುವಾಗ ವಿವಿಧ ಅನ್ಯೋನ್ಯತೆಗಳಲ್ಲಿ ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ದೇನೆ. ನನ್ನ ಪ್ರತಿ ದಿವಸದ ಹವ್ಯಾಸ, ತಾರೀಖು ತಕ್ಕಂತೆ 5 ಕೀರ್ತನೆಗಳನ್ನ ಓದುವಂಥದ್ದು ಒಂದು ಹವ್ಯಾಸ. ಇದು ಸುಮಾರು 28 ವರ್ಷದಿಂದ ನನ್ನ ಜೀವಿತದಲ್ಲಿ ಇರ್ತಕ್ಕಂಥ ಹವ್ಯಾಸ. ಯಾಕಂದ್ರೆ ಕೀರ್ತನೆ 150 ಅಧ್ಯಾಯಗಳಿದೆ. ಒಂದು ತಿಂಗಳಿಗೆ ಸುಮಾರು 30 ದಿವಸ, ಬಹುಮಟ್ಟಿಗೆ 12 ತಿಂಗಳಲ್ಲಿ 30 ದಿವಸ ಬರುವಂಥದ್ದು. ಕೆಲವು ತಿಂಗಳುಗಳು 31, ಕೆಲವು 28, ಕೆಲವು ಲೀಪ್ ಇಯರ್ ಇದ್ದಾಗ 29 ದಿವಸ. ಹಾಗಾಗಿ ನನ್ನ ಹವ್ಯಾಸ ತಾರೀಖಕ್ಕೆ ತಕ್ಕಂತೆ 5 ಅಧ್ಯಾಯಗಳು. ಉದಾಹರಣೆಗೆ ಕೀರ್ತನೆ ಇವತ್ತು 16×5 ಅಂದ್ರೆ 76, 77, 78, 79, 80. ನಾಳೆ 81-85 ಹೀಗೆ. ಹಾಗೂ ತಾರೀಖಕ್ಕೆ ತಕ್ಕಂತೆ ಜ್ಞಾನೋಕ್ತಿ ಒಂದು ಅಧ್ಯಾಯ.
ಆಮೇಲೆ ನಮ್ಮ ಯಥಾ ಪ್ರಕಾರ ಕಾರ್ಡ್ ಪ್ರಕಾರ ಇರ್ತಕ್ಕಂಥ 2 ಭಾಗಗಳು ಹಳೆ ಒಡಂಬಡಿಕೆ ಹಾಗೂ ಒಂದು ಭಾಗ ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆ. ಕಾರಣ ಇಷ್ಟೇ, ನನ್ನ ಪ್ರತಿಷ್ಠೆ. ನಾನು 1 ವರ್ಷದಲ್ಲಿ 66 ಪುಸ್ತಕಗಳನ್ನ ಓದ್ಲೇಬೇಕು ಅನ್ನುವಂತ ನನ್ನ ಪ್ರತಿಷ್ಠೆ. ಈಗಲೂ ಕೂಡ 28 ವರ್ಷದಿಂದ ಸುಮಾರು 40 ಸಾರಿ ಸತ್ಯವೇದವನ್ನ ಓದಿದ್ದೇನೆ. ಹೆಚ್ಚಳಮೆಗಲ್ಲ, ನಿಮಗೆ ಒಂದು ಉತ್ತೇಜನಕ್ಕೋಸ್ಕರ. ಸಾಧ್ಯನಾ ಅನ್ನುವಂಥದ್ದು ಪ್ರಶ್ನೆಗಳು ಬರುವಾಗ ಸಾಧ್ಯ. ಯಾಕೆಂದ್ರೆ ದೇವರು ನಮ್ಮನ್ನು ಉಂಟು ಮಾಡುವಾಗ ಅಂತ ಒಂದು ರೀತಿಯಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾನೆ. ಅಂತ ಒಂದು ಆತ್ಮೀಕವಾದಂತ ಶಕ್ತಿ ಸಾಮರ್ಥ್ಯಗಳಿಂದ ಆತನನ್ನ ತುಂಬಿಸಿ ಉಂಟು ಮಾಡಿರುವುದರಿಂದ ಸಾಧ್ಯ. ಶಿಸ್ತು ಬೇಕಷ್ಟೆ, ಶಿಸ್ತು ಬೇಕು. ಇದನ್ನ ನಾನು ಹೇಗೆ ವಿಭಾಗಿಸಿಕೊಂಡೇ ಇದ್ದೆ ಎಂಬುದಾಗಿ ನೀವು ಹೇಳುವುದಾಗಿದ್ರೆ, ಆಫೀಸಲ್ಲಿ ಒಂದು ಬೈಬಲ್ ಇಟ್ಕೊಂಡಿದ್ದೆ, ಕಾರಲ್ಲಿ ಒಂದು ಬೈಬಲ್ ಇಟ್ಕೊಂಡಿದ್ದೆ. ಬೆಳಿಗ್ಗೆ 3 ಅಧ್ಯಾಯ ಹಾಗೂ ರಾತ್ರಿ ಮಲಗುವಾಗ ಕೀರ್ತನೆ 5. ಆಫೀಸ್ ಮಧ್ಯಾಹ್ನ ಊಟ ಆದ್ಮೇಲೆ 1 ಅಧ್ಯಾಯ. ನಾನು ಇಡೀ 32 ವರ್ಷ ಕೆಲಸದ ಜೀವನ ಮಾಡುವಾಗ ಪ್ರಯಾಣಗಳಲ್ಲಿ ಟ್ರಾಫಿಕ್ ಜಾಮ್ಸ್, ವಿಪರೀತ ಟ್ರಾಫಿಕ್ ಜಾಮ್. ಆಗ ಜಾಮ್ನಲ್ಲಿ 2 ಅಧ್ಯಾಯ. ಇಡೀ ಸತ್ಯವೇದದಲ್ಲಿ 1134 ಅಧ್ಯಾಯ ಏನೋ ಇದೆ. ಅದನ್ನ 365 ದಿವಸದಿಂದ ನೀವು ಬಾಗಿಸಿದ್ರೆ ಕೇವಲ 3 ಅಧ್ಯಾಯ ಓದ್ಬೇಕು ದಿವಸಕ್ಕೆ. ಬೆಳಿಗ್ಗೆ 1, ಮಧ್ಯಾಹ್ನ 1, ರಾತ್ರಿ 1 ಮಲಗುವಾಗ, ಬೆಳಿಗ್ಗೆ ಎದ್ದಾಗ 1, ಊಟದ ಟೈಮಲ್ಲಿ 1. ಸಾಮಾನ್ಯ ನಾವು ಆಫೀಸ್ಗಳಲ್ಲಿ ಊಟ ಆದ್ಮೇಲೆ ಹರಟೆ ಹೊಡಿತೀವಿ ಕೊಲೀಗ್ಸ್ ಹತ್ರ, ಸುತ್ತಾಡ್ಕೊಂಡು ಕ್ಯಾಂಟೀನಲ್ಲಿ ತಿಂದ ಮೇಲೆ, ಇಲ್ಲ ಕ್ಯಾಂಟೀನಲ್ಲೇ ಬಹಳಷ್ಟು ಹರಟೆಗಳು. ಪಿಕ್ಚರ್ ಬಗ್ಗೆ, ಮಾಲ್ ಬಗ್ಗೆ, ಕಾರ್ಗಳ ಬಗ್ಗೆ, ಬಟ್ಟೆ ಹಾಕೊಳ್ಳೋದ್ರ ಬಗ್ಗೆ, ಬೇರೆ ಬೇರೆ. ಆದ್ರೆ ಸಾಧ್ಯ ಇದೆ. ಸೊ ಈ ಹಿನ್ನೆಲೆ ನನ್ನ ಪ್ರತಿಷ್ಠೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದು ಯಾರಿಗಾದ್ರೂ ಪ್ರತಿಷ್ಠೆ ಒಂದು ಪ್ರಯೋಜನ ಆಗುವುದಾಗಿದ್ರೆ ಇದನ್ನ ಅನುಸರಿಸಬಹುದು. ನನ್ನ ಪ್ರೀತಿಯ ಅಪೇಕ್ಷೆ, ಕೋರಿಕೆ, ಯವನಸ್ಥರಾಗಿರ್ತಕ್ಕಂಥ ನೀವು ನನ್ನೊಟ್ಟಿಗೆ ಗುರುತಿಸಿಕೊಂಡಿರುವಾಗ ಶಿಷ್ಯತ್ವದಲ್ಲಿ ಈ ಮಾದರಿ ನಿಮಗೆ ಪ್ರಯೋಜನ ಆಗ್ತದೆ ಎಂಬುದಾಗಿದ್ರೆ ಅದನ್ನು ಅಳವಡಿಸಿಕೊಳ್ಳುವಂಥದ್ದು ಬಹು ಆಶೀರ್ವಾದದಾಯಕ. ಈ ಹಿನ್ನೆಲೆಯಲ್ಲಿ ಜ್ಞಾನೋಕ್ತಿ. ಯಾಕೆ ಜ್ಞಾನೋಕ್ತಿ ಎಂಬುದಾಗಿ ನೋಡುವಾಗ, ಜ್ಞಾನೋಕ್ತಿಯಲ್ಲಿ ಪ್ರತಿಯೊಬ್ಬೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬೊಬ್ಬ ಶಿಷ್ಯನಿಗೆ ಗುಣದ ಬಗ್ಗೆ, ನಡತೆ ಬಗ್ಗೆ, ಜೀವನದ ಬಗ್ಗೆ, ದೇವರ ಭಯದ ಬಗ್ಗೆ, ಪ್ರತಿಯೊಂದೊಂದು ಜೀವನದ ಕ್ಷೇತ್ರಗಳಲ್ಲಿ ತನಗೆ ಎದುರಾಗುವಂತ ಪ್ರತಿಯೊಂದೊಂದು ಪರಿಸ್ಥಿತಿಗಳಿಗೆ ತಕ್ಕಂತೆ ಆತ್ಮಿಕ ಮನ್ನವನ್ನ, ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ಮನ್ನವನ್ನ ಕೊಡುವಂತ ಶ್ರೇಷ್ಠ ಪುಸ್ತಕ. ಹಾಗಾಗಿ ಇದನ್ನ ನಾನು ಬಹಳಷ್ಟು ಒತ್ತು ಕೊಡ್ತೇನೆ. If a man wants to be very clear and pure in his actions, it reflects whether that person is centered in the book of Proverbs. Person who is more centered in the book of Proverbs, his actions and deeds will be more pure, more pleasing to Christ and to people around him. ಇದು ಒಂದು ಗುಟ್ಟು. ಜೀವನದಲ್ಲಿ ಅನೇಕ ನಂಬಿಕೆಗಳನ್ನ ಅಭ್ಯಾಸ ಮಾಡಬೇಕಾದ್ರೆ ಹಳೆ ಒಡಂಬಡಿಕೆ ಬಹಳ ಅವಶ್ಯ. ಕ್ರಿಸ್ತ ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ ನಾನು ಬೇರೂರಬೇಕಾದ್ರೆ ಹೊಸ ಒಡಂಬಡಿಕೆ ಬಹಳ ಅವಶ್ಯ. ಹಾಗೆ ಜೀವನದಲ್ಲಿ ನನ್ನ ನಡೆ, ನನ್ನ ನುಡಿ, ನನ್ನ ಜೀವನ ಶೈಲಿ ಬಹಳಷ್ಟು ಯೇಸು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ಕಾಣಿಸ್ಕೊಳ್ಬೇಕಾದ್ರೆ ಜ್ಞಾನೋಕ್ತಿ, ಬುಕ್ ಆಫ್ ಪ್ರಾವರ್ಬ್ಸ್ ಈಸ್ very crucial and pivotal in any disciple's life. ಬಹಳ ಅದು ಅದ್ಭುತವಾದಂತ ಪುಸ್ತಕ. ಈ ಹಿನ್ನೆಲೆಯಲ್ಲಿ ಯವನಸ್ಥರಿಗೆ ನಾನು ಕೇಳಿಕೊಳ್ಳುವಂಥದ್ದು, ಜ್ಞಾನೋಕ್ತಿಯನ್ನ ನೀವು ತಿನ್ನಕ್ಕಾಗದೇ ಇದ್ರೂ ಚಿಂತೆ ಇಲ್ಲ,
ಜ್ಞಾನೋಕ್ತಿಯನ್ನ ದಯಮಾಡಿ ಬೆಳಿಗ್ಗೆ ನೀವು ಓದಿ, ಶಾಲಾ ಕಾಲೇಜು ಆಫೀಸ್ಗಳಿಗೆ ನೀವು ಹೋದ್ರೆ ಬಹಳಷ್ಟು ಒಳ್ಳೆಯದು. ಇಟ್ ಡಿಸೈಡ್ಸ್ that day's life will be decided how much you are able to meditate on that particular chapter which you read in the book of Proverbs. ಹಾಗಾಗಿ ಓದುವಾಗೆಲ್ಲ, ಜ್ಞಾನೋಕ್ತಿಯನ್ನ ಓದುವಾಗ ಆ ಅಧ್ಯಾಯದಲ್ಲಿ ಏನ್ ಗುಣ ಇದೆ, ಐ ಆಮ್ ಜಸ್ಟ್ ಗಿವಿಂಗ್ ಯು ಒನ್ ಫ್ರೇಮ್ ವರ್ಕ್ ಹೌ ಟು ರೀಡ್ ಈಚ್ ಬುಕ್ ಇನ್ ದ ಬೈಬಲ್, ಹೌ ಟು ಡ್ರಾ ದ ಟ್ರೆಷರ್ ಫ್ರಮ್ ದ ಬುಕ್ ಇನ್ ದ ಬೈಬಲ್, how to draw those treasures, how to draw water from the Bible, life giving word. ಹೇಗೆ ಅದನ್ನ ನಾನು ಅಂತ ಒಂದು ನಿಕ್ಷೇಪದಿಂದ ಕೂಡಿರ್ತಕ್ಕಂಥದ್ದಿಂದ ನಾನು ತೆಗೆಯುವಂಥದ್ದು ಒಂದು ಫ್ರೇಮ್ ವರ್ಕ್. ಜ್ಞಾನೋಕ್ತಿ ಆಲ್ವೇಸ್ ಲುಕ್ ಫಾರ್ ವಾಟ್ ಕಿಂಗ್ ಸೊಲೊಮನ್ ಈಸ್ ಟಾಕಿಂಗ್ ಅಬೌಟ್ ಕ್ಯಾರೆಕ್ಟರ್ ಅಂಡ್ ಕಾಂಡಕ್ಟ್. ಡಿಸೈಪಲ್ಶಿಪ್ ಲೈಫ್, ಯೂತ್ ಲೈಫ್ ಅಲ್ಲಿ ಕ್ಯಾರೆಕ್ಟರ್ ಅಂಡ್ ಕಾಂಡಕ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಸ್ಕೂಲು ಬಿಟ್ಟ ಮೇಲೆ ನಮಗೆ ಪ್ರತಿಯೊಂದೊಂದು ಶಾಲೆಯವರು ಏನ್ ಕೊಡ್ತಾರೆ, ಟಿ ಸಿ ಜೊತೆಗೆ ಏನ್ ಕೊಡ್ತಾರೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ. ಕ್ಯಾರೆಕ್ಟರ್ ಅಂಡ್ ಕಾಂಡಕ್ಟ್, ಸ್ಟಡಿ ಸರ್ಟಿಫಿಕೇಟ್, ಕ್ಯಾರೆಕ್ಟರ್ ಅಂಡ್ ಕಾಂಡಕ್ಟ್ ಸರ್ಟಿಫಿಕೇಟ್ ಕೊಡ್ತಾರೆ. ಹ್ಮ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸ್ಕೂಲ್ ನಲ್ಲಿ ಓದಿ ಅದನ್ನ ಆಚೆ ಬರುವಾಗ ಅದೆಷ್ಟು ಮಹತ್ತರವಾದಂಥದ್ದು. ಹಾಗೆ ಆ ಕ್ಯಾರೆಕ್ಟರ್ ಕಾಂಡಕ್ಟ್ ಸರ್ಟಿಫಿಕೇಟ್ ಇಲ್ಲದೆ ನೆಕ್ಸ್ಟ್ ಕಾಲೇಜು ಸ್ಕೂಲ್ಗೆ ಅಡ್ಮಿಷನ್ ಕೊಡ್ತಾರಾ? ಟಿ ಸಿ ಕೊಟ್ರೆ ಸಾಕಾ ಅಥವಾ ಟಿ ಸಿ ಜೊತೆಗೆ ಇದು ಬೇಕಾ? ಅದು ಬೇಕು ಅಂಕಲ್, ಎರಡು ಕ್ಯಾರೆಕ್ಟರ್ ಅದು ಬೇಕು. ಅದು ಎಷ್ಟು ವಿಶೇಷವಾಗಿದೆಯೋ ಲೌಕಿಕವಾಗಿ, ಆತ್ಮಿಕವಾಗಿ ನಾನು ಯವನಸ್ಥನಾಗಿ ಯವನಸ್ಥಳಾಗಿ ಯೇಸು ಕ್ರಿಸ್ತನಿಗೋಸ್ಕರ ಜೀವಿಸುವಾಗ ನಾನು ಲೋಕಕ್ಕೆ ಉಪ್ಪು, ಲೋಕಕ್ಕೆ ಬೆಳಕು. ಹೇಗೆ ಇದರಿಂದ ನನ್ನ ಗುಣ, ನನ್ನ ನಡತೆ ದೇವರಿಗೂ ಜನರಿಗೂ ಮೆಚ್ಚುವಂತದ್ದಾಗಿರಬೇಕು. ಹಾಗಾಗಿ ವೆನ್ ಎವರ್ ಯು ರೀಡ್ ಬುಕ್ ಆಫ್ ಪ್ರಾವರ್ಬ್ಸ್, ಐಡೆಂಟಿಫೈ ಏನ್ ಕ್ಯಾರೆಕ್ಟರ್ ಇದೆ ಅಲ್ಲಿ, ಏನ್ ನಡತೆ ಇದೆ ಅಲ್ಲಿ ಅನ್ನುವಂಥದ್ದನ್ನ ಗುರುತಿಸ್ಬೇಕು ನೀವು. ಆಗ ನಿಮ್ಮ ಜೀವನ ನೆನ್ನೆ ಇದ್ದ ಹಾಗೆ ಇವತ್ತಿರೋದಿಲ್ಲ, ಇವತ್ತಿದ್ದ ಹಾಗೆ ನಾಳೆ ಇರಲ್ಲ, ನಾಳೆ ಇದ್ದ ಹಾಗೆ ನಾಳಿದ್ದಿರಲ್ಲ. ಹೀಗೆ ನೀವು ದಿನೇ 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 2 ಕೊರಿಂಥ 3ನೇ ಅಧ್ಯಾಯ 16ನೇ ವಚನದ ಪ್ರಕಾರ ನೀವು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ದಾಟುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗ್ತೀರಾ. ಅಂದ್ರೆ ಯು ವಿಲ್ ಮಾರ್ಚ್ ಆನ್ ಫ್ರಮ್ ಗ್ಲೋರಿ ಟು ಫರ್ದರ್ ಗ್ಲೋರಿ. ಕ್ರಿಸ್ತನ ಸಾರೂಪ್ಯ, ಕ್ರಿಸ್ತನು ಹೇಗೆ ಗುಣಲಕ್ಷಣಗಳಲ್ಲಿ ವ್ಯಕ್ತಿತ್ವದಲ್ಲಿ ಇದ್ದಾನೋ ಹಾಗೆ ನಾನು ದಿನೇ ದಿನೇ ದಾಟುತ್ತಾ ಹೋಗ್ತೇನೆ. ಐ ವಿಲ್ ಕೀಪ್ ಬಿಕಮಿಂಗ್ ಲೈಕ್ ಕ್ರೈಸ್ಟ್, ಲೈಕ್ ಕ್ರೈಸ್ಟ್. ಹುಡುಕ್ಬೇಕು. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಹುಡುಕಿದ್ದೀರಾ ಇವತ್ತು ಗುಣ ನಡತೆ ಅನ್ನುವಂಥದ್ದು 16ನೇ ಅಧ್ಯಾಯದಲ್ಲಿ? ದೆನ್ ಐ ವಿಲ್ ಕಂಟಿನ್ಯೂ. ಅಂಕಲ್ 17 ಅಲ್ಲಿ ಇದೆ ಅಂಕಲ್. ಮೊದಲನೇ ವಚನದಿಂದ 33ನೇ ವಚನದವರೆಗೂ ಎಷ್ಟು ಗುಣಗಳನ್ನ ಹುಡುಕಿದ್ದೀರಾ? ಎಲ್ರು ಅಂಕಲ್ 17ನೇ ವಚನದಲ್ಲಿ ಏನಮ್ಮ 17ನೇ ವಚನ? 17ನೇ ವಚನದಲ್ಲಿ ನಡತೆ ಬಗ್ಗೆ ಇದೆ ಅಂಕಲ್. ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯುವನು. ಓಕೆ, ನೆಕ್ಸ್ಟ್. ಒಬ್ಬೊಬ್ರೆ ಪಟ್ 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 ಅಂತ ಹೇಳ್ಕೊಂಡು ಹೋಗ್ರಿ, ಯಾಕಂದ್ರೆ ನನ್ಗಿರೋದೇ 60 ನಿಮಿಷ. ಅಂಕಲ್ 3ನೇ ವಚನ ಅಂಕಲ್, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಅದೇನು ಗುಣ ತೋರಿಸುತ್ತಾ, ನಡತೆ ತೋರಿಸುತ್ತಾ? ನಡತೆ ಅಂಕಲ್. ಓಕೆ, ಯೋಚನೆ ಮಾಡೋಣ. ಹೇಳ್ಕೊಂಡು ಹೋಗ್ರಿ, ಸರಿ ತಪ್ಪು ಅನ್ನೋದಕ್ಕಿಂತ ಹೇಳ್ಕೊಂಡು ಹೋಗ್ರಿ ಒಬ್ಬೊಬ್ರು. ನೆಕ್ಸ್ಟ್. ಏನ್ ಮಹಿಮ ಹೇಳಿ. 7ನೇ ವಚನ, ಯೆಹೋವನು ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು. ನಡತೆ. ಓಕೆ ಓಕೆ, ನೆಕ್ಸ್ಟ್. ಅನ್ಯಾಯದಿಂದ ಗಳಿಸಿದ ಬಹುಧನಕ್ಕಿಂತಲೂ ನ್ಯಾಯದಿಂದ ಕೂಡಿಸಿದ ಅಲ್ಪಧನವೇ ಲೇಸು. ಎಷ್ಟನೇ ವಚನಪ್ಪ? 8ನೇ ವಚನ ಅಂಕಲ್. 8ನೇ ವಚನ.
ಓಕೆ. ಏನ್ ಗುಣ ಅಂಕಲ್ 9ನೇ ತೋರಿಸುತ್ತದು? ವಚನ. ವಚನ ಬೇಡ ನನಗೆ, ಪದ ಮಾತ್ರ ಬೇಕು. ಪಟ್ ಪಟ್ ಪಟ್. ಯಾಕಂದ್ರೆ ನನ್ಗಿರೋದು 60 ನಿಮಿಷ, ಅದರಲ್ಲಿ 24 ನಿಮಿಷ ಹೋಗ್ಬಿಟ್ಟಿದೆ. ಪದ ಬೇಕಷ್ಟೇ. ವಚನ ಒಂದು ಪದ, ಆ ಪದ ಗುಣನ್ ತಿಳಿಸ್ತದ, ನಡತೆನ್ ತಿಳಿಸ್ತದ ಅನ್ನುವಂಥದ್ದು ಬೇಕಷ್ಟೇ. ನಿಮ್ಗೆ ಇದೊಂಥರ ಟ್ರೈನಿಂಗ್, ಹೌ ಟು ಮೆಡಿಟೇಟ್. ಧ್ಯಾನ ಮಾಡಬೇಕಾದ್ರೆ ಓದಿದ ಭಾಗದಲ್ಲಿ ಕೆಲವೊಂದು ಪ್ರಾಮುಖ್ಯವಾದಂತ ಪದಗಳನ್ನ ನಾವು ಗಮನಿಸಬೇಕು. ಹಾಗೆ 14ನೇ ಗಮನಿಸುವಾಗ ವಚನ. ಜ್ಞಾನೋಕ್ತಿಯಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಚೌಕಟ್ಟು ಏನು? ಜ್ಞಾನೋಕ್ತಿಯನ್ನು ಓದುವಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಚೌಕಟ್ಟು ಏನು? ಈಗ ತಾನೇ ಹೇಳಿದ ಹಾಗೆ ಯಾವ್ದರ ಚೌಕಟ್ಟಿನಲ್ಲಿ ಓದಬೇಕು, ಯಾವ್ದರ ಚೌಕಟ್ಟಿನಲ್ಲಿ ಓದ್ಬೇಕು, ಯಾವ್ದನ್ನ ಗಮನದಲ್ಲಿ ಇಟ್ಕೊಂಡು ಓದ್ಬೇಕು, ಏನು ಗುಣ ನಡತೆ ಹುಡುಕ್ಬೇಕು ಅಂಕಲ್. ಓದುವಾಗ? ಗುಣ ನಡತೆ ಚೌಕಟ್ಟು. ಅದೇ ಆ ಚೌಕಟ್ಟಿನಲ್ಲಿ ನೀವು ಪದಗಳನ್ನ ಗುಣ ನಡತೆ ಚೌಕಟ್ಟಿನಲ್ಲಿ ಏನ್ ಮಾಡ್ಬೇಕು? ಹುಡುಕ್ಬೇಕು. ಇದನ್ನ ನಾವು ಹುಡುಕ್ಬೇಕು. ಗಮನದಲ್ಲಿ ಇಟ್ಕೊಬೇಕು. ಗುಡ್. ನೆಕ್ಸ್ಟ್ 16ನೇ ವಚನದಲ್ಲಿ ಅಂಕಲ್ ಜ್ಞಾನ ಮತ್ತು ವಿವೇಕ ಅಂಕಲ್. ಜ್ಞಾನ ಮತ್ತೆ ವಿವೇಕ. ಜ್ಞಾನ ಅಂದರೆ ಏನು, ವಿವೇಕ ಅಂದರೆ ಏನು? ಅದು 4 ಡೆಫಿನಿಷನ್ಸ್ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕು. ನಿದ್ದೆಯಲ್ಲಿ ಮಲಗಿದಾಗ ನಾನು ಕೇಳಿದ್ರು ಕೂಡ ನೀವೆಲ್ಲರೂ ಜ್ಞಾನ ಅಂದ್ರೆ ದೃಢವಾಗಿ ನಿರ್ಣಯಿಸಲ್ಪಟ್ಟಂತ ಸಾಮರ್ಥ್ಯ. ಅಂಕಲ್ ಅಷ್ಟೇ ಅದು. ವಿವೇಕ ಅಂದ್ರೆ ಒಬ್ಬ ವ್ಯಕ್ತಿ ಸಾಮರ್ಥ್ಯ. ಯಾಕೆ ಅದು ಜೀವನ ಮತ್ತು ನಡವಳಿಕೆಗೆ ಸಂಬಂಧಪಟ್ಟ. ಅಲ್ಲೇ ಸಂಬಂಧಿಸಿದೆ ಕರೆಕ್ಟ್ ಅಂಕಲ್. ಕಂಪ್ಲೀಟ್ ಮಾಡ್ಬೇಕ್ರಿ, ಇಲ್ಲ ಕಷ್ಟ ಆಗುತ್ತೆ. ನನ್ಗಿರೋದು ಟೈಮ್ ಬಹಳ ಕಡಿಮೆ. ಪಟ್ 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 ಅಂತ ಹಂಗಂಗೆ ಹೇಳ್ಬೇಕ್ರಿ. ಅಂಕಲ್ ಜ್ಞಾನ ಅಂದರೆ ಅಂಕಲ್ ದೃಢವಾಗಿ, ನಿರ್ಣಯವಾಗಿ, ಸಾಮರ್ಥ್ಯ, ಸತ್ಯಗಳೊಂದಿಗೆ ವ್ಯವಹರಿಸುವ ಸಾಮರ್ಥ್ಯ. ವೆರಿ ಗುಡ್. ಹಾಗೆ ವಿಶೇಷವಾಗಿ ಅವುಗಳ ಜೀವನ ಮತ್ತು ನಡವಳಿಕೆಗಳಿಗೆ ಸಂಬಂಧಿಸಿದೆ. ಗುಡ್. ವಿವೇಕ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ವಿಷಯ ಅಥವಾ ಸನ್ನಿವೇಶದ ಬಗ್ಗೆ ಹೊಂದಿರುವ ಬುದ್ಧಿ, ಜ್ಞಾನ. ಅಂಕಲ್ ವಿವೇಕ. ವಿವೇಕ. ಬುದ್ಧಿ ಅಂದ್ರೆ ಏನು? ತಿಳುವಳಿಕೆ ಅಂದ್ರೆ ಏನು? ಅಂಕಲ್ ಬುದ್ಧಿ ಅಂದರೆ ಸತ್ಯಗಳನ್ನು ಸ್ವಾತ್ಯವಾಗಿ ಹೊಂದಿಕೊಳ್ಳುವುದು. ಸತ್ಯಗಳನ್ನ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವುದು ಅಥವಾ ಅದನ್ನ ಸ್ವಾಸ್ಥ್ಯವನ್ನಾಗಿ ಇಟ್ಟುಕೊಳ್ಳುವಂತದ್ದು ಏನದು? ಬುದ್ಧಿ ಅಂಕಲ್. ಬುದ್ಧಿ, ನಾಲೆಡ್ಜ್. ಜ್ಞಾನ, ವಿಸ್ಡಮ್, ಎಬಿಲಿಟಿ ಟು ಜಡ್ಜ್ sagaciously because it relates to one's conduct and life. ಓಕೆ. ಹಾಗೆ ಅಂಡರ್ಸ್ಟ್ಯಾಂಡಿಂಗ್. 21ನೇ ವಚನ ಅಣ್ಣ. ಇಲ್ಲ, ನಾನು ಏನೋ ಹೇಳ್ತಾ ಇದ್ದೀನಿ, ಒಂದು ಮೌಲ್ಯ ತರ್ತಾ ಇದ್ದೀನಿ. ಆಮೇಲೆ ಕಂಟಿನ್ಯೂ ಮಾಡಿ. ವಿವೇಕ, ತಿಳುವಳಿಕೆ. The knowledge that somebody has of a particular subject or situation. ವೆರಿ ಗುಡ್. ಏನಪ್ಪ ಇಂಗ್ಲಿಷ್ ಅಮೆರಿಕದವನ್ನ ಆಗ್ಬಿಟ್ನಲ್ಲಪ್ಪ ನೀನು. ಕನ್ನಡದಲ್ಲಿ ಹೋದ್ರಪ್ಪ. ವೆರಿ ಗುಡ್. ನನ್ನ ಹತ್ರ ನನ್ನ ಹತ್ರ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ ಈತ. ಐ ಆಮ್ ವೆರಿ ಹ್ಯಾಪಿ. ನಾನು ಲೀನಾ ಹೊಟ್ಟೆ ನೋವು ಬಂದ್ಬಿಡುತ್ತೆ ನಕ್ಕಿ ನಕ್ಕಿ ನಕ್ಕಿ. ಸೂಪರ್ ಇಂಗ್ಲಿಷ್. ಗುಡ್. ನೆಕ್ಸ್ಟ್ ಕೊನೆಯದು ಏನು ಡೆಫಿನೇಷನ್? ಯಾಕಂದ್ರೆ ನಿಮಗ್ ಚೆನ್ನಾಗಿ ಗೊತ್ತಿರ್ಬೇಕು ಬುದ್ಧಿ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ತಿಳುವಳಿಕೆ ಅಂದ್ರೆ ಏನು, ವಿವೇಕ ಅಂದ್ರೆ ಏನು ಅನ್ನುವಂಥದ್ದು ಯು ಮಸ್ಟ್ ನೋ ಕ್ಲಿಯರ್ಲಿ. ಅವಾಗೆ ವಾಕ್ಯ ಅರ್ಥ ಆಗೋದು. ಇಲ್ಲ ಅಂದ್ರೆ ಬುದ್ಧಿಗೆ ಜ್ಞಾನದ ಅರ್ಥ ಕೊಡ್ತೀರಾ, ಜ್ಞಾನಕ್ಕೆ ವಿವೇಕದ ಅರ್ಥ ಕೊಡ್ತೀರಾ, ತಿಳುವಳಿಕೆಗೆ ಇನ್ನೊಂದು ಯಾವ್ದೋ ಅರ್ಥ ಕೊಡ್ತೀವಿ. ಸೊ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಆಗ ಅನ್ವಯಗಳು ಶಾರ್ಪ್ ಇರ್ತದೆ, ಕತ್ತಿಯಂತೆ ಶಾರ್ಪ್ ಇರ್ತದೆ. ಆಗ ನಿಮ್ಮ ಜೀವನ ಶಾರ್ಪ್ ಆಗ್ತದೆ. ಇದೇ ನನ್ನ ಉದ್ದೇಶ. ಗುಡ್. ಹೇಳಿ ಪರಂಗನಾಥ್, ಏನಪ್ಪ 21ನೇ ವಚನ? ಅಣ್ಣ 21 ಮತ್ತೆ 23ನೇ ವಚನ. ಜ್ಞಾನ ಹೃದಯರಿಗೆ ಜಾಣರೆಂಬ ಬಿರುದು ಬರುವುದು. ಗುಣ ನಡತೆ ಸೂಚಿಸುವಂತ ಪದ ಮಾತ್ರ ಹೇಳ್ಬೇಕು. ಜ್ಞಾನ ಹೃದಯರಿಗೆ ಜಾಣರೆಂಬ ಬಿರುದು ಬರುವುದು ಪದ ಮಾತ್ರ ಬೇಕು. ಮತ್ತೆ ವಚನ ಓದ್ತಿದ್ದೀರಾ? ಐ ಜಸ್ಟ್ ನೀಡ್ ಓನ್ಲಿ ದಿ ವರ್ಡ್ ವಿಚ್ ಟಾಕ್ಸ್ ಅಬೌಟ್ ಕ್ಯಾರೆಕ್ಟರ್ ಅಂಡ್ ಕಾಂಡಕ್ಟ್. ಗುಣ ನಡತೆ ಒಂದು ಪದ ಮಾತ್ರ ಬೇಕು. ಜಾಣ ಅನ್ನೋ ಬಿರುದು ಬರುತ್ತೆ. ಉದಾಹರಣೆಗೆ. ಗುಡ್. ವೆರಿ ಗುಡ್ ಅಟೆಂಪ್ಟ್. ನೀವೆಲ್ಲ ಮಾಡಿದಿ. ಈಗ ನಾನೇ ನಿಮ್ಮೆಲ್ಲರೂ ಸಹಾಯ ಕೇಳ್ಬಿಡ್ತೀನಿ. ಸಮಯ ಕಡಿಮೆ ಇದೆ, ಮುಗಿಸ್ಬೇಕಲ್ಲ ನಾನು. ವಚನ 1 ಸಂಕಲ್ಪ. ಪ್ರೀತಿ. ವೆರಿ ಗುಡ್. ಯಾರು? ರಾಜುನಾ? ಪ್ರಶಾಂತ್. ವೆರಿ ಗುಡ್ ಪ್ರಶಾಂತ್. ಪ್ರೀತಿ. ಎಷ್ಟನೇ ವಚನ? 13ನೇ ವಚನ. ಪ್ರೀತಿ. ಓಕೆ. ಗುಡ್.
verse 1, preparation and answer. ವೆರಿ ಗುಡ್, ಥ್ಯಾಂಕ್ ಯು ಬಾಬಣ್ಣ. ಪ್ರಿಪರೇಷನ್ ಕನ್ನಡದಲ್ಲಿ ಸಂಕಲ್ಪ ಅಂತ ಬಂದ್ಬಿಟ್ಟಿದೆ. ಇಂಗ್ಲಿಷ್ ನಲ್ಲಿ ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಸಂಕಲ್ಪ, ಪ್ರಿಪರೇಷನ್. ಓಕೆ, ಮೊದಲನೇ ವಚನದಲ್ಲಿ ಪ್ರಿಪರೇಷನ್. ಮನುಷ್ಯನು ಎಷ್ಟು ತನ್ನ ಹೃದಯವನ್ನ ಯೋಚಿಸಿ ಮತ್ತು ಸಿದ್ಧಪಡಿಸಿಕೊಂಡ್ರೂ ಕೂಡ, ಅಂತ ಜವಾಬ್ದಾರಿಕೆಯನ್ನ ಹೊಂದಿಕೊಂಡಿದ್ರು ಕೂಡ, ಅಂತಿಮವಾಗಿ ದೇವರೇ ಅದನ್ನ ನಿಯಂತ್ರಿಸುವಂತವನಾಗಿದ್ದಾನೆ. ಏನನ್ನೇ ಆತನು ಸಿದ್ಧಪಡಿಸಿಕೊಂಡ್ರು ಕೂಡ, he can prepare his heart according to his desire. ಕೊನೆಗೆ ದೇವರೇ, the outcome of his preparation is controlled by God. ವಚನ 2, ನಾನು ಮತ್ತೆ ಬರ್ತೇನೆ. ವಚನ 2 ಸ್ವಂತ ದೃಷ್ಟಿ. ವಚನ 5 ಅಹಂಕಾರ. ವಚನ 6 ಭಯಭಕ್ತಿ. ವಚನ 9 ಆರಿಸಿಕೊಳ್ಳುವುದು. ವಚನ 10 ದೈವೋಕ್ತಿ. ವಚನ 13 ಯಥಾರ್ಥತ್ವ. ವಚನ 14 ಕೋಪ. ವಚನ 15 ಮುಖ ಪ್ರಸನ್ನತೆ, ಕೌಂಟೆನೆಸ್. ವಚನ 18 ಗರ್ವ. ವಚನ 21 ಜಾಣ. ವಚನ 21 ಮತ್ತೆ ಸವಿತುಟಿ, ಸ್ವೀಟ್ನೆಸ್ ಆಫ್ ಲಿಪ್ಸ್. ವಚನ 22 ವಿವೇಕಿ, ಅಂಡರ್ಸ್ಟ್ಯಾಂಡಿಂಗ್. ವಚನ 25 ಸರಳ ಮಾರ್ಗ. 26 ದುಡಿಯುವವನು. 27 ನೀಚ, ಅನ್ಗಾಡ್ಲಿ. ವಚನ 28 ತುಂಟನು. ಅದೇ 28 ಚಾಡಿಕೋರನು. 29 ಬಲತ್ಕಾರಿ, ವೈಲೆಂಟ್ ಮ್ಯಾನ್. ಮರುಳುಪಡಿಸುವವನು, ಎಂಟೈಸಿಂಗ್. ಆಮೇಲೆ ವಚನ 30 ಕಣ್ಣು ಮುಚ್ಚುವವನು. ಅದೇ 30 ಮಡಿಸಿಕೊಳ್ಳುವವನು. ಅದೇ 30 ಕುಯುಕ್ತಿ. 32 ದೀರ್ಘಶಾಂತನು, ಸ್ಲೋ ಟು ಆಂಗರ್ ಅಂತಿದೆ ಇಂಗ್ಲಿಷ್ ನಲ್ಲಿ. ಪರ್ಫೆಕ್ಟ್ ವರ್ಡ್. ಆಳುವವನು. 33 ಚೀಟು. 20ನೇ ವಚನ ಸ್ಮರಿಸುವವನು, ಹೀಟ್ ಟು ಇನ್ಸ್ಟ್ರಕ್ಷನ್. ಸ್ಮರಿಸು ಅನ್ನುವಾಗ ಒನ್ ಹೂ ಹೀಟ್ಸ್ ಟು ಇನ್ಸ್ಟ್ರಕ್ಷನ್ಸ್. ಭರವಸವಿಡುವವನು, ಒನ್ ಹೂ ಟ್ರಸ್ಟೆತ್. 21 ಜಾಣ. 22 ವಿವೇಕಿ. ಅದೇ 22 ಮೂರ್ಖ. 17ನೇ ವಚನ ನಡತೆ. ಅದೇ 17ನೇ ವಚನ ಗಮನಿಸುವವನು. ಹಾಗಾದ್ರೆ ಯಾಕೆ ಇದನ್ನು ತೆಗೆದೆ? ಇಡೀ 16ನೇ ಅಧ್ಯಾಯಕ್ಕೆ ಬಹು ಕೇಂದ್ರ ವಚನ, ಪ್ರಾಮುಖ್ಯವಾದಂತ ವಚನ ಇಲ್ಲಿ ನೋಡುವಾಗ 4ನೇ ವಚನ, ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ದಿಸ್ ಇಸ್ ದಿ ಸೆಂಟ್ರಲ್ ವರ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಯೇಸು ಕ್ರಿಸ್ತನು ದೇವರು, ಸೃಷ್ಟಿಕರ್ತನಾದಂತ ದೇವರು ಕೂಡ ಮನುಷ್ಯನನ್ನ ಸೃಷ್ಟಿ ಮಾಡಿದಾಗ ಒಂದು ಗುರಿ ಇಟ್ಕೊಂಡು ಮಾಡ್ದ. He had one aim, he had one objective. He was very focused when he decided to create man. ಅವನಿಗೆ ಬಹಳ ಒಂದು ಪರ್ಫೆಕ್ಟ್ ಗುರಿ ಇತ್ತು. ನಾನು ಮನುಷ್ಯನನ್ನ ಉಂಟು ಮಾಡಿದಾಗ ಅವನು ಹೀಗೆ ಇರಬೇಕು ಅನ್ನುವಂಥದ್ದು ಆತನು ಒಂದು ಗುರಿಯನ್ನು ಇಟ್ಕೊಂಡಿದ್ದ. ಏನು ಗುರಿ? ಇಷ್ಟು ಗುಣಗಳಲ್ಲಿ, ನಡತೆಯಲ್ಲಿ ಅವನು ದೇವರಿಗೆ ಮೆಚ್ಚುಗೆ ಆಗಿರಬೇಕು, ಯೇಸು ಕ್ರಿಸ್ತನಿಗೆ ಮೆಚ್ಚುಗೆ ಆಗಿರಬೇಕು. ಅವನು ಹೃದಯದಲ್ಲಿ ಸಿದ್ಧಪಡಿಸಿಕೊಳ್ಳುವಂಥದ್ದು ದೇವರಿಗೆ ಮೆಚ್ಚುಗೆ ಆಗಿರಬೇಕು. ಅವನ ನಡತೆ ದೇವರಿಗೆ ಮೆಚ್ಚುಗೆ ಆಗಿರಬೇಕು. ಅವನ ನಡತೆ ಅಹಂಕಾರ ಇಲ್ಲದೆ ಇರಬೇಕು. ಅವನು ದೇವರಿಗೋಸ್ಕರ ಭಯಭಕ್ತಿಯಿಂದ ಜೀವಿಸಬೇಕು.
ಅವನು ದೇವರನ್ನ ಅವಲಂಬಿಸಿಕೊಂಡು ಅವನು ದೇವರು ತೋರಿಸುವಂತ ದಾರಿಯಲ್ಲಿ ನಡೆಯುವಂತವನಾಗಿರಬೇಕು. ಹೀಗೆ 24 ಗುಣ ಮತ್ತು ನಡತೆಗಳಿಂದ ಕೂಡಿದವನಾಗಿ ಅವನು ಜೀವಿಸಬೇಕನ್ನುವಂಥದ್ದು ಆ ಗುರಿಯನ್ನಿಟ್ಟುಕೊಂಡು ದೇವರು ಮನುಷ್ಯನನ್ನ ಉಂಟು ಮಾಡಿದ್ದು. ಆದರೆ ಮನುಷ್ಯನು ಈ ರೀತಿ ಬದುಕುವುದಕ್ಕಿಷ್ಟ ಇಲ್ಲ. ವಿಶೇಷವಾಗಿ ಹದಿಹರೆಯದ ಪ್ರಾಯದಲ್ಲಿ ಪ್ರತಿಯೊಬ್ಬೊಬ್ಬ ಯೌವನಸ್ಥನು ಕೂಡ ತನ್ನ ಹೃದಯಗಳನ್ನ ಬೇರೆ ಬೇರೆ ವಿಷಯಗಳಿಗೆ ಸಿದ್ಧಪಡಿಸ್ಕೊಳ್ತಾಳೆ. ಮನ ಬಂದಂತೆ ದಾರಿಯನ್ನ ಆರಿಸ್ಕೊಳ್ತಾರೆ. ದೇವರ ಭಯ ಇಲ್ಲದೆ ಜೀವಿಸ್ತಾರೆ. ಕೋಪದಿಂದ ನಡೆಯುವಂತವರಾಗಿರ್ತಾರೆ. ಮಾತನಾಡುವಾಗ ಆ ಒಂದು ಮಧುರವಾದಂತ ಮಾತಿರೋದಿಲ್ಲ, ಒರಟು ಮಾತಿರ್ತದೆ. ಯೇಸು ಕ್ರಿಸ್ತನು ಇವತ್ತು ಸಂಜೆ ಸೇರಿರ್ತಕ್ಕಂಥ ಯವನಸ್ಥರಿಂದ ಬಯಸುವಂಥದ್ದು, ನಾನು ಉಂಟು ಮಾಡಿದ ಆ ಗುರಿಗೆ ತಕ್ಕಂತೆ ನೀನು ಜೀವಿಸಬೇಕಿಲ್ಲ ಅಂದ್ರೆ ನೀನು ಕೇಡನ್ನು ಉಂಟು ಮಾಡ್ಕೊಳ್ತೀಯ. ದೇರ್ ಇಸ್ ಎ ಡೇಂಜರ್. ನಾಶನ ತಪ್ಪಿದ್ದಿಲ್ಲ. ದೇವರ ಗುರಿಗೆ ತಕ್ಕಂತೆ ಜೀವಿಸದೇ ಇದ್ದರೆ ನಾಶನ ಗ್ಯಾರಂಟಿ, ಕೇಡು ಗ್ಯಾರಂಟಿ. ದೇವರು ನನ್ನನ್ನ ವಿದ್ಯಾಭ್ಯಾಸದಲ್ಲಿ ನಡೆಸುವಾಗ ನನ್ನ ಬಗ್ಗೆ ನಿಮ್ಮ ಬಗ್ಗೆ ಒಂದು ಗುರಿ ಇಟ್ಕೊಂಡು ಕಾಲೇಜು ಸ್ಕೂಲ್ ಕಳಿಸ್ತಾನೆ. ಕೆಲಸಕ್ಕೆ ಕಳಿಸುವಾಗ ಒಂದು ಗುರಿ ಇಟ್ಕೊಂಡು ಕಳಿಸ್ತಾನೆ. ಪ್ರತಿಯೊಂದೊಂದು ಕ್ಷೇತ್ರದಲ್ಲಿಯೂ ಕೂಡ ಒಂದು ಗುರಿಯನ್ನು ಇಟ್ಟುಕೊಂಡು ಕಳಿಸ್ತಾನೆ. ಆ ಗುರಿಗೆ ತಕ್ಕಂತೆ ನಾನು ಜೀವಿಸಬೇಕು. ಅದಕ್ಕೋಸ್ಕರ ನಾನು ಒಂದು ಲೈನು ನಿಮಗೆ ಸಹಾಯ ಆಗುವಂತೆ ಬರೆದಿರ್ತಕ್ಕಂಥದ್ದು ಈ ಅಧ್ಯಾಯದಲ್ಲಿ, ಮೈ ಆಕ್ಷನ್ಸ್ decides end results are consequences. My actions decides end results are consequences. ಕನ್ನಡದಲ್ಲಿ ನನ್ನ ಕ್ರಿಯೆಗಳು ಅಂದ್ರೆ ನಾನು ಜೀವಿಸುವಂತ ನನ್ನ ಜೀವನದ ರೀತಿ, ಜೀವಿಸುವಂತ ಜೀವನದ ಶೈಲಿ, ನನ್ನ ನಡೆಯಾಗಲಿ ನುಡಿಯಾಗಲಿ ಜೀವನ ಶೈಲಿ ಅಂತಿಮ ಪರಿಣಾಮಗಳನ್ನ ನಿರ್ಧರಿಸುವಂತದ್ದಾಗಿದೆ. ನಾನು ಬದುಕುವವನಾಗ್ತೇನೋ, ನಾನು ನಾಶವಾಗಿ ಹೋಗ್ತೇನೋ, ಇದು ಡಿಸೈಡ್ ಮಾಡ್ತದೆ. ಹಾಗಾಗಿ ಈ 24 ಅಂಶಗಳಿಂದ ಕೂಡಿರ್ತಕ್ಕಂಥ ಗುಣ ಮತ್ತು ನಡತೆಗಳೊಂದಿಗಿರ್ತಕ್ಕಂಥ ಕ್ರಿಯಾತ್ಮಕವಾಗಿ ಜೀವನವನ್ನ ನಾನು ನಡೆಸಿದರೆ ಸಕಾರಾತ್ಮಕವಾಗಿ, that alone will decide my end result. ವಿದ್ಯಾಭ್ಯಾಸಕ್ಕೆ ಹೋಗುವಾಗ ಕೇವಲ ವಿದ್ಯಾಭ್ಯಾಸಕ್ಕೆ ನಾನು ಗಮನ ಕೊಡಬೇಕು, ಲವ್ಗೆ ಗಮನ ಕೊಡಬಾರದು. God hates love. ಉಚಿತ ಕಾಲಕ್ಕೆ ಮುಂಚೆ ನೀವು ಪ್ರೇಮವನ್ನ ಹುಟ್ಟಿಸಿ ಬೆಳೆಸಿಕೊಳ್ಳಬಾರದೆಂದು ಅಡವಿಗಳ ಹುಲ್ಲೆಗಳ ಮೇಲೆ, ಹರಣಿಗಳ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೇನೆ ನಿಮಗೆ. ನೋ ಲವ್. ಹಾಗಾದ್ರೆ ಕೆಲ್ಸಕ್ಕೆ ಹೋಗಿದ ತಕ್ಷಣ ಮಾಡ್ಬೋದಾ? ನೋ. ಯಾಕಂದ್ರೆ ದೇವರಿಗೆ ಒಂದು ಗುರಿ ಇದೆ ನಿನ್ನ ಬಗ್ಗೆ, ನನ್ನ ಬಗ್ಗೆ. ಇವನು ಯೌವನ ಪ್ರಾಯದಲ್ಲಿ ಹೀಗೆ ಇರಬೇಕು, ಕೆಲಸಕ್ಕೆ ಹೋಗುವಾಗ ಹೀಗೆ ಇರಬೇಕು. ಪ್ರತಿಯೊಂದರಲ್ಲಿಯೂ ಕೂಡ ಯುವರ್ ಆಕ್ಷನ್ಸ್ ಡಿಸೈಡ್ಸ್ ಯುವರ್ ಎಂಡ್ ರಿಸಲ್ಟ್. ಸ್ಕೂಲ್ಗೆ ಹೋಗುವಾಗ ಪ್ರತಿ ದಿವಸ ಓದಬೇಕು, ಮನೆಗೆ ಬಂದು ಹೋಮ್ವರ್ಕ್ ಮಾಡಬೇಕು. That decides your end result. If you study daily, complete all the portions, then you will get good marks. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ರೆ ನಾಳೆ ಎಕ್ಸಾಮ್ ಪರೀಕ್ಷೆ ಅನ್ನುವಾಗ ಇವತ್ತು ರಾತ್ರಿ ಎಲ್ಲ ಓದಿದ್ರು ಬರೋದ್ 40 ಮಾರ್ಕ್ಸೇ.
ಸೊ ಹಾಗಾಗಿ ಯೇಸು ಕ್ರಿಸ್ತನ ಮಗನು ಮಗಳು ನಾನಾಗಿರುವುದರಿಂದ ಯೇಸು ಕ್ರಿಸ್ತನು ನನ್ನ ಜೀವನದ ಬಗ್ಗೆ ಇಟ್ಟುಕೊಂಡಿರ್ತಕ್ಕಂಥ ಗುರಿಗೆ ತಕ್ಕಂತೆ ನಾನು ಜೀವಿಸಬೇಕು, ನಾನು ಬದುಕಬೇಕು. ಬದುಕಿದರೆ ಜೀವನ, ಬದುಕಿದರೆ ಜೀವನ. ಇದನ್ನೇ 17ನೇ ವಚನದಲ್ಲಿ 2ನೇ ಸೆಂಟ್ರಲ್ ವರ್ಸ್ ಅಲ್ಲಿ ಸಲ್ಮೋನ್ ಹೇಳ್ತಾ ಇರ್ತಕ್ಕಂಥದ್ದು. ತನ್ನ ನಡತೆಯನ್ನ ಗಮನಿಸುವವನು ತನ್ನ ಆತ್ಮವನ್ನ ಕಾಯುವನು. ದೇರ್ ಈಸ್ ಲೈಫ್, ದೇರ್ ಈಸ್ ಲೈಫ್. ಅದಕ್ಕೋಸ್ಕರ ಇವತ್ತು ಸಂಜೆ ದೇವರ ಆತ್ಮನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು, ಡಿಸೈಡ್ ಹೌ ಯು ವಾಂಟ್ ಟು ಸ್ಟಡಿ, ಹೌ ಯು ವಾಂಟ್ ಟು ವರ್ಕ್. ಗಾಡ್ ಗಿವನ್ ಜಾಬ್, ಗಾಡ್ ಗಿವನ್ ಸ್ಕೂಲ್, ಗಾಡ್ ಗಿವನ್ ಎವ್ರಿಥಿಂಗ್. ಹೇಗೆ ನೀನು ಅದನ್ನ ಉಪಯೋಗಿಸಿಕೊಂಡು ನಿನ್ನ ಜೀವನವನ್ನ ನೀನ್ ಕಟ್ಕೊಳ್ತಿ, ನೀನ್ ಕಟ್ಕೊಳ್ತಿ, ನೀನ್ ಕಟ್ಕೊಳ್ತಿ. ಸೊ ಹಾಗಾಗಿ ನನ್ನದನ್ನೇ ನಿಮ್ಮ ಮುಂದೆ ಇಡುವಾಗ 1ನೇ ವಚನದಲ್ಲಿ ಪ್ರಿಪರೇಷನ್. ಅನೇಕ ಬಾರಿ ನಾವು ನಮ್ಮದೇ ಆದಂತ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಡಿಸೈಡ್ ಮಾಡ್ಕೊಳ್ತೀವಿ, ನಾನು ಹಿಂಗಿರ್ಬೇಕು, 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 ಹಂಗಿರ್ಬೇಕು ಎಂಬುದಾಗಿ. ಕೊನೆಗೆ ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಬೈ ಗಾಡ್. ದೇವರು ನನ್ನ ಜೀವನದ ಬಗ್ಗೆ ಆತನು ನಿಯಂತ್ರಣಕ್ಕೆ ನನ್ನನ್ನು ತೆಗೆದುಕೊಂಡು ನನ್ನ ಬಗ್ಗೆ ಇಟ್ಟುಕೊಂಡಿರ್ತಕ್ಕಂಥ ಗುರಿಯನ್ನು ಆತನು ನೆರವೇರಿಸುವಂತವನಾಗಿದ್ದಾನೆ, ನೆರವೇರಿಸಿಕೊಳ್ಳುವಂತವನಾಗಿದ್ದಾನೆ, ನೆರವೇರಿಸಿಕೊಳ್ಳುವಂತವನಾಗಿದ್ದಾನೆ. ನಂದು ಕೂಡ ಬಹಳಷ್ಟು ನಾನು ಏನೇನೋ ಸಿದ್ಧನಾದೆ. ಕೊನೆಗೆ ನಾನು ಓದಿ 1 ವರ್ಷ ಕೆಲಸ ಮಾಡಿದೆ. ದಿಢೀರ್ನೆ ಹಣ ಸಂಪಾದನೆ ಮಾಡ್ಬೇಕೆಂಬುದಾಗಿ ಬಿಸ್ನೆಸ್ಗೆ ಹೋದೆ, ಏಟು ತಿಂದೆ. ಮತ್ತೆ ದೇವರ ಉದ್ದೇಶ ಇದ್ದಿದ್ದು, ನೀನು ಬಿಟ್ಟ ದೇವರು ನನ್ನನ್ನ ಏನೇನು ಯೋಚನೆ ಮಾಡ್ತೀಯೋ ಮಾಡ್ಕೋ ಮಾಡ್ಕೋ. ಕೊನೆಗೆ ದೇವರು ಮತ್ತೆ ನನ್ನನ್ನ ಕೆಲಸಕ್ಕೆ ತಂದು ಮತ್ತೆ ನನ್ನನ್ನ ಅಲ್ಲಿ ದೇವರು ನನ್ನನ್ನ ನೆಲೆಗೊಳಿಸಿದ. ಜೀವನ ನಾನು ದೇವರ ಮಾತಿಗೆ ವಿಧೇಯನಾಗಿ ಹೋಗ್ಬಿಟ್ಟಿದ್ದಿದ್ರೆ ನನಗೆ ಕೇಡು, ನನಗೆ ನಾಶನ. ಇದು ಸಣ್ಣ ಒಂದು ನನ್ನ ಜೀವನದಿಂದ ಒಂದು 2-3 ಮಾತುಗಳು. ನಾವೇನೇನೋ ಅನ್ಕೊಳ್ತೇವೆ, ಏನೇನೋ ನಮ್ಮ ಒಂದು ಜೀವನದ ಬಗ್ಗೆ ನಾವು ಪ್ಲಾನ್ ಮಾಡ್ಕೊಳ್ತೇವೆ. ಆದ್ರೆ ದೇವರು ಕೊನೆಗೆ ಆತನು ನಮ್ಮೆಲ್ಲರ ಜೀವನವನ್ನ ತನ್ನ ನಿಯಂತ್ರಣಕ್ಕೆ ಆತನು ತೆಗೆದುಕೊಳ್ಳುವಂತವನಾಗಿದ್ದಾನೆ, ತೆಗೆದುಕೊಳ್ಳುವಂತವನಾಗಿದ್ದಾನೆ. ಹಾಗಾಗಿ ಇವತ್ತು ನಿಶ್ಚಲ್ ಇದನ್ನ, ನಿಶ್ಚಲ್ಲು ಇವತ್ತು ನಿಶ್ಚಲ್ ಇದನ್ನ. ಹೌದು ಅಂಕಲ್, ಹೆಂಗಿದ್ಯಪ್ಪ ನಿಶ್ಚಲ್? ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀನಿ ಅಂಕಲ್. ವೆರಿ ಗುಡ್. ಇವತ್ತು ಈ 16th ಚಾಪ್ಟರ್ ಅಲ್ಲಿ ನಿನ್ಗೆ ಯಾವ ವಚನ ಬಹಳ ಇಷ್ಟ ಆಯ್ತು ನಿಶ್ಚಲ್? ಅಂಕಲ್, 3rd ಅಂಕಲ್. ಏನಪ್ಪ ಅದು? Commit to the Lord whatever you do and he will establish your plans. ವೆರಿ ಗುಡ್. ಏನ್ ಅರ್ಥ ಆಯ್ತು ನಿನ್ಗೆ ಅದರಿಂದ? ಏನಾರ ಕಮಿಟ್ ಮಾಡ್ಬೇಕಂದ್ರೆ ನಾವು ಗಾಡ್ ಹತ್ರ ಕೇಳ್ಕೊಂಡ್ರೆ ಅವ್ರು ನಮ್ ಪ್ಲಾನ್ಸ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇವಾಗ ನೀನ್ ಕಮಿಟ್ ಮಾಡ್ಬೇಕಾಗಿರೋದು ಯಾವ್ದು? ಸ್ಟಡೀಸ್ ಅಂಕಲ್. ಸ್ಟಡೀಸ್ ನ. ಹಾಗಾದ್ರೆ ದೇವ್ರಿಗೆ ವಹಿಸ್ಬಿಟ್ರೆ ನೀನು ಪಾಸ್ ಆಗಕ್ ಸಾಧ್ಯನಾ? ಇಲ್ಲ ಅಂಕಲ್, ಹಾರ್ಡ್ ವರ್ಕ್ ಮಾಡ್ಬೇಕು. ದೇವ್ರು ಕೊಟ್ಟಂತ ಜ್ಞಾನದಲ್ಲಿ ಏನ್ ಮಾಡ್ಬೇಕಾಗ್ತದ? ನೀನು ವರ್ಕ್ ಮಾಡ್ಬೇಕು, ವರ್ಕ್ ಮಾಡ್ಬೇಕು. ಆಗ ದೇವರು ನಿನ್ನ ಜೀವಿತದಲ್ಲಿ ಇಟ್ಟುಕೊಂಡಂತ ಉದ್ದೇಶವನ್ನ ಏನ್ ಮಾಡ್ತಾನೆ? ದೇವರು ನೆರವೇರಿಸ್ತಾನೆ. ನೆಕ್ಸ್ಟ್ ಇನ್ನೊಂದು ಯಾವ ವಚನ ಬೇರೆಯವ್ರಿಗೆ, ಯಾರಿಗೆ ಬಹಳಷ್ಟು ನಿಮಗೆ ಇಷ್ಟವಾದಂತದ್ದು ಇದರಲ್ಲಿ? ಯಶಸ್ವಿನಿ ಅಂಕಲ್ 16 ಅಂಕಲ್. ಯಶಸ್ವಿನಿ ಇದೀರಮ್ಮ? 16 ಏನಪ್ಪ? ಬಂಗಾರಕ್ಕಿಂತಲೂ ಜ್ಞಾನವನ್ನು ಪಡೆಯುವುದು ಎಷ್ಟೋ ಮೇಲು, ಬೆಳ್ಳಿಗಿಂತಲೂ ವಿವೇಕವನ್ನು ಹೊಂದುವುದು ಲೇಸು.
ಇವತ್ತು ಇಷ್ಟು ಗುಣ ನಡತೆಗಳಲ್ಲಿ ಯಾವುದು ಜ್ಞಾನ, ಯಾವುದು ವಿವೇಕ ತಗೊಳ್ತೀರಾ? ಕೋಪದ ಬಗ್ಗೆ ಇದೆ, ಯಥಾರ್ಥದ ಬಗ್ಗೆ ಇದೆ, ಗರ್ವದ ಬಗ್ಗೆ ಇದೆ, ಸವಿತುಟಿ ಬಗ್ಗೆ ಇದೆ. ಯಾವುದ್ರ ಬಗ್ಗೆ ತೆಗೆದುಕೊಳ್ತೀರಾ ಜ್ಞಾನ ಮತ್ತು ವಿವೇಕ? ಯಾವ್ದು ತಗೊಳ್ತೀರಾ? ಅವ್ರು ಯೋಚನೆ ಮಾಡೋವರ್ಗೆ ಇನ್ನೊಬ್ರು ಯಾರಾದ್ರೂ ಮಾತಾಡ್ರಿ. ಪ್ರೀತಿಮಾ, ನಮಸ್ತೆ ಅಂಕಲ್. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ವಿಚ್ ಅಂಕಲ್ ನನ್ಗೆ 9ನೇ ವಚನ ಮತ್ತೆ 32ನೇ ವಚನ. ಮನುಷ್ಯನು ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರೂ ಯೆಹೋವನೇ ಅವನಿಗೆ ವಿಧಿಯನ್ನು ಏರ್ಪಡಿಸುವನು. ನಾವು ನಮ್ಮ ಸಬುದ್ಧಿಯಿಂದ ನಾವು ಒಂದು ದಾರಿ ಆರಿಸ್ಕೊಂಡ್ರು ಕೊನೆಗೆ ದೇವ್ರ ಚಿತ್ತನೇ ನಡೆಯೋದು ಅಂತ. ಮತ್ತೆ ನಾನ್ ಕಲಿಬೇಕಾಗಿರೋ ಗುಣ ದೀರ್ಘ ಶಾಂತನು ಸೂರ್ಯನಿಗಿಂತನೂ ಶ್ರೇಷ್ಠ ಅಂತ 32ನೇ ವರ್ಷದಲ್ಲಿದೆ. ದೀರ್ಘ ಶಾಂತಿ ಅದು ನನಗ್ ಬರ್ಬೇಕಂದ್ರೂ ಗುಣ. ಇಂಗ್ಲಿಷ್ ನಲ್ಲಿ ಏನಿದೆ ಅಮ್ಮ ಅದಕ್ಕೆ? ದೀರ್ಘ ಶಾಂತಿ ಅನ್ನುವಾಗ ಸ್ಲೋ ಟು ಆಂಗರ್. ಇವತ್ತು ಯಾವ್ದಾದ್ರು ಒಂದು ಮೌಲ್ಯ ಆದ್ರೂ ತೆಗೆದುಕೊಂಡು ಹೋಗ್ಬೇಕು ನಾವೆಲ್ಲರೂ ಒಂದೊಂದು. ದೀರ್ಘ ಶಾಂತನು ಅನ್ನುವಾಗ ಇಂಗ್ಲಿಷ್ ನಲ್ಲಿ ಸ್ಲೋ ಟು ಆಂಗರ್. whoever is using English Bible can help me if I am right or wrong. As far as I remember, ದೀರ್ಘ ಶಾಂತನು ಅನ್ನುವಾಗ ಪ್ರಾವರ್ಬ್ಸ್ ಕಾಂಟೆಕ್ಸ್ಟ್ ನಲ್ಲಿ ಸ್ಲೋ ಟು ಆಂಗರ್, ತಿಮೋತಿ ಕಾಂಟೆಕ್ಸ್ಟ್ ನಲ್ಲಿ ಲಾಂಗ್ ಸಫರಿಂಗ್ ಬರ್ತದೆ. ಈ ಕಾಂಟೆಕ್ಸ್ಟ್ ನಲ್ಲಿ ಸ್ಲೋ ಟು ಆಂಗರ್. ಹಾಗಾದ್ರೆ ಇದನ್ನ ಹೇಗೆ ಅನ್ವಯ ಮಾಡ್ಕೊಳ್ಬಹುದಮ್ಮ? ದೇವರು ನನ್ನನ್ನು ಉಂಟು ಮಾಡುವಾಗ ಒಂದು ಗುರಿಯನ್ನು ಇಟ್ಕೊಂಡು ಉಂಟು ಮಾಡಿದ್ದಾನೆ. ಏನ ಗುರಿ? ಐ ಮಸ್ಟ್ ಬಿ ಸ್ಲೋ ಟು ಆಂಗರ್. ಪ್ರತಿ ಒಂದೊಂದು ಗುಣ ನಡತೆಯನ್ನ ಯಾವ್ದಕ್ ನೀವು ಅಂಟಿಸ್ಬೇಕಾಗ್ತದೆ ಅಪ್ಲಿಕೇಶನ್ ತೆಗಿಬೇಕಾದ್ರೆ? ದ ಸೆಂಟ್ರಲ್ ವರ್ಸ್ ಹೇಳಿದೆ. ಸೆಂಟ್ರಲ್ ವರ್ಸ್ ಆಫ್ 16th ಚಾಪ್ಟರ್ ಯಾವುದು? 4th. ಪ್ರತಿಯೊಂದೊಂದಕ್ಕೂ 4ನೇ ವಚನ ತಕ್ಕ ಗುರಿ. ಏನ ಗುರಿ? ಈ ಆಂಗಲ್ ನಲ್ಲಿ 32ನೇ ವಚನದಕ್ಕೆ ಲಿಂಕ್ ಮಾಡುವಾಗ ಐ ಮಸ್ಟ್ ಬಿ ಸ್ಲೋ ಟು ಆಂಗರ್. ಆ ಗುರಿಯನ್ನು ಇಟ್ಕೊಂಡು ಏನ್ ಮಾಡಿದ್ದಾನೆ ದೇವರು? ನನ್ನನ್ನ ಸೃಷ್ಟಿಸಿದ್ದಾನೆ. ಇಫ್ ಐ ಆಮ್ ನಾಟ್ ಸ್ಲೋ ಟು ಆಂಗರ್, ಏನ್ ಕಾದಿದೆ ನನಗೆ? ಶಿಕ್ಷೆ ಕಾದಿದೆ. ಅದೇ ವಚನದಲ್ಲಿ ಏನಿದೆ? ಕೇಡು, ನಾಶನ. ದೇರ್ ಇಸ್ ಎ ಡೇಂಜರ್. ಹಾಗಾದ್ರೆ ನಾನು ಇವತ್ತು ಕಲ್ತಿರ್ತಕ್ಕಂಥದ್ದು ಐ ಮಸ್ಟ್ ಬಿ ಸ್ಲೋ ಟು ಆಂಗರ್. ಅಂದ್ರೆ ಏನಮ್ಮ ಪ್ರೀತಿ? ಸ್ಲೋ ಟು ಆಂಗರ್ ಅಂದ್ರೆ ಏನ್ ನಿಮ್ಗೆ ಅರ್ಥ ಆಗುವ ಹಾಗೆ? ಹೆಂಗ್ ಇದನ್ನ ಅಪ್ಲೈ ಮಾಡ್ಕೊಳ್ತೀರಾ ನಿಮ್ ಲೈಫ್ ನಲ್ಲಿ? ಹೌ ಡು ಯು ಅಪ್ಲೈ ಇನ್ ಯುವರ್ ಲೈಫ್ ಫ್ರಮ್ ಟುಡೇ? How you want to be slow to anger? Some examples, some illustration you can take from your life, family life, parental life, siblings life, fellowship life. ಸ್ಲೋ ಟು ಆಂಗರ್ ಇರಬೇಕು ಅಂದ್ರೆ ಮನುಷ್ಯನು ಹೇಗಿರ್ತಾನೆ? ಹಾಗಾದ್ರೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಬೇಗ ಕೋಪ ಮಾಡ್ಕೊಳ್ತಾನೆ. ಹಾಗಾದ್ರೆ ಇವತ್ತು ತಕ್ಷಣ ನಾನೇನು ಅನ್ವಯ ಮಾಡ್ಕೊಳ್ಬೇಕು ಈ ಪದದಿಂದ? ಯಾವ ವಿಷಯಗಳಲ್ಲಿ ನಾನು ಮುಂಗೋಪಿ ಆಗಿದ್ದೇನೆ? ಅಂದ್ರೆ ಮುಂಗೋಪಿ ಅಂದ್ರೆ ಏನು? ಶಾರ್ಟ್ ಟೆಂಪರ್ ಅಂದ್ರೆ ಏನು? ಕೋಪ ಎಲ್ಲಿರ್ತದೆ? ಮೂಗಿನ ತುದಿಯಲ್ಲೇ ಇರ್ತದೆ. ಇವತ್ತು ನಾನು ನೀವು ಕೂತ್ ಅದನ್ನ ಐಡೆಂಟಿಫೈ ಮಾಡ್ಬೇಕು, ಬರಿಬೇಕು. ಇವಾಗ ಯಾವ್ಯಾವ ವಿಷಯಗಳಲ್ಲಿ ತಂದೆ ತಾಯಿಗಳು ಹೇಳ್ತಾರೆ 6:30 ಒಳಗ್ ಬಂದ್ಬಿಡ್ಬೇಕು, ಅರ್ಧ ಗಂಟೆ ಆಡಿ ಬಂದ್ಬಿಡ್ಬೇಕು. ಅವಾಗ ತಕ್ಷಣ ನನ್ಗೇನ್ ಬರ್ತದೆ? ಕೋಪ. ಆ ಕೋಪ ಎಲ್ಲಿರ್ತದೆ? ಇನ್ನು ತಂದೆ ತಾಯಿಗಳು ಕಂಪ್ಲೀಟ್ ಮಾಡಿರಲ್ಲ, ಆಲ್ರೆಡಿ ಕೋಪ ಏನಾಗಿರ್ತದೆ? ಹೆಂಗ್ ರಿಯಾಕ್ಟ್ ಆಗುತ್ತೆ ನಿಶ್ಚಲ್? ಇವಾಗ ಅಪ್ಪ ಅಮ್ಮ ಏನೋ ಹೇಳ್ತಾರೆ, ಅರ್ಧ ಗಂಟೆ ಆಡಿ ನೀನ್ ಬಂದ್ಬಿಡ್ಬೇಕು ಅಂತಾರೆ.
ಈ ವಾಕ್ಯ ಸಿಕ್ಕಿದೆ, ಸ್ಲೋ ಟು ಆಂಗರ್. ಪ್ರೀತಿ ನೀವೇ ಸಹಾಯ ಮಾಡ್ರಮ್ಮ. ಅಂದ್ರೆ ಅವ್ರ ಮಾತನ್ನ ಕೇಳೋವಂಥದ್ದು, ಅವ್ರಿಗೆ ನಾವು ಬೇಗ ಬಿ ನ್ಯಾಚುರಲ್. ಹೆಂಗ್ ರಿಯಾಕ್ಟ್ ಮಾಡ್ತೀವಿ ನಾವು? ತಂದೆ ತಾಯಿಗಳು ಏನ್ ಕಣೆ ಇಂಥ ಬಟ್ಟೆ ಹಾಕೊಂಡಿದ್ಯಾ, ಹೋಗಿ ಹೋಗಿ ಹೆಣ್ಮಕ್ಳು ಇಂಥ ಬಟ್ಟೆನ ಹಾಕೋದು ಅಂತ ಏನೋ ತಂದೆ ತಾಯಿ ಏನೋ ಹೇಳಿದ್ರು. ಸುಮ್ನೆ ಒಂದು ಸ್ಟ್ರೇ ಎಕ್ಸಾಂಪಲ್ ತಗೊಳ್ತಾ ಇದೀನಮ್ಮ, ನಿಮ್ಗೆ ಅಂತ ಅನ್ಕೊಂಬೇಡಿ. ಆಮೇಲೆ ಸ್ಟ್ರೇ ಎಕ್ಸಾಂಪಲ್, ಚರ್ಚ್ಗೆ ಹೋಗುವಾಗ ಜೀನ್ಸ್ ಪ್ಯಾಂಟ್ ಹಾಕೊಂಬೇಡ್ರಿ. ಅವಾಗ ಏನ್ ಮಾಡ್ಬೇಕು? ಸ್ಲೋ ಟು ಆಂಗರ್ ಅನ್ನುವಾಗ ಏನ್ ಮಾಡ್ಬೇಕು? ಅವಾಗ ಸರಿ ಬಿಡಮ್ಮ, ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬೇಕು. ಅಲ್ಲಿ ಕ್ಲೂ ಇದೆ ನಿಮ್ಗೆ, ದೀರ್ಘ ಶಾಂತಿ. ಅಲ್ಲಿ ಶಾಂತಿ ತಗೊಳ್ಬೇಕು. ಅವಾಗ ಹಂಗ ಹೇಳಿದ ತಕ್ಷಣ ನನ್ಗೆ ಏನ್ ಬರ್ತಾ ಇದೆ? ಕೋಪ ಬರ್ತಾ ಇದೆ. ಇದೇನ್ ಬಟ್ಟೆ ಅಲ್ವಾ? ಇದೇನು ಬೇರೆ ಯಾರು ಹಾಕ್ದಿರೋ ಇದನ್ನ ನಾನು ಹಾಕ್ತಾ ಇದ್ದೀನಾ? ಎಲ್ರು ಹಾಕದೆ ನಾನು ಹಾಕೋದು. ಏನಾಗ್ಬಿಡುತ್ತೆ? ಚರ್ಚ್ಗೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ಬಿಟ್ರೆ, ಟೈಟ್ ಪ್ಯಾಂಟ್ ಹಾಕೊಂಡು ಹೋಗ್ಬಿಟ್ರೆ, ನಾನು ಅದಕ್ಕೆ ಸಾಮಾನ್ಯ ಹೇಳುವಂತದ್ದು, ಸಭೆಗಳಿಗೆ ಹೆಣ್ಮಕ್ಳು ಲೆಗಿಂಗ್ಸು ಜೆಗಿಂಗ್ಸು ಏನ್ ಮಾಡ್ಬೇಡ್ರಿ, ಧರಿಸ್ಬೇಡ್ರಿ. ಎನಿ ರಿಲಿಜಿಯಸ್ ಪ್ಲೇಸ್, ನಾಟ್ ಓನ್ಲಿ ಫೆಲೋಶಿಪ್, ಚರ್ಚ್ ಒಂದೇ ಅಲ್ಲ, ಯಾವ ಧಾರ್ಮಿಕ ಸ್ಥಳಕ್ಕೆ ಹೋಗ್ರಿ ಪ್ರಪಂಚದಲ್ಲಿ, ಮುಸಲ್ಮಾನರದಕ್ಕೆ ಹೋಗ್ರಿ, ಹೆಣ್ಮಕ್ಳು ಹೋಗಲ್ಲ ಮುಸಲ್ಮಾನರು ಮಸೀದಿಗೆ. ಎನಿವೇರ್, ಗಂಡಸರಿಗೂ ಅಪ್ಲೈ ಆಗುತ್ತೆ. ಎಲ್ಲೇ ಎನಿ ರಿಲಿಜಿಯಸ್ ಪ್ಲೇಸ್, ಯುವರ್ ಬಾಡಿ ಶೇಪ್ ಶುಡ್ ನಾಟ್ ಬಿ ರಿವೀಲ್ಡ್. Our body shape should not be revealed. That should be the decorum of our dressing code. ಹಂಗ ಬಂದಾಗ ಶಾಂತಿ ತಗೊಳ್ಬೇಕು. ಓ ನಾನ್ ಜೀನ್ಸ್ ಪ್ಯಾಂಟ್ ಹಾಕ್ಬಿಟ್ಟಿದ್ದೀನಿ, ಹೌದಲ್ಲ, ಯಾಕೆ ನಮ್ಮಮ್ಮ ಹೇಳ್ತಾ ಇದಾರೆ? ಅವಾಗ ಏನ್ ಮಾಡ್ಬೇಕು? ಕೋಪ ಮಾಡ್ಕೊಳ್ಳೋ ಬದಲು ಏನ್ ಮಾಡ್ಕೊಳ್ಬೇಕು? ದೀರ್ಘಶಾಂತರಾಗಬೇಕು. ಪ್ರೀತಿ ಶಾಂತಿ ತಗೊಳ್ಬೇಕು, ಮನಃಶಾಂತಿ ತಗೊಳ್ಬೇಕು. ಯೋಚನೆ ಮಾಡ್ಬೇಕು. ಏನಕ್ಕೂ ಹೇಳ್ತಾ ಇದಾರಲ್ಲ, ಇರು ಯೋಚನೆ ಮಾಡೋಣ. ಸರಿ, ಇವತ್ತು ಸದ್ಯಕ್ಕೆ ಇವತ್ತು ಅಮ್ಮ ಹೇಳ್ದಂಗೆ ಇವತ್ತು ನಾನು ಜೀನ್ಸ್ ಪ್ಯಾಂಟ್ ಹಾಕೊಳ್ಳಲ್ಲ, ಅಮ್ಮ ಹೇಳಿದ ಬಟ್ಟೆ ಹಾಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ಬಂದ್ಮೇಲೆ ಸಾಯಂಕಾಲ ಯಾವಾಗಾದ್ರೂ ಒಂದ್ ಸಮಯ ನೋಡಿ ಅಮ್ಮ ಹತ್ರ ನಾನು ಅಪ್ಪ ಹತ್ರ ಕೂತು ಕ್ಲಾರಿಟಿ ತಗೊಳ್ತೀನಿ. That is called as what? ದೀರ್ಘ ಶಾಂತಿ. Slow to anger. So your anger, what you wanted to express at that instant of time, you are moving it to when? Later means when? ನನ್ನ ಎಕ್ಸಾಂಪಲ್ ಅಲ್ಲಿ ಪದ ಬಳಕೆಯಲ್ಲಿ ಎಲ್ಲಿಗೆ ಪುಷ್ ಮಾಡಿದ್ರಿ? ಬೆಳಿಗ್ಗೆ ರಿಯಾಕ್ಟ್ ಮಾಡ್ಬೇಕಾಗಿದ್ದು ಎಲ್ಲಿಗೆ ಪುಷ್ ಮಾಡ್ಕೊಂಡಿದ್ದೀರಾ ಮಾತಾಡ್ಬೇಕು ಅಂತ? ಸಂಜೆ. So your anger has slowed down. ಏನ್ ರಿಸಲ್ಟ್ ಏನು? ನೀವು ಈ ರೀತಿ ಮಾಡಿದ್ರಿಂದ ರಿಸಲ್ಟ್ ಏನಾಯ್ತು? ವಾಟ್ ಈಸ್ ದಿ ಎಂಡ್ ರಿಸಲ್ಟ್? ಅದಕ್ಕೆ ನಾನು ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟೆ. ಏನ್ ಸ್ಟೇಟ್ಮೆಂಟ್ ಕೊಟ್ಟೆ? ಒಂದು ಬೇಸ್ ಲೈನ್ ಕೊಟ್ಟೆ. ಏನ್ ಕೊಟ್ಟೆ ಸ್ಟೇಟ್ಮೆಂಟ್? ಯಾರಾದ್ರೂ ಓದ್ರಿ. My actions decide end result and consequences. So ನೀವು what you wanted to express your anger in the morning, you just procrastinated, delayed it till evening, say 8 hours or 10 hours, and that action has resulted in a good result and a positive consequence. ಏನು? You are able to discuss and debate with your parents. ಹಂಗ್ ಮಾಡಿದ್ರಿಂದ ಏನು ನಿಮಗೆ ಲಾಭ ಸಿಕ್ತು ಪ್ರೀತಿ? ಅದೇ ವಚನ 2ನೇ ಲೈನ್ ಇದೆ. ಏನು? ವಾಟ್ ಡಿಡ್ ಯು ಗೇನ್ ಫ್ರಮ್ ಇಟ್? ತನ್ನನ್ನು ಆಳುವವನು ಪಟ್ಟಣವನ್ನ ಗೆದ್ದವನಿಗಿಂತಲೂ ಬಲಿಷ್ಠ. So which means when you are slow to anger, you are able to rule over yourself. ಹೇಳಮ್ಮ ಪ್ರೀತಿ, MBA ಫೈನಾನ್ಸ್ ಓದಿದ್ಯಾ ಮಗಳೇ? I need you in English. You are able to rule over yourself. Anger
ಡಿಡ್ ನಾಟ್ ರೂಲ್ ಯು. ಕೋಪ ನಿನ್ನನ್ನ ಏನ್ ಮಾಡ್ಲಿಲ್ಲ, ಆಳ್ಲಿಲ್ಲ. ಏನ್ Control ಮಾಡ್ಲಿಲ್ಲ ಮಾಡ್ಲಿಲ್ಲ. ಪ್ರೀತಿ, Didn't control me and ruled me. ಆಳಲಿಲ್ಲ. ಕೋಪ ನಿನ್ನನ್ನ ಆಳಲಿಲ್ಲ. ನೀನು ಕೋಪ, ಅದಕ್ಕೋಸ್ಕರ ನಾನು ಅನೇಕ ಬಾರಿ ಯವನಸ್ಥರಿಗೆ ಬೇರೆ ಬೇರೆ ಕಡೆ ಮಾತಾಡುವಾಗ ಒಂದು ಸ್ಟೇಟ್ಮೆಂಟ್ ಹೇಳ್ತಿದ್ದೆ. ರಂಗನಾಥ್ ವೆಂಕಟೇಶ್ ಏನ್ ಹೇಳ್ತಿದ್ದೆ ಹೇಳ್ರಿ? ಹೇಳ್ರಿ, ಅಣ್ಣ ಹೇಳಿನ ಏನ್ ಹೇಳ್ಬೇಕಪ್ಪ ನಾನು? ನೀವ್ ಹೇಳ್ಬೇಕು ಅಂತ ಕಾಯ್ತಾ ಇದ್ದೀನಿ. ಇನ್ನೊಂದ್ಸರಿ ಅದು ರಿಪೀಟ್ ಮಾಡಿ ಅಣ್ಣ. ಶೇಖರ್ ಇದಾರಾ? ಶೇಖರ್ ಇದಾರಾ? ನಿಶ್ಚಲ್ ನಿಮ್ಮಪ್ಪ ಇದಾರಾ? ಇದಾರೆ ಅಂದ್ರೆ ಇದಾರೆ ಅನ್ರಿ, ಇಲ್ಲ ಅಂದ್ರೆ ಇಲ್ಲ ಅನ್ರಿ. ಮುಂದಕ್ಕೆ ಹೋಗ್ತೀನಿ ಅವಾಗ. ಇದೇನೆ ಅಂಕಲ್. ಇದಾರಾ? ಶೇಖರ್, ನಾನೊಂದು ಯಾವಾಗ್ಲೂ ಸ್ಟೇಟ್ಮೆಂಟ್ ಹೇಳ್ತಿದ್ದೆ. ನಿಮ್ಮ ಪ್ರೊಫೆಷನಲ್ ಲೈಫ್, ಯೂತ್ ಲೈಫ್ ಅಲ್ಲಿ 25 ವರ್ಷದಿಂದ ಹೇಳ್ಕೊಂಡ್ ಬರ್ತಾ ಇದ್ದೆ. ಐ ಆಲ್ವೇಸ್ ಡಿಸೈನ್ಡ್ ದಟ್ ಸ್ಟೇಟ್ಮೆಂಟ್ ಇನ್ ಮೈ ಲೈಫ್. ನೆವರ್ ಅಲೋ ಸಿಚುಯೇಷನ್ ಟು ಟೇಕ್ ಕಂಟ್ರೋಲ್ ಆಫ್ ಯು. Rather you must take control of situation. ಪರಿಸ್ಥಿತಿಗಳು ನಿನ್ನನ್ನ ಹತೋಟಿಗೆ ತೆಗೆದುಕೊಳ್ಳುವುದಕ್ಕೆ ನಿನ್ನನ್ನು ಬಿಡಬೇಡ. ಯಾರು ಪರಿಸ್ಥಿತಿಗಳನ್ನ ನಿಮ್ಮ ಹತೋಟಿಗೆ ತೆಗೆದುಕೊಳ್ತಾರೆ, he is able to rule over himself. ಅವನು ಗಾಡ್ಸ್ ಚೈಲ್ಡ್. ದೇವರ ಮಗನಿಗೂ ಲೋಕದ ಮಗನಿಗೂ ಇರುವ ವ್ಯತ್ಯಾಸ ಏನು? ದಿಸ್ ಇಸ್ ದ ಡಿಫರೆನ್ಸ್. ಏನಮ್ಮ ಶುಭಮ್ಮ? ಗೆಟಿಂಗ್ ಸಮಥಿಂಗ್? ಗೆಟಿಂಗ್ ಸಮಥಿಂಗ್? ನೆವರ್ ಅಲೋ ಸಿಚುಯೇಷನ್ ಟು ಟೇಕ್ ಕಂಟ್ರೋಲ್ ಆಫ್ ಯು. ಹೌದು, ಬಂದು ಹುಡುಗಿ ಹೇಳ್ತಾಳೆ ಹುಡುಗನಿಗೆ ಐ ಲವ್ ಯು ಅಂತ, ಹುಡುಗ ಹೇಳ್ತಾನೆ ಹುಡುಗಿಗೆ ಐ ಲವ್ ಯು ಅಂತ. ಡೋಂಟ್ ಅಲೋ ದಟ್ ಸಿಚುಯೇಷನ್ ಟು ಟೇಕ್ ಕಂಟ್ರೋಲ್ ಆಫ್ ಯು. When God has created you, he has created you with one objective, with one goal. ಏನು? ನಿನ್ನ ನಡತೆಯನ್ನ ಗಮನಿಸಿಕೊಂಡು ನೀನ್ ನಡೆದ್ರೆ ನಿನ್ನ ಆತ್ಮವನ್ನ ನೀನ್ ಕಾಪಾಡ್ಕೊಳ್ತೀಯ. ನೆವರ್ ಅಲೋ ಸಿಚುಯೇಷನ್ ಟು ಟೇಕ್ ಕಂಟ್ರೋಲ್ ಆಫ್ ಯು. ಯು ಮಸ್ಟ್ ಟೇಕ್ ಕಂಟ್ರೋಲ್ ಆಫ್ ದ ಸಿಚುಯೇಷನ್. ನೀನು ಪರಿಸ್ಥಿತಿಗಳನ್ನ ನಿನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಅಂತವನು ಶೂರನು. ಹಿ ಈಸ್ ಮೋರ್ ಮೈಟಿಯರ್, ಪವರ್ಫುಲ್. ದಟ್ ಈಸ್ ದಿ ಎಂಡ್ ರಿಸಲ್ಟ್. ಏನಮ್ಮ ಪ್ರೀತಿ? ಸ್ಲೋ ಟು ಆಂಗರ್ ಇಂದ ಇಷ್ಟು ಅನ್ವಯಗಳು ಬರ್ತಾ ಇದೆ. ಇನ್ನು ಯಾವ್ಯಾವ ವಿಷಯದಲ್ಲಿ ಅನ್ನುವಂಥದ್ದು ಬೇರೆಯವರು ಇದ್ರ ಮುಖಾಂತರ ನೀವು ಅನ್ವಯ ಮಾಡ್ಕೊಳ್ಬೇಕು. ಬೇರೆ ಇನ್ನೊಂದು ಯಾವ್ದಾದ್ರು ತೆಗಿರಿ, ಗುಣ ನಡತೆ ಅಪ್ಲಿಕೇಶನ್ಗೆ ಈ ರೀತಿ. ವಚನ 13. ನಮಸ್ತೆ ಅಂಕಲ್. ನಮಸ್ತೆ ಅಪ್ಪ ರಾಜು. ಅಂಕಲ್, ವಚನ 8ನೇ ವಚನ. ಅನ್ಯಾಯದಿಂದ ಗಳಿಸಿದ ಬಹುಧನಕ್ಕಿಂತಲೂ ನ್ಯಾಯದಿಂದ ಕೂಡಿಸಿದ ಅಲ್ಪಧನವೇ ಲೇಸು. ಏನ್ ನಡತೆ ತಗೊಳ್ಬೇಕು ಇವಾಗ ಹಾಗಾದ್ರೆ ಇಲ್ಲಿ? ಹೌ ಡು ಯು ಅಪ್ಲೈ? ಏನು? ದೇವರು ನಿಮ್ಮನ್ನು ಉಂಟು ಮಾಡುವಾಗ ಒಂದು ಗುರಿ ಇಟ್ಕೊಂಡು ಸೃಷ್ಟಿ ಮಾಡಿದ್ದಾನೆ. ಏನ ಗುರಿ? ನಾನು ಅನ್ಯಾಯದಿಂದ ಏನ್ ಮಾಡಬಾರ್ದು, ಹಣವನ್ನ ಸಂಪಾದನೆ ಮಾಡಬಾರ್ದು. ಅದು ದೇವರು ನನ್ನ ಬಗ್ಗೆ ಇಟ್ಟುಕೊಂಡಿರ್ತಕ್ಕಂತ ಒಂದು ಗುರಿ, ನಿರೀಕ್ಷೆ, ಗುರಿ. ಹಾಗಾದ್ರೆ ಹೇಗ್ ಜೀವಿಸ್ಬೇಕು? ಯು ಆರ್ ಇನ್ ದಿ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಲ್ವಾ ರಾಜು? ಸೇಲ್ಸ್ ಅಲ್ಲಿ ಇದ್ದೀರಾ? ಹೌದು ಅಂಕಲ್. ಸೇಲ್ಸ್ ಇಲ್ಲ ಅಂಕಲ್, ಇವಾಗಿಲ್ಲ. ಇಲ್ಲ ಅಂಕಲ್. ಪ್ರೊಡಕ್ಷನ್ ಇವಾಗ ಪ್ರೊಡಕ್ಷನ್ ಬಂದಿದ್ದೀರಾ? ಹೌದು. ಪ್ರೊಡಕ್ಟ್ ಇವಾಗ ಸೇಲ್ಸ್ ಜಾಬ್ ಹೋಗುವಾಗ, ನಾನ್ ಮುಂಚೆ ಫಸ್ಟ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಎ ಸೇಲ್ಸ್ ಇಂಜಿನಿಯರ್. ಸೇಲ್ಸ್ ಇಂಜಿನಿಯರ್. ಸೊ ಇರ್ಲಿ, ಬೇರೆ ಕತೆ ಅದು. ನೀವು ಸೇಲ್ಸ್ ಅಲ್ಲಿ ಇದ್ದಾಗ ಹೇಗೆ ಅನ್ಯಾಯದಿಂದ ಹಣವನ್ನ ಸಂಪಾದಿಸಬಹುದಾಗಿತ್ತು? ಸಂಪಾದನೆ ಮಾಡೋರು ಮಾಡ್ತಾರೆ ಅಂಕಲ್, ಅದನ್ನ ಅನ್ಯಾಯದಿಂದ. ನನಗೂ ಆ ಶೋಧನೆ ಬರುತ್ತಲ್ವಾ? ಹೌದೌದು ಅಂಕಲ್. ಆದ್ರೆ ನೀವು ಮಾಡ್ಲಿಲ್ಲ. ಅದನ್ನ ಹೇಗ್ ನೀವು ಮಾಡಿಲ್ಲ, ಹೇಗ್ ಜಯಿಸಿದ್ರಿ?
ಎಂತೆಂತ ಸಿಚುಯೇಷನ್ಸ್ ಬರುತ್ತೆ ಅನ್ಯಾಯದಿಂದ ಸಂಪಾದನೆ ಮಾಡಕ್ ಸೇಲ್ಸ್ ಜಾಬ್ ಅಲ್ಲಿ. ನಮ್ ರೆಡ್ಡಿ ಅಣ್ಣ ಇದ್ದಾರೆ, ಅಂಕಲ್ ಈಗ ಒಂದು ಸಹಾಯ ಮಾಡ್ಬೋದು. ಹೌ ವಿ ಕ್ಯಾನ್ ಅರ್ನ್ ಇಲ್ಲೀಗಲಿ ಇನ್ ಸೇಲ್ಸ್. ಹೇಳಿ ರಾಜು. ಇದು ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅಂಕಲ್. ನೀವು ಸ್ವಲ್ಪ ಸ್ಟಾರ್ಟ್ ಮಾಡ್ರಿ, ನಾನು ಸೇರಿಸ್ತೀನಿ ಅದಕ್ಕೆ. ಸಾಮಾನ್ಯ ಸೇಲ್ಸ್ ಅಲ್ಲಿ ಏನ್ ಮಾಡ್ತೀವಿ ನಾವು? ಸೇಲ್ಸ್ ಜಾಬ್ ಎಲ್ಲಿಂದ ಶುರು ಆಗುತ್ತೆ? ಆರ್ಡರ್ ಬರಕ್ ಮುಂಚೆ ಎಲ್ಲಿಂದ ಶುರು ಆಗುತ್ತೆ? ಫಸ್ಟ್ ಕೋಲ್ಡ್ ಕಾಲ್ ಇಂದ ಶುರು ಆಗುತ್ತೆ, ಕರೆಕ್ಟಾ ರಾಜು? ಫಸ್ಟ್ ಕಾಲ್ಸ್ ಶುರು ಆಗುತ್ತೆ. ಕೋಲ್ಡ್ ಕಾಲ್ಸ್ ಇಂದ ಏನಾಗುತ್ತೆ? ಕೋಲ್ಡ್ ಕಾಲ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಹಾಟ್ ಕಾಲ್ಸ್, ಕರೆಕ್ಟಾ? 100 ಕಾಲ್ ಮಾಡ್ತೀವಿ, ಅದರಲ್ಲಿ ಒಂದು ಕಾಲು ಪಾಸಿಟಿವ್ ಬರುತ್ತೆ, ದಟ್ ಈಸ್ ಹಾಟ್ ಕಾಲ್. 100ರಲ್ಲಿ 10% ಈಸ್ ದಿ ಕನ್ವರ್ಷನ್. 10 ಹಾಟ್ ಕಾಲ್ಸ್ ಬರುತ್ತೆ. 10 ಹಾಟ್ ಕಾಲ್ಸ್ ಅಲ್ಲಿ ಮೇ ಬಿ 50% ನೆಕ್ಸ್ಟ್ ಸ್ಟೇಜ್ ಹೋಗುತ್ತೆ. ಏನಕ್ಕೆ? ಕೊಟೇಶನ್ ಸ್ಟೇಜ್ ಹೋಗುತ್ತೆ, ಕರೆಕ್ಟಾ? ಕೊಟೇಶನ್. ಹೌದು ಅಂಕಲ್. ಆ 5ರಲ್ಲಿ ಕೊಟೇಶನ್ ಅಲ್ಲಿ 50% ಆರ್ಡರ್ PO ಆರ್ಡರ್ ಸಿಗೋ ಒಂದು ಸ್ಟೇಜ್ ಬರುತ್ತೆ, ಕರೆಕ್ಟಾ? ಒಂದು 2 ಅಥವಾ 3 ಪರ್ಚೇಸ್ ಆರ್ಡರ್ ಸ್ಟೇಜಸ್ ಹೋಗುತ್ತೆ. ಪರ್ಚೇಸ್ ಆರ್ಡರ್ ಹೋಗ್ಬೇಕಾದ್ರೆ ದಟ್ ಈಸ್ ವೇರ್ ಅನ್ಯಾಯದಿಂದ ಧನವನ್ನ ಸಂಪಾದಿಸುವಂತ ಸಿಚುಯೇಷನ್ ನನಗೂ ನಿಮಗೂ ಬರುವಂತದ್ದು ದೇವ್ರ ಮಕ್ಕಳಿಗೆ. ಅಲ್ಲಿ ನಾನು ದೇವರು ನನ್ನ ವಿಷಯದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಗುರಿಗೆ ತಕ್ಕಂತೆ ಏನ್ ಮಾಡ್ಬೇಕು? ನನ್ನ ನಡತೆಯನ್ನ ನಾನು ಕಾಪಾಡ್ಕೊಳ್ಬೇಕು. ನೋ, ನಾನು ದೇವರ ಮಗನು, ನಾನು ದೇವರ ಮಗಳು, ನಾನು ದೇವರ ಮಗನು, ನಾನು ದೇವರ ಮಗಳು, ದೇವರ ಮಗಳು. ಹೇಗೆ ಪರ್ಚೇಸ್ ಆರ್ಡರ್ ಗಿಟ್ಟಿಸ್ಕೊಳ್ತೀನಿ? ಹೇಗೆ ಪರ್ಚೇಸ್ ಆರ್ಡರ್ ಗಿಟ್ಟಿಸ್ಕೊಳ್ತೀನಿ? ಪರ್ಚೇಸ್ ಆರ್ಡರ್ ಸೈನ್ ಮಾಡೋನ್ಗೆ ಏನ್ ಹೇಳ್ತೀನಿ ನಾನು ಸೀಕ್ರೆಟ್ ಆಗಿ? ಈಗ ಬಂತು ಫೆಸಿಲಿಟಿ ಹೆಡ್ಗೆ, ಬ್ರೈನ್ ಓಪನ್ ಆಯ್ತು, ಬ್ರೈನ್ ಓಪನ್ ಆಯ್ತು. ಯಾರು ಫೆಸಿಲಿಟಿ ಹೆಡ್? ಇವಾಗ ಅರ್ಥ ಆಯ್ತಾ? ದಟ್ ಈಸ್ ವೇರ್. ತುಂಬಾ ಇದೆ, ಬಹಳಷ್ಟು ಪರ್ಸೆಂಟೇಜ್ ನಡೀತದೆ, ಬಹಳಷ್ಟು ಪರ್ಸೆಂಟೇಜ್ ನಡೀತದೆ. ಸೊ ಇದು ನಡತೆ. ಈ ನಡತೆಗೆ ನಾನು ಬಲಿ ಆಗ್ಬಿಟ್ರೆ ನನಗೇನ್ ತಪ್ಪಿದ್ದಿಲ್ಲ? 4ನೇ ವಚನದ ಪ್ರಕಾರ ಏನ್ ಕಾದಿದೆ? ಈ ನಡತೆಗೆ ವಿರುದ್ಧವಾಗಿ ಕೇಡು. ದೇರ್ ಇಸ್ ಎ ಡೇಂಜರ್. ಆಡಿಟ್ ಬಂದಾಗ ಸಿಕ್ಕಾಕೊಳ್ತಾನೆ, ನಾಶನ, ಕೆಲಸ ಕಳ್ಕೊಳ್ತೀವಿ, ಇಲ್ಲ ಪ್ರಮೋಷನ್ ಹೋಗುತ್ತೆ, ಇಲ್ಲ ಅಪ್ರೈಸಲ್ ಹೋಗುತ್ತೆ, ಇಲ್ಲ ಆರ್ಡರ್ ಬಂದಿರತಕ್ಕಂತ ಪ್ರತಿಯೊಂದೊಂದು ಆರ್ಡರ್ ತಂದ್ರೆ ಸೇಲ್ಸ್ ಅಲ್ಲಿ ಇರೋರ್ಗೆ ಏನ್ ಸಿಗ್ತದೆ ರಾಜು? ಇನ್ಸೆಂಟಿವ್ ಹೋಗ್ತದೆ. ಟಾರ್ಗೆಟ್ ಎಕ್ಸಿಟ್ ಮಾಡಿದ್ರೆ ಸೂಪರ್ ಇನ್ಸೆಂಟಿವ್ ಹೋಗ್ತದೆ, ಕರೆಕ್ಟಾ? ಹೌದು ಅಂಕಲ್. ಸೊ ಈ ರೀತಿಯಾಗಿ ನೀವು ಅದಕ್ಕೋಸ್ಕರ ಜ್ಞಾನೋಕ್ತಿ ಓದಿ ನಿಮ್ಮ ಯೌವನ ಪ್ರಾಯದ ಜೀವಿತಗಳನ್ನ ನೀವು ದೇವರ ಉದ್ದೇಶಕ್ಕೆ, ದೇವರ ಗುರಿಗೆ ತಕ್ಕಂತೆ ಕಟ್ಟಿಕೊಳ್ಳುವಂಥದ್ದು ಅತ್ಯವಶ್ಯ ಅನ್ನುವಂಥದ್ದನ್ನ 2-3 ಉದಾಹರಣೆಗಳಿಂದ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಂದು ಗುಣ, ಇನ್ನೊಂದು ನಡತೆ. ಸ್ಲೋ ಟು ಆಂಗರ್, ಅದು ಗುಣ ಪ್ಲಸ್ ನಡತೆಗೂ ಬರ್ತದೆ, ಜಾಸ್ತಿ ನಡತೆಗೆ ಬರ್ತದೆ, ಯಾಕಂದ್ರೆ ಇಟ್ ಈಸ್ ಮೋರ್ ಇನ್ ಆಕ್ಷನ್. ಅನ್ಯಾಯವಾಗಿ ಗಳಿಸುವಂಥದ್ದು ಇಟ್ ಈಸ್ ಫಸ್ಟ್ ಪ್ರಿಪರೇಷನ್ ಇದೆ, ಗುಣದಲ್ಲಿದೆ ಅದು. ಸೊ ದೇವ್ರು ನಿಮ್ಮನ್ನು ನಡೆಸ್ಲಿ. ಈಗ ಮಾತನಾಡ್ಬೋದ್ರಿ, ನೀವು ಪ್ರತಿಯೊಬ್ಬೊಬ್ರು ಮಾತನಾಡ್ಬೋದು, ಇನ್ನು ಏನೇನು ಅನ್ವಯಗಳು ನೀವು ಮಾಡ್ಕೊಳ್ಬಹುದು ಈ ಅಧ್ಯಾಯದಿಂದ ಅನ್ನುವಂಥದ್ದನ್ನ ನೀವೀಗ ಮಾತಾಡ್ರಿ. ಒಂದ್ 5 ನಿಮಿಷ ಯಾರು ಬೇಕಾದ್ರೂ ಮಾತಾಡ್ಬೋದು. 24 ಇದೆ, 24 ಮಾತಾಡ್ಬೇಕಾದ್ರೆ 24 ವಾರ ಬೇಕು, ಇಲ್ಲ 24 ಸಪರೇಟ್ ದಿವಸಗಳು ನೀವು ಕೊಟ್ರೆ ಮಾತಾಡ್ಬೋದು. ನಾನು ಒಂದೊಂದು
ಉದಾಹರಣೆಗಳನ್ನ ಇಲಿಸ್ಟ್ರೇಷನ್ಸ್ ಅನ್ನ ತೆಗೆದುಕೊಂಡು ಪ್ರತಿಯೊಬ್ಬೊಬ್ರು ಪ್ರೊಫೆಷನಲ್ ಲೈಫ್ ತೆಗೆದುಕೊಂಡು ಇವಾಗ ನಾನು SAP ಪ್ರಾಕ್ಟೀಸ್ ಹೆಡ್ ಆಗಿದ್ದೆ. ನಾನು ಕೂಡ ಬಹಳಷ್ಟು ಅನ್ಯಾಯದಿಂದ ಧನವನ್ನ ಏನ್ ಮಾಡ್ಬೋದು ಗಳಿಸ್ಬೋದಾಗುತ್ತೆ, ಸಂಪಾದನೆ ಮಾಡ್ಬೋದು. ಮಾಡ್ಬೋದು. ಹೆಂಗ್ ಮಾಡ್ಬೋದು ಶೇಖರ್? ನಾನು ಆರ್ಡರ್ಸ್ ನ ಫೈನಲೈಸ್ ಮಾಡೋದಲ್ಲ ಅಣ್ಣ, ನಿಮ್ಮ ಹತ್ರನೇ ಇರುತ್ತಲ್ಲ. ಕೊನೆಗೆ ಸೈನಿಂಗ್ ಅಥಾರಿಟಿ ಯಾರು? ನೀವೇ ಬರೋದು. ನಾನೇ. Every month I was clearing the bill of about 45 million USD amount. 45 million. 0.00001% ಅಂದ್ರೂ ಎಷ್ಟು ಕೋಟಿಗಳಾದವು? ಶೋಧನೆ ನನಗೂ ಇದೆ, ಆದ್ರೆ ಅದಕ್ಕೋಸ್ಕರ ನಾನು ಜ್ಞಾನೋಕ್ತಿ ಓದ್ತಾ ಇದ್ದೆ. ನನ್ನ ನಡತೆಯನ್ನು ಏನ್ ಮಾಡ್ಬೇಕು? ದೇವರು ನನ್ನನ್ನು ಸೃಷ್ಟಿಸಿದ ಗುರಿಗೆ ತಕ್ಕಂತೆ ನಾನೇನ್ ಮಾಡ್ಬೇಕು? ಜೀವಿಸಬೇಕು. ಮಾತಾಡ್ರಿ, ಈಗ ಮಾತಾಡ್ಕೊಳ್ರಿ. ಸರಿ ತಪ್ಪು ಏನ್ ಬೇಕಾದ್ರೂ ಮಾತಾಡ್ರಿ, ನಾನಿದ್ದೀನಿ. 28ನೇ ವಚನ, ಗಾಡಿಕೋರನ್ನು ಮಿತ್ರರನ್ನು ಅಗಲಿಸುತ್ತಾನೆ. ಸೊ ಒಂದೊಂದ್ಸಲಿ ನಾವು ಹೇಳೋರ್ಗೆ ಬೇರೆಯವ್ರ ಹಿಂದಿದ್ರು ಅಂತ ಹೇಳ್ತೀವಿ. ಸೊ ಅವ್ರಿಗೂ ಒಳ್ಳೆಯವ್ರಾಗಿ ಕಾಣ್ಕೋಬೇಕು, ಇವ್ರು ಒಳ್ಳೆಯವ್ರಾಗಿ ಕಾಣ್ಕೋಬೇಕು ಅಂತ ನೋಡಿ ಅವ್ರಿಬ್ರಲ್ಲೇ ನಾವು ಮನಸ್ತಾಪಗಳು ಇಟ್ಕೊಂಡ್ಬಿಡ್ತೀವಿ. ಕರೆಕ್ಟ್. ಇವಾಗ ಚಾಡಿ ಕೋರನು ಅನ್ನುವಾಗ ವಿಸ್ಪರರ್, ಗುಜ್ಜು 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 ಮೆತ್ತಿಗೆ ಮಾತಾಡೋದು. ಗುಜ್ಜು ಗುಜ್ಜು ಗೋಯ್ 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 ಗುಜ್ಜು 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 ಅಂತ ಮಾತಾಡೋದು. ವಿಸ್ಪರರ್ ಅಂದ್ರೆ ಕಿವಿಯಲ್ಲಿ ಒನ್ ವಿಸ್ಪರ್ಸ್. ಇಲ್ಲಿ ಅನ್ವಯಕ್ಕೆ ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ಆಳಕ್ಕೆ ಹೋಗ್ಬೇಕು. ಈಗ ನಾವು ಎಲ್ಲಿ ನಾವು ದೇರ್ ಈಸ್ ವಿಸ್ಪರಿಂಗ್ ನೇಚರ್, ಚಾಡಿ ಹೇಳುವಂತ ಗುಣ, ಎಲ್ಲೆಲ್ಲಿ ನಾನು ಅದನ್ನ ಪ್ರಯೋಗಿಸ್ತೇನೆ ಅನ್ನುವಂಥದ್ದು ಈಗ ಬಹಳ ಇಂಪಾರ್ಟೆಂಟ್. ಪ್ಲಸ್ ಯಾಕೆ ನಾನು ಚಾಡಿ ಹೇಳುವಂಥದ್ದನ್ನ ಪ್ರಯೋಗಿಸ್ತೇನೆ ಅನ್ನುವಂಥದ್ದು ಇನ್ನೊಂದು ನೆಕ್ಸ್ಟ್. ಈಗ ಮಾತಾಡ್ಬೇಕು, ಓಪನ್ ಮಾಡಿದ್ದೀನಿ, ಈಗ ಮಾತಾಡ್ಬೇಕು ನೀವು. ಯಾಕೊಬ್ಬನು ಚಾಡಿ ಹೇಳ್ತಾನೆ? ಯಾಕೊಬ್ಬನು ಚಾಡಿ ಹೇಳ್ತಾನೆ? ವೈ ಒನ್ ವಿಸ್ಪರ್ಸ್ ಇನ್ ಟು ಅದರ್ಸ್ ಇಯರ್ಸ್? ಅವನ ಮೇಲೆ ಅಸೂಯೆ ಅಂಕಲ್. ಅಸೂಯೆ. ಓಕೆ, ಆಮೇಲೆ ಎಲ್ರು ಮಾತಾಡ್ಬೇಕ್ರಿ. ಮಂಜು ಮಾತಾಡ್ಬೇಕು, ನೀವು ರಂಗನಾಥ್ ಮಾತಾಡ್ಬೇಕು, ಪ್ರಶಾಂತ್ ಮಾತಾಡ್ಬೇಕು, ಪ್ರೀತಿ ಮಾತಾಡ್ಬೇಕು. ಯಾಕೆ? ಅದರಿಂದ ಏನೋ ಅದರಿಂದ ಅಣ್ಣ ಅವ್ರಿಗೆ ನಮ್ಗೇನೋ ಅನುಕೂಲ ಇರುತ್ತೆ, ಅದು ಎಲ್ಲಿ ಮಿಸ್ ಹೋಗ್ಬಿಡುತ್ತೋ ಅದಕ್ಕೆ ಮಾತಾಡ್ತೀವಿ. ಹೆಂಗೆ ಚಾಡಿ ಹೇಳ್ತೀವಿ? ಇವಾಗ ನಿಮ್ಮ ಕೇಸ್ ತಗೊಳ್ಳೋಣ, ನಿಮ್ಮ ಪ್ರೊಫೆಷನ್ ತಗೊಳ್ಳೋಣ ಶೇಖರ್. ಹೆಂಗ್ ಚಾಡಿ ಹೇಳೋದು? ಇವಾಗ ನಮ್ ಕೊಲೀಗ್ಸ್ ಅಲ್ಲೇ ಇವಾಗ ನಮ್ಗೆ ಬೇರೆ ಕೊಲೀಗು ನಮ್ಗೆ ಇಷ್ಟ ಇರಲ್ಲ, ಅವ್ರಿಗೆ ನಾವು ಅವ್ರನ್ನ ಪ್ಲೀಸ್ ಅವ್ರಿಗೆ ಡಿರೇಟ್ ಮಾಡಕ್ಕೆ ಬೇರೆಯವ್ರು ಥರ್ಡ್ ಪರ್ಸನ್ ಬಗ್ಗೆ ಹೇಳೋದು. ಏನಪ್ಪಾ ಅವ್ನ್ ನಿನ್ ಬಗ್ಗೆ ಇವ್ನು ಹಿಂಗ್ ಮಾತಾಡ್ತಾ ಇದ್ದಾನೆ ಅಂತ ಕೇಳೋದು. ಅವಾಗ ಏನಾಗುತ್ತೆ, ಅವ್ರ ಮೇಲೆ ಕೋಪ ಬಂದ್ಬಿಡುತ್ತೆ, ಅವ್ರಿಬ್ರಲ್ಲಿ ಮನಸ್ತಾಪ ಬಂದ್ಬಿಡುತ್ತೆ. ಅವಾಗ ಅವ್ನ್ ನಮ್ಮ ಹತ್ರ ಬರ್ತಾಳೆ ಅಂತ ನಾವು ಮಾಡ್ತೀವಿ. ಹಂಗೆ ಏನೋ ಒಂದು ಸ್ವಂತ ಲಾಭ ಇರುತ್ತೆ, ಬೇರೆಯವ್ರಿಗೆ ಹೋಗೋದನ್ನ ನಾನು ಕದ್ದುಕೊಳ್ಳುವುದಕ್ಕೋಸ್ಕರ ಅವನ ಬಗ್ಗೆ ಇನ್ನೊಬ್ಬನ ಹತ್ರ ಹೋಗಿ ಏನ್ ಮಾಡ್ತೀನಿ? ನಾನು ಚಾಡಿ ಹೇಳ್ತೀನಿ. ಇಬ್ರು ಚೆನ್ನಾಗಿದ್ದಾರೆ ಅಂದ್ರೆ ಅವ್ರಿಗೆ ಚೆನ್ನಾಗಿರೋದು ಇಷ್ಟ ಇಲ್ಲ, ಹೋಗಿ ಇಬ್ರು ಮಧ್ಯೆ ಏನ್ ಮಾಡ್ತೀನಿ? ಚಾಡಿ ಇನ್ನೊಬ್ರ ಹತ್ರ ಹೇಳಿ ಅಲ್ಲಿ ಸಂಬಂಧಗಳನ್ನ ಕೆಡ್ತೀನಿ. ಹಾಗಾದ್ರೆ ಚಾಡಿ ಎಲ್ಲೆಲ್ಲಿ ಹೇಳ್ತೀನಿ ನಾನು? ಸರಿ ಅಣ್ಣ, ನಮ್ಮ ದೌರ್ಬಲ್ಯವನ್ನ ಕೆಲವು ಸರಿ ಬಹಳ ಮಿಸ್ಯೂಸ್ ಮಾಡ್ಕೊಳ್ತಾರೆ. ನಮ್ ದೌರ್ಬಲ್ಯವನ್ನ ನೋಡ್ಕೊಂಡು ಸಿಚುವೇಶನ್ ಅಲ್ಲಿ ಕೆಲವರು ಬೇಕು ಅಂತಲೇ ಅದನ್ನ ಚಾಡಿ ಹೇಳ್ತಾರೆ. ಏನ್ ದೌರ್ಬಲ್ಯ ಅಂದ್ರೆ ಗೊತ್ತಾಯ್ತ್ರಿ? ಇವಾಗ ಮಿಸ್ಟೇಕ್ ನಮ್ಮದೇನೋ ಒಂದು ಇನ್ನೊಬ್ರ ಹತ್ರ ಹೋಗಿ ನಮ್ ಬಗ್ಗೆ ಕೆಟ್ಟದ್ದು ಹೇಳ್ತಾರೆ, ನಮ್ಮ ವೀಕ್ನೆಸ್ ನ ನೋಡಿ ಕೆಟ್ಟದ್ದು ಹೇಳಿ ಅವರು ದೇ ಟೇಕ್ ಅಡ್ವಾಂಟೇಜ್.
ಹಾಗಾದ್ರೆ ಇವಾಗ ಆ ದೌರ್ಬಲ್ಯ ಸಾಮಾನ್ಯವಾಗಿ ನಾವು ಇನ್ನೊಬ್ರು ಚಾಡಿ ಹೇಳೋರ್ಗೆ ನಾವು ಇದ್ರಲ್ಲೇ ಬಲಿಪಶು ಆಗೋದು. ಹಾ ಹಾಗಾದ್ರೆ ನಾನು ಮತ್ತು ನೀವು ದೇವರ ಮಗನಾಗಿರುವುದರಿಂದ ಮಗಳಾಗಿರುವುದರಿಂದ ಈಗ ನನ್ನ ಒಂದು ಆ ಪ್ರತಿಕ್ರಿಯೆ ಅಥವಾ ನನ್ನ ಒಂದು ನಿಲುವು ಏನಿರಬೇಕು, ಐ ಮೀನ್ ಟು ಸೇ, ಇವಾಗ ಏನೋ ದೌರ್ಬಲ್ಯದಿಂದ ಅವ್ರ ರೀತಿ ಹೀಗೆ ಮಾಡ್ತಿದ್ದಾರೆ ಎಂಬುದಾಗಿ ನನಗ್ ಗೊತ್ತಾಗುವಾಗ ಆ ದೌರ್ಬಲ್ಯಕ್ಕೆ ತಕ್ಕಂತೆ ನಾನೇನ್ ಮಾಡ್ಬೇಕು, ನನ್ನ ಜೀವನವನ್ನ ನಾನು ಓವರ್ಕಮ್ ಮಾಡ್ಕೊಳ್ಬೇಕು. ಅದನ್ನ ನಾನು ಜಯಿಸ್ಬೇಕು, ಐಡೆಂಟಿಫೈ ಮಾಡ್ಬೇಕು ನಾನು ದೇವರ ಮಗನಾಗಿರುವುದರಿಂದ. ಯಾಕಂದ್ರೆ ದೇವರು ನನ್ನನ್ನು ನಿಮ್ಮನ್ನು ಉಂಟು ಮಾಡುವಾಗ ದೌರ್ಬಲ್ಯ ಎಂಬ ಗುರಿಯನ್ನಿಟ್ಕೊಂಡು ನಿಮ್ಮನ್ನ ಏನ್ ಮಾಡಿಲ್ಲ, ದೇವರು ಸೃಷ್ಟಿ ಮಾಡಿಲ್ಲ. ಫಿಲಿಪ್ಪಿ 4:13 ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಸ್ಟ್ರೆಂಥೆನತ್ ಮೀ. ಕ್ರಿಸ್ತನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ಹಾಗಾದ್ರೆ ಏನೋ ದೌರ್ಬಲ್ಯ ಇದೆ ಅಂದ್ರೆ ನಾನಾಗ್ ನಾನೇ ದೌರ್ಬಲ್ಯನಾಗಿದ್ದೇನಾ, ನಾನಾಗ್ ನಾನೇ ನನ್ನನ್ನ ದೌರ್ಬಲ್ಯನನ್ನಾಗಿ ನಾನ್ ಮಾಡ್ಕೊಂಡಿದ್ದೇನಾ ಅನ್ನುವಂಥದ್ದು ಫಸ್ಟ್ ಐಡೆಂಟಿಫೈ ಮಾಡ್ಬೇಕು, ಬರಿಬೇಕು. ಬರೆದು ಅದನ್ನ ನಾನು ಏನ್ ಮಾಡ್ಬೇಕು, ವರ್ಕೌಟ್ ಮಾಡ್ಬೇಕು. ನ್ಯಾಚುರಲ್ ವೀಕ್ನೆಸಸ್ ಇರ್ತದೆ ಬೈ ಬರ್ತ್ ಇಂದ ಕೆಲವೊಂದು ಏನಿರ್ತದೆ ರಂಗನಾಥ್, ವೀಕ್ನೆಸ್, ನ್ಯಾಚುರಲ್ ಒಂದು ಡಿಸೆಬಿಲಿಟೀಸ್ ಇರ್ತದೆ, ಕೆಲವೊಂದು ವೀಕ್ನೆಸಸ್ ಇರ್ತದೆ. ಅಂತದನ್ನ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಏನ್ ಮಾಡ್ಬೇಕಾಗ್ತದೆ, ಹೇಗ್ ಜಯಿಸುವುದು, ಹೇಗ್ ವರ್ಕೌಟ್ ಮಾಡೋದು. ಉದಾಹರಣೆಗೆ ನಿಮ್ಮ ಪ್ರೊಫೆಷನ್ ಅಲ್ಲಿ ನಿಮ್ದು ಅದು ಏನ್ ಡಯಾಗ್ರಾಮ್ ಅಪ್ಪ, ಅದು ಪಿವೋಟಾ ಏನದು, ರಿವೆಟಾ ಏನದು, ರಿವೆಟ್ RIVET ತಾನೆ ರಿವೆಟ್, REVIT ರೆವಿಟ್. ಇವಾಗ ಅದು ನಿಮ್ಗೆ ವೀಕ್ ಏರಿಯಾ ಎಂಬುದಾಗಿ ಅನ್ಸಿದ್ರೆ ಇಟ್ ಈಸ್ ದೇರ್ ಇನ್ ಯುವರ್ ಕಂಟ್ರೋಲ್, ಕರೆಕ್ಟ್? Of course. See, you are speaking English. Very good. Keep it up. ಹಾಗಾದ್ರೆ ಅದು ನನಗ್ ದೌರ್ಬಲ್ಯ ಎಂಬುದಾಗಿ ಗೊತ್ತಾದ್ರೆ ತಕ್ಷಣ ನಾನು ಏನ್ ಮಾಡ್ಬೇಕು, ಅಸಾಧ್ಯವಾದದ್ದು ಯಾವುದೋ ಇಲ್ಲ, ದೇವರು ಖಂಡಿತವಾಗಿಯೂ ಏನು ಇಲ್ಲದವನನ್ನ ಇಲ್ಲಿಯ ತನಕ ಮಾಡಿದಾನೆ, ಇದನ್ನು ನನ್ನೊಟ್ಟಿಗೆ ಮಾಡಿ ಸಾಧಿಸ್ತಾನೆ ಅಂತ ನಂಬಿಕೆ ಇಟ್ಟು ಕೀಪ್ ಆನ್ ಪ್ರಾಕ್ಟೀಸ್. ಸಿಚುವೇಶನ್ ನ ಸಂದರ್ಭಗಳನ್ನ ಉಪಯೋಗಿಸ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಸಂದರ್ಭ ಕೊಟ್ಟಾಗಲೂ ನಾನು ಬಲಹೀನಂತೆ ಗೊತ್ತಾಯ್ತು. ಹಾಗಾದ್ರೆ ಎಫರ್ಟ್ ಹಾಕ್ಬೇಕು. ನೀವು ಏನ್ ಮಾಡ್ಬೇಕಾಗ್ತದೆ, ಎಫರ್ಟ್ ಹಾಕ್ಬೇಕು. ಹೆಂಗ್ ಎಫರ್ಟ್ ಹಾಕೋದು? ಪರ್ಸನಲ್ ಆಗಿ ನೀವು, ಆಮೇಲೆ ಆಫೀಸಲ್ಲೂ ವೈಯಕ್ತಿಕವಾಗಿಯೂ. ಸ್ಯಾಟರ್ಡೆ ವೀಕ್ಲಿ ಆಫ್ ಇದೆ, ಸ್ಯಾಟರ್ಡೆ ವೀಕ್ಲಿ ಆಫ್ ಇದೆ, ಪ್ರತಿ ಶನಿವಾರ ವೀಕ್ಲಿ ಆಫ್ ಇದೆ. ಏನ್ ಮಾಡ್ಬೇಕು ಪ್ರತಿ ಶನಿವಾರ? ಪ್ರಾಕ್ಟೀಸ್. ಎಲ್ ಪ್ರಾಕ್ಟೀಸ್ ಮಾಡ್ಬೇಕು? ಮನೆಯಲ್ಲೇ ಮಾಡ್ಬೋದು. ಮಾಡಕ್ ಸಾಧ್ಯತೆ ಇದೆಯಾ? ಮಾಡ್ಬೋದು. ಆ ಡಿಸಿಪ್ಲಿನ್ ಇದೆಯಾ? ಮಾಡ್ತಾ ಇಲ್ಲ, ಬಲಹೀನತೆ ಇದೆ. ಸೊ ಇಲ್ಲಿ ಐಡೆಂಟಿಫೈ ಮಾಡ್ಕೊಳ್ಬೇಕು. ಕೆಲವೊಂದು ವೀಕ್ನೆಸಸ್ ನ ಕೆಲವರು ಅಡ್ವಾಂಟೇಜ್ ತಗೊಳ್ತಾರೆ ಎಂಬುದಾಗಿ ನೋಡುವಾಗ ಅದನ್ನೇ ನಾನು ಒಂದು 10 ನಿಮಿಷದಿಂದ ಒಂದು ಸ್ಟೇಟ್ಮೆಂಟ್ ಉಪಯೋಗಿಸಿದೆ. ಏನ್ ಉಪಯೋಗಿಸಿದೆ ನನ್ನ ಲೈಫ್ ಇಂದ? ಶುಭಮ್ಮ ಏನ್ ಉಪಯೋಗಿಸಿದೆ ನಾನು? ಸಿಚುವೇಶನ್ ನೆವರ್ ಕಂಟ್ರೋಲ್ ಟು ಅಸ್. ಬೇರೆಯವ್ರು ಯಾರು ಹೇಳ್ರಿ? ಥ್ಯಾಂಕ್ ಯು ರಂಗನಾಥ್. ಮುರಳಿ, ವಾಟ್ ಈಸ್ ದಟ್ ಸ್ಟೇಟ್ಮೆಂಟ್? ಮಂಜು, ವಾಟ್ ಈಸ್ ದಟ್ ಸ್ಟೇಟ್ಮೆಂಟ್? You must take control of situation. Situation should not take control. ಹೌದು, ಆಗದೇ ಇಲ್ಲ ಪ್ರಾಕ್ಟೀಸ್ ಮಾಡಕ್ಕೆ. ಬಟ್ ನಾನು ಅದನ್ನ ಏನ್ ಮಾಡ್ಬೇಕು? ದೇವ್ರ ಮಗನಾಗಿರೋದ್ರಿಂದ ಆ ಪರಿಸ್ಥಿತಿಯನ್ನ ನನ್ನ ಹತೋಟಿಗೆ ತೆಗೆದುಕೊಳ್ಬೇಕು. ಗುಡ್. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಇನ್ನೊಬ್ರು ಯಾರಾದ್ರೂ ಮಾತಾಡ್ರಿ. ಯಾರಿಗ್ ಬಹಳ ಬೇಜಾರಾಯ್ತು ಇವತ್ತು? ಯಾರಿಗ್ ಬಹಳ ಬೇಜಾರಾಯ್ತು? ಯಾರಿಗ್ ಬಹಳ ಸಂತೋಷ ಆಯ್ತು?
ಸಂತೋಷ ಆಯ್ತು ಅಂಕಲ್. ನನಗ್ ಬಹಳ ಸಂತೋಷ ಆಯ್ತಣ್ಣ. ಗುಡ್. ಯಾರಿಗೆ ನ್ಯೂಟ್ರಲ್ ಫೀಲಿಂಗ್, ಸಂತೋಷನೂ ಆಗ್ಲಿಲ್ಲ ಬೇಜಾರು ಆಗ್ಲಿಲ್ಲ, ಯಾರಿಗ್ ಬೋರ್ ಆಯ್ತು? ಏನು ಆಗ್ಲಿಲ್ಲ. ಯಾರಾದ್ರೂ ಒಬ್ರು ಗಂಡ್ ಮಕ್ಳಲ್ಲಿ ಒಬ್ರು ಹೆಣ್ಮಕ್ಳಲ್ಲಿ? ನನಗೆ ರಂಗನಾಥ್. ನನಗೆ ಅಣ್ಣ ತುಂಬಾ ವ್ಯಾಲ್ಯೂ ಟೈಮ್ ನನಗೆ ಸಿಕ್ತು ಅಂತ ಅನ್ಸ್ತಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಹೆಣ್ಮಕ್ಳಲ್ಲಿ ಅಮ್ಮ ಪ್ರೀತಿ, ರಂಜಿತಾ ಇದ್ದಾರಾ ನಿಮ್ ಜೊತೆಯಲ್ಲಿ? ಇದಾರೆ ಅಂಕಲ್. Ranjita, what did you learn from today? Because you have spent 65 minutes, almost 75 minutes. What time did you join? ಅಂದ್ರೆ ದೇವರು ನಮ್ಮನ್ನ ಒಂದು ಗುರಿನ ಇಟ್ಕೊಂಡೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿರ್ತಾನೆ. ಮತ್ತೆ ಅದರಂತೆ ನಾವು ಗುಣದಲ್ಲಾಗಿರ್ಬೋದು, ನಡತಲ್ಲಾಗಿರ್ಬೋದು, ನಾವು ದೇವ್ರು ಏನಕ್ಕಂತ ಸೃಷ್ಟಿ ಮಾಡಿದ್ದಾನೋ ಅದೇ ರೀತಿ ನಾವು ನಡ್ಕೊಳ್ಬೇಕು. ಮತ್ತೆ ನಾವು ಪರಿಸ್ಥಿತಿಗಳಿಗೆ ನಾವು ಕಂಟ್ರೋಲ್ ಮಾಡ್ಬೇಕು, ಬೇರೆಯವ್ರನ್ನ ಕಂಟ್ರೋಲ್ ಮಾಡಕ್ ಬಿಡ್ಬೇಕು. ಕರೆಕ್ಟ್ ಅಮ್ಮ. ಈಗ ದಿಸ್ ಇಸ್ ಥಿಯರಿ. ಈಗ ಪ್ರಾಕ್ಟಿಕಲ್ ಆಗಿ ವಿಚ್ ಆಟ್ರಿಬ್ಯೂಟ್ ಫ್ರಮ್ ಟುಡೇಸ್ ಮೆಡಿಟೇಷನ್ ಯು ಟುಕ್ ಇಟ್ ಟು ಯುವರ್ ಅಪ್ಲಿಕೇಶನ್? ಪ್ರಾಕ್ಟಿಕಲ್ ಯಾವ? ದೀರ್ಘ ಶಾಂತಿ. ಹಾಗಾದ್ರೆ ಯಾವ ವಿಷಯದಲ್ಲಿ ದೀರ್ಘ ಶಾಂತಿ? ಅಂದ್ರೆ ಕೋಪನ ಕಮ್ಮಿ ಮಾಡ್ಕೊಳ್ಳೋದ್ರ. ಸಾಮಾನ್ಯ ನಾವು ಕೋಪ ಮಾಡ್ಕೊಳ್ಳೋದು ಯಾರ ಹತ್ರ? ತಂದೆ ತಾಯಿಗಳ ಹತ್ರ. ತಂದೆ ತಾಯಿಗಳ ಹತ್ರ. ಹಾಗಾದ್ರೆ ದೇವ್ರು ಇವತ್ತು ನಿಮ್ಗೆ ಆ ಮೌಲ್ಯವನ್ನ ತಿಳಿಸಿದ್ದಾನೆ. ದೇವ್ರಿಗೆ ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ. ಕೊನೆಯದಾಗಿ, ಯಾಕೆ ನೀವೆಲ್ಲರೂ 15 ನಿಮಿಷ ಲೇಟ್ ಆಗಿ ಜಾಯಿನ್ ಆಗ್ತೀರಾ, ಆ 15 ನಿಮಿಷ ನಾನು ಎಕ್ಸ್ಟ್ರಾ ತಗೊಳ್ಬಹುದು ತಾನೆ? ತಗೋಬಹುದು ಅಂಕಲ್. ಥ್ಯಾಂಕ್ ಯು. ಹಾಗಾದ್ರೆ ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್, ನೀವೆಲ್ಲರೂ ನನ್ನೊಟ್ಟಿಗೆ ನೀವು ಬೆಳೀತಾ ಇರೋದ್ರಿಂದ ನನ್ನ ಒಂದು ಸ್ವಲ್ಪ ಸ್ವಾರ್ಥ ಇದೆ ನನಗೂನು. ನನ್ನ ಹತ್ರ ಇರ್ತಕ್ಕಂಥವ್ರು ಹೇಗಿರ್ಬೇಕು ಅನ್ನುವಂಥದ್ದು, ವಾಟ್ ಐ ಎಕ್ಸ್ಪೆಕ್ಟ್ ಇನ್ ಆಕ್ಷನ್. ಅದು ವಚನ 13ನೇ ವಚನ. 13ನೇ ವಚನದಲ್ಲಿ 2ನೇ ಲೈನ್, ಯಥಾರ್ಥವಾದಿಯನ್ನ ಪ್ರೀತಿಸುವರು. ಅಂದ್ರೆ ನಾನು ಅಲ್ಲಿ ಗುಣ ತೆಗೆದುಕೊಂಡಿರ್ತಕ್ಕಂಥದ್ದು ಯಥಾರ್ಥತ್ವ, ಅಪ್ರೈಟ್, ಸಿನ್ಸಿಯರ್. ನೀವೆಲ್ಲರೂ ಬಹಳ ಯಥಾರ್ಥವಾಗಿರ್ಬೇಕು. ಮುಖ ನೋಡಿ ಮಳ ಹಾಕ್ಬಾರ್ದು, ಮಣೆ ನೋ ಹಾಕ್ಬಾರ್ದು ಅಂಕಲ್. ಯಥಾರ್ಥವಾಗಿ ಒಳಗೆ ಏನಿದೆಯೋ ಹೊರಗು ಅದೇ ಇರಬೇಕು. ಎರಡು ವ್ಯಕ್ತಿ ನೋ ಡ್ಯುಯಲ್ ಪರ್ಸನಾಲಿಟಿ, ನೋ ಬೈಪೋಲಾರ್ ಪರ್ಸನಾಲಿಟೀಸ್. ಯು ಶುಡ್ ನಾಟ್ ಬಿ ಎ ಬೈಪೋಲಾರ್, ಯು ಶುಡ್ ಬಿ ಎ ಯೂನಿಪೋಲಾರ್. ಯಾಕಂದ್ರೆ ಕೆಲವರು ಬೇರೆ ದೇಶದಿಂದ ಜಾಯಿನ್ ಆಗಿದ್ದಾರೆ, ಆ ದೇಶಕ್ಕೆ ತಕ್ಕಂತೆ ಪದವನ್ನು ಕೂಡ ನಾನು ಬಳಸಬೇಕಾಗ್ತದೆ. ಗಾಡ್ಸ್ ಚೈಲ್ಡ್ ಕೆನಾಟ್ ಬಿ ಹ್ಯಾವಿಂಗ್ ಬೈಪೋಲಾರ್ ಕ್ಯಾರೆಕ್ಟರಿಸ್ಟಿಕ್. ಇದು ನೀವು ಯೇಸು ಕ್ರಿಸ್ತನ ಶಿಷ್ಯರಾಗಿರುವುದರಿಂದ ಬಹಳ ಯಥಾರ್ಥವಾಗಿರಬೇಕು. ಗಾಡ್ ಕಿಸಸ್ ಸಿನ್ಸಿಯಾರಿಟಿ, ಗಾಡ್ ಕಿಸಸ್ ಯಥಾರ್ಥತ್ವ. ಹೌದು ಲವ್ ಮಾಡ್ತಿದ್ಯಾ? ಹೌದು ಮಾಡ್ತಾ ಇದ್ದೀನಿ. ಇವತ್ತು ವಾಕ್ಯ ಓದಿಲ್ಲ. ಇವತ್ತು ಓದ್ದೆ. ಇವತ್ತು ನಿಮ್ ಬಗ್ಗೆ ನನಗೆ ಬೇಜಾರಾಯ್ತು. We need to be very sincere in our thoughts and in our deeds. ಆಲೋಚನೆಯಲ್ಲಿ, ಕೃತ್ಯದಲ್ಲಿ ಯಥಾರ್ಥತ್ವದಿಂದ ಕೂಡಿದಂತ ಯುವಕನು, ಯುವತಿ ನಾನು ಮತ್ತು ನೀವು ಆಗಿರ್ಬೇಕು ಅನ್ನುವಂಥದ್ದು ನನ್ನ ಒಂದು ಪ್ರೀತಿಯ ಒಂದು 2 ಮಾತುಗಳು ನಿಮಗೆ ನಾನು ಬಯಸುವಂಥದ್ದು. ಯು ಮಸ್ಟ್ ಗಿವ್ ಮೆಸೇಜ್ ಟು ದಿ ಔಟ್ಸೈಡ್ ವರ್ಲ್ಡ್, ಟು ಯುವರ್ ಫ್ಯಾಮಿಲಿ, to your relationships, that you are very sincere in your thoughts and deeds. ನಾವು ಯಾವಾಗಲೂ 2 ವ್ಯಕ್ತಿತ್ವ ಉಳ್ಳವರಾಗಿರ್ತೇವೆ. God hates it. ಕಾಲೇಜ್ಗೆ ಹೋದ, ಇಲ್ಲ ಹೋಗ್ಲಿಲ್ಲ, ಚಕ್ಕರ್ ಹೊಡೆದು ನಾನು ಪಿಕ್ಚರ್ಗೆ ಹೋದೆ, ಇಲ್ಲ ಚಕ್ಕರ್ ಹೊಡೆದು ನಾನು ಮಾಲ್ಗೆ ಹೋದೆ. ಬಿ ಸಿನ್ಸಿಯರ್. God honors it.
ಗಾಡ್ ಹಾನರ್ಸ್ ಇಟ್. ಹಾಗಾದ್ರೆ ಇವತ್ತು ವಿಶೇಷವಾದಂತ ಒಂದು ಗುಣಮೌಲ್ಯ ಯಾವ್ದನ್ನ ಹಿಡ್ಕೊಳ್ತೀರಾ? ಯು ಆಲ್ ನೀಡ್ ಟು ಬಿ ಯಥಾರ್ಥ. ಯವನಸ್ಥರು ಬಹು Honesty. ಪ್ರಾಮುಖ್ಯವಾಗಿ. ಮಹಿಮಾ, ಯಾವ ಗುಣ ಬಹಳ ವಿಶೇಷವಾದಂತದ್ದು ಇವತ್ತು ಧ್ಯಾನ ಮಾಡಿದ್ದ ಜೊತೆಯಲ್ಲಿ ಯಾವ ಗುಣ ಯೇಸು ಕ್ರಿಸ್ತನು ಬಹಳಷ್ಟು ಮೆಚ್ಚುತ್ತಾನೆ? ಮಹಿಮಾ, ಅಂಕಲ್ ಭರವಸೆ ಅಂಕಲ್. ನಾನೀಗ ಹೇಳಿದ್ದು ಯಥಾರ್ಥ. ವಿ ನೀಡ್ ಟು ಬಿ ವೆರಿ ಸಿನ್ಸಿಯರ್. ವಿ ನೀಡ್ ಟು ಬಿ ವೆರಿ ಹೌದಾ? ಸಿನ್ಸಿಯರ್. ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಲಿ, ದೇವ್ರು ನಿಮ್ಮನ್ನ ಬಲಪಡಿಸ್ಲಿ. ಯಾರಾದ್ರೂ ಒಬ್ರು ಇಡೀ 1 ಗಂಟೆದು ಸಾರಾಂಶ 1 ನಿಮಿಷದಲ್ಲಿ ಅಥವಾ 2 ನಿಮಿಷದಲ್ಲಿ ನೀವು ತಿಳಿಸ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಅದಾದ್ಮೇಲೆ ಮತ್ತೊಬ್ರು ಆ ಸಾರಾಂಶದ ಅನ್ವಯಾರ್ಥದ ಪ್ರಾರ್ಥನೆಯನ್ನು ಮಾಡ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಮಾತಾಡಿ. ಇಫ್ ಯು ಅಂಕಲ್ ನಮಸ್ತೆ. ಸ್ಪೀಕ್ ಹಿಯರ್, ಮುನ್ರಾಜು ನೀವು ಬೇಡ ಮಾತಾಡೋದು, ಬೇರೆಯವ್ರು ಮಾತಾಡ್ಲಿ. ನೀವ್ ಇಲ್ಲಿ ಮಾತಾಡಿದ್ರೆ ನೀವು ಇಂಟರ್ವ್ಯೂಸ್ ನಲ್ಲಿ ಮಾತಾಡ್ತೀರಾ, ನೀವ್ ಇಲ್ಲಿ ಮಾತಾಡಿದ್ರೆ ನಿಮ್ ಮ್ಯಾನೇಜರ್ಸ್ ಹತ್ರ ಮಾತಾಡ್ತೀರಾ, ನೀವ್ ಇಲ್ಲಿ ಮಾತಾಡಿದ್ರೆ ಬೇರೆಯವ್ರಿಗೆ ಸುವಾರ್ತೆಯನ್ನ ಹೇಳ್ತೀರಾ. ಯು ನೀಡ್ ಟು ಸ್ಪೀಕ್. ದಿಸ್ ಈಸ್ ಎ ವೆರಿ ಗುಡ್ ಪ್ಲಾಟ್ಫಾರ್ಮ್ ಫಾರ್ ಆಲ್ ಆಫ್ ಯು ಟು ಸ್ಪೀಕ್. ವೆದರ್ ರೈಟ್ ಆರ್ ರಾಂಗ್ ಡಸಂಟ್ ಮ್ಯಾಟರ್. ಯು ಮಸ್ಟ್ ಸ್ಪೀಕ್, ಯು ಮಸ್ಟ್ ಟಾಕ್. ಅಂಕಲ್ ನಾನು ಹೇಳ್ಬೋದಾ ಅಂಕಲ್? ಹೇಳಿಪ್ಪ ರಂಗನಾಥ್ ಬೇಬಿ, ಹೇಳ್ರಿ. ಬೇಬಿ ಎಲ್ರಿಗೂ ಎಲ್ರಿಗೂ ನಮಸ್ತೆ. ಇವತ್ತು ನಾವು ಜ್ಞಾನೋಕ್ತಿ 16ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ, ಜ್ಞಾನೋಕ್ತಿಗಳನ್ನ ಓದುವಾಗ ನಾವ್ ಏನನ್ನ ಇಟ್ಕೊಂಡು ಓದ್ಬೇಕಂದ್ರೆ ಗುಣ ಮತ್ತೆ ನಡತೆ ಜೀವನ, ಈ 4 ನಾವ್ ಇಟ್ಕೊಂಡು ನಾವು ಜ್ಞಾನೋಕ್ತಿಗಳನ್ನ ಓದುವಾಗ ನಮಗೆ ಆತ್ಮಿಕಕ್ಕೆ ಬೇಕಾಗಿರ್ತಕ್ಕಂತ ಶ್ರೇಷ್ಠತ್ವಗಳನ್ನ ನಮ್ಗೆ ಈ ಜ್ಞಾನೋಕ್ತಿಗಳು ತಿಳಿಸ್ತದೆ. ನಾವ್ ಅದರಲ್ಲಿ ಮುಖ್ಯವಾಗಿ 4ನೇ ವಚನವನ್ನು ನೋಡುವಾಗ, ದೇವರು ನಮ್ಮನ್ನ ಏನ್ ಮಾಡಿದ್ರೆ ತಕ್ಕ ಗುರಿಯಿಂದ ನಮ್ಮನ್ನು ಸೃಷ್ಟಿಸಿದ್ದಾನೆ. ದೇವರು ಒಂದು ಗುರಿಯನ್ನು ಇಟ್ಟುಕೊಂಡು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. ಆ ಗುರಿ ಏನಾಗಿದೆ ಅಂದ್ರೆ ದೇವರಿಗೆ ಮೆಚ್ಚುಗೆಯಾಗಿರ್ಬೇಕು. ಮೆಚ್ಚುಗೆಯಾಗಿರ್ಬೇಕಂದ್ರೆ ನಮ್ಮ ನಡತೆಯಲ್ಲಿ ನಾವು ಯಾವ ರೀತಿ ನಡ್ಕೊಳ್ತಾ ಇದೀವಿ ಅನ್ನೋದ್ರ, ಮತ್ತೆ ದೇವರ ಭಯಭಕ್ತಿಯಲ್ಲಿ ಜೀವಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಅಂಕಲ್ ಹೇಳ್ಕೊಟ್ರು. ಮತ್ತೆ ನನ್ನ ಕ್ರಿಯೆಗಳು, ಜೀವನ ಶೈಲಿಗಳು ಉತ್ತಮ ಪರಿಣಾಮವನ್ನು ನಿರ್ಧರಿಸುತ್ತದೆ. ನಾವ್ ಏನೇ ಮಾಡ್ತಾ ಇದೀವಿ ಅಂದ್ರೂ ಸಹಿತ ಅದೇನ್ ಮಾಡ್ಬೇಕಂದ್ರೆ ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಾವು ನಡ್ಕೋಬೇಕು ಅನ್ನೋದನ್ನ ಅಂಕಲ್ ಹೇಳ್ಕೊಟ್ರು. ಮತ್ತೆ ನಾವು ಗುರಿಗೆ ತಕ್ಕಂತೆ ನಾವು ದೇವರು ಇಟ್ಕೊಳ್ತ ಗುರಿಗೆ ತಕ್ಕಂತೆ ನಾವ್ ಏನ್ ಮಾಡ್ಬೇಕು, ಜೀವಿಸ್ಬೇಕು ಎಂಬುದನ್ನ ಅಂಕಲ್ ನಮ್ಗೆ ತಿಳಿಸ್ಕೊಟ್ರು. ಮತ್ತೆ ದೇವರ ಸಂಕಲ್ಪ, ಸಿಗ್ನಲ್ ಹೋಯ್ತಮ್ಮ. ಸಿಗ್ನಲ್ ಹೋಯ್ತು. ರಂಗನಾಥ್ ಕಂಟಿನ್ಯೂ ಮಾಡಿ. ಮತ್ತೆ ಅಂಕಲ್ ಹೇಳಿಮ್ಮ, ಮಧ್ಯದಲ್ಲಿ ಸಿಗ್ನಲ್ ಹೋಯ್ತು. ನಾವ್ ಯಥಾರ್ಥವಾಗಿರ್ಬೇಕು. ನಾವ್ ಏನ್ ಮಾಡ್ತಾ ಇದೀವಿ, ಹೇಗ್ ನಡ್ಕೊಳ್ತಾ ಇದೀವಿ, ನಾವ್ ಏನೇ ಇದ್ರು ಎರಡ್ ಶೇಡ್ ಇಟ್ಕೊಳ್ದಿರ ನಾವ್ ಯಥಾರ್ಥವಾಗಿ ಹೇಳ್ಬೇಕು ಅನ್ನೋದು ನಮ್ಗೆ ಇವತ್ತು ಅರ್ಥ ಆಯ್ತು ಅಂಕಲ್. ದೇವ್ರಿಗೆ ಸ್ತೋತ್ರ. ಥ್ಯಾಂಕ್ ಯು ರಂಗನಾಥ್. ಬಹುತೇಕ ಸಹೋದರಿ ದೇವಿಯವರು ಅದನ್ನ ಇವತ್ತಿನ 1 ಅವರ್ 1 ನಿಮಿಷದಲ್ಲಿ ಮಾಡಿದ್ರಣ್ಣ. ಥ್ಯಾಂಕ್ ಯು. ಏನಂದ್ರೆ ಓಕೆನಾ? ಸಾರಿ ಹೇಳ್ರಿ. ಇಲ್ಲಿ ಮೊದಲನೇ ವಚನ ಇಡೀ ಈ 16ನೇ ಅಧ್ಯಾಯದದ್ದು ಒಂದು ಕೇಂದ್ರ ವಚನವಾಗಿದೆ. ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನ ನಿಂದಾಗುವುದು. ಯಾಕೆಂದ್ರೆ ಸಹೋದರಿ ಬೇಬಿ ಆಮೇಲೆ ನೀವು ಹೇಳಿದನ್ನ ನಾವು ಜ್ಞಾನೋಕ್ತಿ ಓದುವಾಗ ಗುಣ ಮತ್ತು ನಡತೆಯ ಜೀವನ ಪ್ರಾಮುಖ್ಯವಾಗಿ ಇಟ್ಕೊಂಡು ನಾವು ಓದ್ಬೇಕಾಗಿರೋದ್ರಿಂದ ಗುಣ ಮತ್ತು ನಡತೆ ಜೀವನ ನಮ್ಮಲ್ಲಿ ಬಹಳ ಪ್ರಭಾವದಿಂದ ಅತಿ ಪ್ರಭಾವಕ್ಕೆ ಬರ್ಬೇಕಾದ್ರೆ ಹೃದಯದ ಸಂಕಲ್ಪ, ಆ ಹೃದಯ ಯಾರ್ದು? ಕ್ರಿಸ್ತನ ಹೃದಯ. ಆ ಕ್ರಿಸ್ತನ ಹೃದಯದ ಸಂಕಲ್ಪ ಮನುಷ್ಯನ ವಶವಾಗ್ಬೇಕು. ಆಗ ನಾವು ದೇವರ ಮಕ್ಕಳು ಅನ್ಸ್ಕೊಳ್ಲಿಕ್ಕೆ ನಾವು ಯೋಗ್ಯರಾಗ್ತೇವೆ. ಅದಕ್ಕೆ ನೀವು ಕೊನೆಯದಾಗಿ ಕೊಟ್ಟಂತ 13ನೇ ವಚನ ಯಥಾರ್ಥವಾದಿ. ಈ 2 ವಚನಗಳು ಬಹಳ ಲಿಂಕ್ ಆಗಿದೆ ಅಣ್ಣ. ಆಮೇಲೆ ಒಟ್ಟಾರೆಯಾಗಿ ಜ್ಞಾನೋಕ್ತಿ ಮತ್ತು ಈ 16ನೇ ಅಧ್ಯಾಯ ನಾನು ಕ್ರಿಸ್ತನ
ಮನುಷ್ಯನ್ ಅನ್ಸ್ಕೊಳ್ಬೇಕೆ ದೊಡ್ಡ ಸಾಕ್ಷಿ ಆತನು ಯಥಾರ್ಥವಂತನು. ನಾನು ಮಧ್ಯರಾತ್ರಿಯಲ್ಲೂ ನನ್ನ ಬಗ್ಗೆ ಯಾರಾದ್ರೂ ಸಾಕ್ಷಿ ಕೇಳಿದ್ರೆ ಆತನನ್ನ ನಂಬಹುದು, ಆತನ ಮೇಲೆ ನಂಬಿಕೆ ಇಡ್ಬಹುದು. ಆ ಒಂದು ಯಥಾರ್ಥವಾದ ಸಾಕ್ಷಿ ಹೇಳಿಸ್ಕೊಳ್ಬೇಕು. ನಾನು ಕ್ರಿಸ್ತನ ಮನುಷ್ಯನು, ಕ್ರಿಸ್ತನ ಮಗನು, ಕ್ರಿಸ್ತನ ಶಿಷ್ಯನು, ಶಿಷ್ಯ ಮಂಡಳಿಯ ಶಿಷ್ಯನು ಒಂದು ಭಾಗ ಆಗ್ಬೇಕಾದ್ರೆ ನಾನು ಆ ಯಥಾರ್ಥತ್ವದ ಸಾಕ್ಷಿ ಉಳಿಸ್ಕೊಳ್ಬೇಕು ಅಂತ ನನಗೆ ಅನಿಸ್ತದೆ. ಬಹುತೇಕ ಸಹೋದರಿ ಬೇಬಿ ಅವ್ರು ಮಾಡಿರೋದ್ರಿಂದ ನಾನು ಉಳಿದ ಭಾಗವಿದಂತ. ಥ್ಯಾಂಕ್ಸ್ ರಂಗನಾಥ್, ಗುಡ್, ಬ್ಯೂಟಿಫುಲ್. ಥ್ಯಾಂಕ್ ಯು. ನಿಶ್ಚಲ್ ಅಂಕಲ್, what did you learn today, Nischal, by listening to all these discussions? ನಾವ್ ಯಾವಾಗ್ಲೂ ಸಿನ್ಸಿಯರ್ ಆಗಿರ್ಬೇಕು. ಮತ್ತೆ ನಾವ್ ಯಾವಾಗ್ಲೂ ಸ್ಲೋ ಆಗಿರ್ಬೇಕು. ಕೋಪ ಬಂದಾಗ ಸ್ಲೋ ಆಗೇ ಇರ್ಬೇಕು. ಎಕ್ಸ್ಪ್ಲೈನ್ ಮಾಡ್ಬೇಕು ಅಲ್ವಾ? ಸದ್ಯಕ್ಕೆ ಒಪ್ಕೊಂಡು ಆಮೇಲೆ ತಂದೆ ತಾಯಿಗಳಿಗೆ ಏನ್ ಮಾಡ್ಬೇಕು, ರಾತ್ರಿ ಊಟ ಮಾಡುವಾಗ ಎಕ್ಸ್ಪ್ಲೈನ್ ಮಾಡ್ಬೇಕು. ರಾತ್ರಿ ಕೋಪ ಬಂದ್ರೆ ಮತ್ತೆ ಯಾವಾಗ ಹೇಳ್ಬೇಕು? ನೆಕ್ಸ್ಟ್ ಡೇ ಬೆಳಿಗ್ಗೆ ಆದ್ರೂ ಹೇಳ್ಬೇಕು, ಇಲ್ಲ ನೆಕ್ಸ್ಟ್ ಡೇ ರಾತ್ರಿ ಊಟ ಕೂತ್ಕೊಳ್ಳುವಾಗಾದ್ರೂ ಹೇಳ್ಬೇಕು. ಗುಡ್, ವೆರಿ ಗುಡ್. ಮಹಿಮಾ, ನಿನ್ಗೇನ್ ಇವತ್ತು ಪ್ರಯೋಜನ ಆಯ್ತಮ್ಮ? ಅಂಕಲ್, ಮೊದಲು ಜ್ಞಾನೋಕ್ತಿ ಓದೋದ್ರಿಂದ ನಮ್ಗೆ ಏನ್ ಪ್ರಯೋಜನಗಳಂದ್ರೆ, ಇಲ್ಲಿ ನಮ್ಗೆ ನಮ್ಮ ಗುಣ, ನಡವಳಿಕೆ ಮತ್ತೆ ದೇವರ ಭಯ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ನಮ್ಗೆ ಜ್ಞಾನೋಕ್ತಿ ಆತ್ಮಿಕ ಮನ್ನವನ್ನ ನಮ್ಗೆ ಕೊಡುತ್ತೆ ಇಲ್ಲಿ ಜ್ಞಾನೋಕ್ತಿ. ಮತ್ತೆ ಇಲ್ಲಿ 4ನೇ ವಚನ, ಅದು ಪ್ರಾಮುಖ್ಯವಾದ ವಚನ. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಅಂದ್ರೆ ದೇವರು ನನ್ನನ್ನ ಸೃಷ್ಟಿ ಮಾಡುವುದು ಒಂದು ಗುರಿಯನ್ನ ಇಟ್ಕೊಂಡು ನನ್ನನ್ನ ಸೃಷ್ಟಿ ಮಾಡಿದ್ದಾನೆ. ಅದರಂತೆ ನಾನು ನಡಿಬೇಕು. ಯಾವ ರೀತಿ ಅಂದ್ರೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಡಿಬೇಕು, ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಡಿಬೇಕು. ಅಹಂಕಾರ ಇರಬಾರ್ದು, ದೇವರಲ್ಲಿ ಭಯ ಭಕ್ತಿ ಇರ್ಬೇಕು. ಮತ್ತೆ ನನ್ನ ಕ್ರಿಯೆಗಳಲ್ಲಿ ನಾನು ಯಾವ್ದು ಏನ್ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ನಾನು ನೋಡ್ಕೊಂಡು ಮಾಡ್ಬೇಕು. ಮತ್ತೆ ಇಲ್ಲಿ ನಾನು ದೀರ್ಘ ಶಾಂತಿಯಾಗಿರ್ಬೇಕು, ಮುಂಗೋಪಿ ತರ ಇರಬಾರ್ದು ನಾನು. ಇಲ್ಲಿ ತಂದೆ ತಾಯಿ ಏನಾದ್ರೂ ಒಳ್ಳೇದನ್ನ ಹೇಳ್ತಾ ಇದ್ರೆ ಅದನ್ನ ನಾನು ಇದು ಒಳ್ಳೇದಪ್ಪ ಅಂತ ನನ್ನ ಜೀವನಕ್ಕೆ ನಾನು ಅಳವಡಿಸ್ಕೋಬೇಕು. ಯಾವ್ದು ಅವ್ರ ಮೇಲೆ ಜಾಸ್ತಿ ಕೋಪ ಮಾಡ್ಕೋಬಾರ್ದು. ಯಾವ್ದೋ ಒಂದ್ ಒಳ್ಳೇದ್ನ ಹೇಳ್ತಾ ಇದಾರಂದ್ರೆ ಅದನ್ನ ನಾನು ಫಾಲೋ ಮಾಡ್ಬೇಕು, ಅದೇ ರೀತಿ ಫಾಲೋ ಮಾಡ್ಬೇಕು, ಅದನ್ನ ರಿವರ್ಸ್ ಆಗಿ ಮಾತಾಡ್ಬಾರ್ದು. ಮತ್ತೆ ಇಲ್ಲಿ ಯಥಾರ್ಥಳಾಗಿ ನಾನಿರ್ಬೇಕು, ಇರೋದನ್ನ ಮಾತ್ರ ಹೇಳ್ಬೇಕು. ಮನಸ್ಸಿನಲ್ಲಿ ಒಂದನ್ನ ಇಟ್ಕೊಂಡು ಬೇರೆ ತರ ಎಲ್ಲ ಮಾತಾಡ್ಬಾರ್ದು. ಒಂದು ಸ್ಟ್ರೈಟ್ ಫಾರ್ವರ್ಡ್ ನನ್ನಲ್ಲಿ ಇರ್ಬೇಕು ಅಂತ ಇದರಿಂದ ನಾನು ಅರ್ಥ ಮಾಡ್ಕೊಂಡೆ ಅಂಕಲ್. ವೆರಿ ಗುಡ್. ಮತ್ತೆ ಒಂದೇ ಒಂದ್ ನಿಮಿಷ ತಗೊಂಡ್ಬಿಡ್ತೇನೆ. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ ಅನ್ನುವಾಗ ಅಲ್ಲಿ ನೀವು ಆದಿಕಾಂಡ 1ನೇ ಅಧ್ಯಾಯವನ್ನ ಅಲ್ಲಿ ಲಿಂಕ್ ಮಾಡಬೇಕು. ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ ಅನ್ನುವಾಗ ಗಿಡ ಮರಗಳನ್ನ, ಪಶು ಪಕ್ಷಿ ಕ್ರಿಮಿಕೀಟ, ಜಲಾಚರಗಳನ್ನ, ಆಕಾಶವನ್ನ, ಭೂಮಿಯನ್ನ, ಹಾಗೆ ಮನುಷ್ಯನನ್ನ, ಪ್ರತಿ ಒಂದೊಂದನ್ನು ಅನ್ನುವಾಗ ಅಷ್ಟೂ ಬರ್ತದೆ. 6 ದಿವಸಗಳ ಆ ಸೃಷ್ಟಿಯನ್ನು ಅಲ್ಲಿ ಬರ್ತದೆ. ಅದರಲ್ಲಿ ಮನುಷ್ಯನದು ನಮಗೆ ಬಹು ವಿಶೇಷವಾದಂಥದ್ದು. ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು. ಇಷ್ಟೊತ್ತು ತಾಳ್ಮೆಯಿಂದ ನೀವೆಲ್ಲರೂ ನನ್ನೊಟ್ಟಿಗಿದ್ರಿ. ದೇವ್ರು ನಿಮ್ಮನ್ನ ಬಲಪಡಿಸ್ಲಿ, ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಯಾರಾದ್ರೂ ಒಬ್ರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಇಷ್ಟನ್ನು ಅನ್ವಯದಲ್ಲಿ ತನ್ರಿ. ಥ್ಯಾಂಕ್ ಯು. ರಾಜು, ನಮಸ್ತೆ. ಮಾಡ್ತೀನಿ ಅಂಕಲ್. ಮಾಡಿಪ್ಪ. ಥ್ಯಾಂಕ್ ಯು. ನಮ್ಮ ರಕ್ಷಕನಾದ ಯೇಸು ಸ್ವಾಮಿ, ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಸಮಯದಲ್ಲಿ ಪ್ರಾರ್ಥಿಸುವ ಮನಸ್ಸು ನೀನು ನಮ್ಮ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಸಪ್ಪ, ಈ ಯೌವನಸ್ಥರ ಕೂಟವನ್ನು ಸೇರಿಸಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಕರ್ತನೆ. ಸಿಯ ಇವತ್ತು ಕರ್ತನೆ ಸಪ್ಪ ನಮಗಾಗಿ ಕರ್ತನೆ ಸಪ್ಪ ಅಭಿ ಅಂಕಲ್ ಕುತ್ಕೊಂಡು
ವಾಕ್ಯಗಳನ್ನು ಹೇಳ್ಕೊಡ್ತಿದಾರಲ್ಲ ಕರ್ತನೆ ಸಪ್ಪ, ಅವ್ರ ಕುಟುಂಬ ಹೆಚ್ಚಿನ ರೀತಿ ನೀನು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ನಮಗಾಗಿ ಕರ್ತನೆ ಒಂದೊಂದು ಅರ್ಥವನ್ನು ತಿಳಿಸ್ಕೊಡ್ತಿದೆಯಲ್ಲ ಕರ್ತನೆ ಸಪ್ಪ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತಾನೆ ಕರ್ತನೆ. ಸೇರಿರುವಂತ ಒಬ್ಬೊಂದೊಂದು ಆತ್ಮಗಳನ್ನು ನಿನ್ ಕೈಗೆ ಒಪ್ಪಿಸ್ಕೊಡ್ತಾನೆ ಕರ್ತನೆ ಸಿಯ. ಎಲ್ಲಾರ್ಗೂ ಕರ್ತನೆ ಅನ್ವಯ ಆಗಿರೋ ವಾಕ್ಯಗಳನ್ನ ಕರ್ತನೆ ಸ್ವಲ್ಪ ಮನದಲ್ಲಿ ಇಟ್ಟುಕೊಂಡು ಅದರಂತೆ ನಡೆಯುವ ಕೃಪೆ ನಿನ್ ಕೊಟ್ಟು ತೋರಿಸ್ಕೊಡ್ಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ಇವತ್ತು ಕರ್ತನೆ ಸ್ವಲ್ಪ ನಾವು ಗುಣ ನಡತೆಯಿಂದ ನಾವು ನಡೆಯೋ ಕೃಪೆ ಕೊಟ್ಟು ಕಾರ್ಯ ಮಾಡೋ ಕರ್ತನೆ ಸಯ್ಯ. ಕರ್ತನೆ ನಮಗಾಗಿ ಒಂದೊಂದು ಗುರಿಯನ್ನು ನೀನು ಸೃಷ್ಟಿ ಮಾಡಿದ್ದೀನಿ ಸ್ತೋತ್ರ ಕರ್ತನೆ ಸಿಯ. ಅದರಂತೆ ನಾವು ಕರ್ತನೆ ಸ್ವಲ್ಪ ಮೆಚ್ಚುಗೆಯಾಗಿರ್ಬೇಕು ಕರ್ತನೆ ಸ್ವಲ್ಪ. ಮತ್ತೆ ಕರ್ತನೆ ಸ್ವಲ್ಪ ನಡತೆ ವಿಷಯದಲ್ಲೂ ಅಷ್ಟೇ ಕರ್ತನೆ ಸ್ವಲ್ಪ ನಡತೆ ವಿಷಯದಲ್ಲಿ ಕರ್ತನೆ ಸ್ವಲ್ಪ ನಾವು ಕರ್ತನೆ ನೀವೇ ಕಾರ್ಯ ಮಾಡಿ ನಮ್ಮನ್ನು ನಡೆಸಬೇಕು ಕರ್ತನೆ. ಯಥಾರ್ಥತ್ವವಾಗಿ ಪ್ರೀತಿಸುವವರಾಗಬೇಕು ಕರ್ತನೆ ಸಪ್ಪ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸುವುದು ಯಾವುದರಿಂದಲೇ ಎಂದರೆ ಕರ್ತನೆ ಸಪ್ಪ ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ ನಿನ್ನಂತ ಹೇಳಿರುವಾಗ ಕರ್ತನೆ ಸಪ್ಪ, ಆ ವಾಕ್ಯವನ್ನು ಗಮನಿಸಿ ಕರ್ತನೆ ಸಪ್ಪ ನಮ್ಮ ನಡೆ ನುಡಿಯಲ್ಲಿದ್ದು ನೀವಿದ್ದು ಕಾರ್ಯ ಮಾಡಿ ನಮ್ಮನ್ನು ನಡೆಸಿ ಯವನಸ್ಥನ ಹೆಚ್ಚಿನ ರೀತಿಯಾಗಿ ನಿನ್ನ ನಡೆ ನುಡಿಯಲ್ಲಿದ್ದು ನೀನು ಕಾರ್ಯ ಮಾಡಿ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಒಬ್ಬನೇ ಒಡೆನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬಿಡಿ ಹೊಂದಿದ್ದೇನು ತಂದೆ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮನ ಅನ್ಯೋನ್ಯತೆ ಕಾರ್ಯ ಪ್ರೇರೇಪಣೆ ಸದಾ ನಮ್ಮೆಲ್ಲರ ಸಂಗಡ ನಿನ್ನ ಗುರಿಗೆ ತಕ್ಕಂತೆ ಜೀವಿಸುವಂತದ್ರಲ್ಲಿ ಸದಾ ನೆಲೆಸಿ ವಾಸಿಸ್ಲಿ. ಆಮೇನ್. ಥ್ಯಾಂಕ್ ಯು. ನಮಸ್ತೆ. ಹಿರಿಯರಿಂದ ಮೊದಲುಗೊಂಡು ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು. ಮುನ್ರಾಜು, ರಂಗನಾಥ್, ಬೇಬಿ, ಮಹಿಮಾ, ಮುರಳಿ, ರಾಜು, ಪ್ರೀತಿ, ಶೇಖರ್, ನಿಶ್ಚಲ್, ಮಂಜು, ಎಲ್ಲರೂ ವಿಡಿಯೋ ಎಲ್ರು ವಿಡಿಯೋ ಅಂತ ಆನ್ ಮಾಡ್ರಪ್ಪ. ರಂಗನಾಥ್ ನೋಡ್ಬೇಕಂತೆ. ನಮಸ್ತೆ ಅಮ್ಮ ರಂಜಿತಾ, ಅಕ್ಷಯ್, ಪ್ರೀತಿ. ಥ್ಯಾಂಕ್ ಯು. ಬೇಜಾರಾಯ್ತಾ ಪ್ರೀತಿ, ರಂಜಿತಾ? ಇಲ್ಲ ಅಂಕಲ್, ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ಆಲ್. ಮುರಳಿ, ಪ್ರಶಾಂತ್. ಪ್ರಶಾಂತ್ ವಿಡಿಯೋ ಆನ್ ಮಾಡಪ್ಪ. ಮುರಳಿ ಆನ್ ಮಾಡೋದು. ಗುಡ್. ಕರೆಂಟ್ ಇಲ್ಲೇನೋ ಅಲ್ಲಿ ಪ್ರಶಾಂತ್ ಇದು. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು. ನಮಸ್ತೆ ರೀ. ಥ್ಯಾಂಕ್ ಯು ಅಂಕಲ್. ನಮಸ್ತೆ ಅಂಕಲ್. ಗಾಡ್ ಬ್ಲೆಸ್ ಯು. ಬಾಯ್. ಬಾಯ್.